ಮಾಲತಿ ಮಾಲಿಕಾನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಯೋಗವಾಸಿಷ್ಠ ಉಪನ್ಯಾಸ ಮಾಲಿಕೆಯ ಈ ಉಪನ್ಯಾಸ ಮಾಲಿಕೆಯ 4ನೇ ದಿನವಾಗಿರ್ತಕ್ಕಂಥ ಇಂದು ಕಾರ್ಯಕ್ರಮದ ಪ್ರಾಯೋಜಕರಾಗಿರ್ತಕ್ಕಂತಹ ಚಾರ್ಟೆಡ್ ಅಕೌಂಟೆಂಟರು, ಉದ್ಯಮಿಗಳು, ಶ್ರೀಧರ ಸ್ವಾಮಿಗಳ ಅನನ್ಯ ಭಕ್ತರು, ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಮೇಲೆ ಅಪಾರವಾದ ಗೌರವವನ್ನು ಇಟ್ಕೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮಲೇಬೆನ್ನೂರು ನಾಗೇಶಪ್ಪ ಅವರು ಮಲೇಬೆನ್ನೂರಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದಂ ಪ್ರಥಮವಾಗಿ ಅವರಿಗೆ ನಾನು ಆಭಾರಿ ಎಂಬುದಾಗಿ ವಿನಂತಿಸ್ಕೋತೀನಿ. ಹಿರಿಯರಾಗಿರ್ತಕ್ಕಂತಹ ಪತ್ತಿ ಶ್ರೀಧರ ಅವರಿಗೂ ಪತ್ತಿ ಪಾಂಡುರಂಗ ಅವರಿಗೂ ನನ್ನ ನಮನಗಳು. ರಾಮ ಅಂದರೆ ಯಾರು, ವಸಿಷ್ಠ ಅಂದರೆ ಯಾರು ಅನ್ನೋದನ್ನು ತಮ್ಮ ಹತ್ರ ಯತ್ಕಿಂಚಿತ್ ಯಥಾಮತಿ ಯಥಾಶಕ್ತಿ ಹಂಚ್ಕೊಂಡಿದ್ದೀನಿ. ಇವತ್ತು ನೇರವಾಗಿ ವಿಶ್ವಾಮಿತ್ರ ರಾಮನ ಜೊತೆಗೆ ಮಾಡತಕ್ಕಂಥ ಸಂವಾದ. ನಮ್ಮಲ್ಲಿ ಎಲ್ಲ ಸುಪ್ರಸಿದ್ಧ ಗ್ರಂಥಗಳು ಕೂಡ ಸಂವಾದದಿಂದಲೇ ಪ್ರಾರಂಭ ಆಗೋದು. ವಾದೇ ವಾದೇ ಜಾಯತೆ ತತ್ವಬೋಧ, ವಾದದಿಂದ ತತ್ವಬೋಧ ಉಂಟಾಗತ್ತೆ ಅನ್ನೋದು ನಾವು ಕಂಡುಕೊಂಡಿರ್ತಕ್ಕಂತಹ ಸತ್ಯ. ಆ ದೃಷ್ಟಿಯಿಂದಲೇ ಪ್ರಶ್ನೋತ್ತರ ರತ್ನಮಾಲಿಕಾ ಎಂಬುದಾಗಿ ಭಗವತ್ಪಾದ ಶಂಕರರು 64 ಪ್ರಶ್ನೆ 64 ಉತ್ತರಗಳನ್ನು ನೀಡಿ ಆ ಗ್ರಂಥವನ್ನು ನಮಗೆ ದಯಪಾಲಿಸಿದ್ದಾರೆ. ವಿವೇಕ್ ಚೂಡಾಮಣಿ ಪೂರ್ತಿ ಪ್ರಶ್ನೋತ್ತರವೇ. ಕೋ ನಾಮ ಬಂಧ ಕಥಮೇಶ ಆಗತಃ, ಬಂಧ ಅಂದ್ರೇನು, ಅದು ಹೇಗೆ ಬಂತು, ಅದನ್ನು ಹೇಗೆ ನಾನು ಕಳ್ಕೊಳ್ಳೋದು, ಆ ಪ್ರಶ್ನೆಗೆ ಪೂರ್ತಿ ಉತ್ತರ ಕೊಡ್ತಾ ಹೋಗ್ತಾರೆ. ಇನ್ನು ಭಗವದ್ಗೀತೆ ಪೂರ್ತಿ ಪ್ರಶ್ನೋತ್ತರಗಳೇ. ಅಲ್ಲಿ ಬರ್ತಕ್ಕಂಥದ್ದು ಕೂಡ ಅರ್ಜುನ ಕೇಳೋ ಪ್ರಶ್ನೆ, ಕೃಷ್ಣ ಪರಮಾತ್ಮ ಕೊಡೋ ಉತ್ತರ. ಅಷ್ಟಾವಕ್ರ ಗೀತೆಗೆ ಬಂದರೆ ಅಲ್ಲಿ ರಾಜರ್ಷಿಯಾಗಿರ್ತಕ್ಕಂಥ ಜನಕ ಕೇಳೋ ಪ್ರಶ್ನೆ, ಬ್ರಹ್ಮರ್ಷಿಯಾಗಿರ್ತಕ್ಕಂತಹ ಅಷ್ಟಾವಕ್ರು ಕೊಡ್ತಕ್ಕಂತಹ ಉತ್ತರ. ಹೀಗೆ ನಾವು ಯಾವುದೇ ಗ್ರಂಥ ತೆಗೆದುಕೊಂಡರೂ ಕೂಡ ಪ್ರಶ್ನೆ ಉತ್ತರ ಆ ರೀತಿಯಾಗಿ ಹೋಗೋದ್ರಿಂದನೇ ಮನಸ್ಸಿಗೆ ಸ್ಥಿರವಾಗಿ ನೇರವಾಗಿ ವಿಷಯ ಅನ್ನೋದು ನಾಟೋದಕ್ಕೆ ಸಾಧ್ಯ ಆಗತ್ತೆ. ಇದು ನಮ್ಮಲ್ಲಿರ್ತಕ್ಕಂತಹ ಒಂದು ಪರಿಪಾಟಿ. ಗೀತೆಯಲ್ಲಿ ಸ್ಪಷ್ಟವಾಗಿ ಪರಿಪ್ರಶ್ನೇನ ಸೇವಯ ಹೇಳ್ತಾರೆ ಆ ಮಾತನ್ನು. ನೀನು ಪ್ರಶ್ನೆ ಕೇಳಪ್ಪ, ನಿನಗೇನು ಸಂದೇಹ ಬಂದಿದೆಯೋ ಅದನ್ನು ಕೇಳು, ನಾನು ಅದನ್ನು ಹೇಳ್ತೀನಿ. ಆವಾಗ ಮನಸ್ಸಿಗೆ ಅದು ಚೆನ್ನಾಗಿ ನಾಟತ್ತೆ ಆ ವಿಷಯ ಎಂಬತಕ್ಕಂಥದ್ದು. ಈ ದೃಷ್ಟಿಯಿಂದನೇ ಈ ಯೋಗ ವಾಸಿಷ್ಠದಲ್ಲೂ ಕೂಡ ಶ್ರೀರಾಮಚಂದ್ರನ ಮನಸ್ಥಿತಿಯನ್ನು ನೋಡಿ ಗುರುಗಳಾಗಿರ್ತಕ್ಕಂಥ ವಸಿಷ್ಠರೇ ಅವನನ್ನು ಕೇಳ್ತಾರೆ, ರಾಜಕುಮಾರ, ನಿನ್ನ ಚಿತ್ತದ ವ್ಯಗ್ರತೆಗೆ ಕಾರಣ ಏನು? ನಿನ್ನ ಮನಸ್ಸಿನ ಅಭಿಲಾಷೆಯನ್ನು ದಯಮಾಡಿ ಹೇಳು. ನೀನು ಮೋಹ ಭ್ರಮೆಗಳಿಗೆ ಒಳಗಾಗಿರುವುದಕ್ಕೆ ಕಾರಣ ಏನು? ನಿನ್ನ ಮನೋರಥಗಳೆಲ್ಲವೂ ಕೂಡ ಈಡೇರುತ್ತದೆ, ನೀನು ನಿಶ್ಚಿಂತನಾಗಿರು. ನೋಡಿ, ಮೊದಲೆತ್ಕೋತಾನೆ ಅಭಯ ಕೊಡ್ತಾ ಇದ್ದಾರೆ ಗುರುಗಳು. ಯಾವಾಗ ಗುರುಗಳಿಂದ ಅಭಯ ಬರುತ್ತೋ ಆವಾಗ ಭಯ ಹೊರಟೋಗತ್ತೆ ತಾನೇ ತಾನಾಗಿ. ಅಭಯಂ ವೈ ಜನಕ ಪ್ರಾಪ್ತೋಸಿ ಅಭಯಂ ಪ್ರತಿಷ್ಠಾಂ ವಿಂದತೆ, ಸ್ಪಷ್ಟವಾಗಿ ಶ್ರುತಿವಾಕ್ಯ ಹೇಳ್ತಾ ಇದೆ. ನಮಗೆ ಯಾವಾಗ ಭಯ ಹೋಯ್ತೋ ಆವಾಗಿರೋದೇ ಅಭಯ. ಭಯ ಹೋಗೋದಲ್ಲಿ ತಾತ್ಪರ್ಯವೇ ಹೊರತು ಅಭಯ ಬರೋದಲ್ಲ. ಯಾಕೆಂದರೆ ಯಾವಾಗಲೂ ನಾವು ಶುದ್ಧರೇ, ನಾನು ಅಶುದ್ಧಿ ಎಂಬತಕ್ಕಂಥದ್ದು ಹೋಗೋದು ತಾತ್ಪರ್ಯವೇ ಹೊರತು ನಾನು ಶುದ್ಧಿ ಅನ್ನೋದು ಬರೋದಲ್ಲ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಬ್ರಹ್ಮಣ ಲಕ್ಷಣಂ. ಯಾವುದು ನಿತ್ಯ ಶುದ್ಧವೋ ಅದಕ್ಕೆ ಶುದ್ಧಿ ಹೇಗೆ ಮಾಡೋಕ್ಕೆ ಸಾಧ್ಯ? ಕೊಳಕಿದ್ರೆ ಅದನ್ನು ನಾವು ಶುದ್ಧಿ ಮಾಡ್ಕೋಬೋದು. ಯಾವುದು ಯಾವಾಗಲೂ ಶುದ್ಧವೋ ಅದಕ್ಕೆ ಶುದ್ಧಿ ಎಂಬತಕ್ಕಂತಹ ಅರ್ಥವೇ ಹೊಂದಾಣಿಕೆ ಆಗಲ್ಲ. ಅದಕ್ಕೇ ಆತ್ಮ ಶುದ್ಧ, ದೇಹ ಅಶುದ್ಧ. ಆತ್ಮ ನಿತ್ಯ, ದೇಹ ಅನಿತ್ಯ. ಆತ್ಮ ಸ್ವೀಕಾರ್ಯ, ದೇಹ ತ್ಯಾಜ್ಯ. ಆತ್ಮನಿಗೆ ದೊಡ್ಡದಾಗುವುದು, ಚಿಕ್ಕದಾಗುವುದು, ಬೀಳುವುದು, ಕುಗ್ಗುವುದು, ಸಾಯುವುದು ಇಲ್ಲ. ದೇಹಕ್ಕದೆಲ್ಲವೂ ಉಂಟು. ಈ ದೃಷ್ಟಿಯಿಂದ ನಿತ್ಯ ಅನಿತ್ಯ ವಸ್ತು ವಿವೇಕ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದೇನು? ಯಾವುದು ನಿತ್ಯ, ಯಾವುದು ಅನಿತ್ಯ ಅನ್ನೋದರ ವಿವೇಕ. ಅದಕ್ಕೋಸ್ಕರ ಶ್ರೀರಾಮಚಂದ್ರನನ್ನು ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ ವಸಿಷ್ಠ ಮಹರ್ಷಿಗಳು. ಈ ಮೋಹ ಭ್ರಮೆಗಳಿಗೆ ಏನು ಕಾರಣ? ನಿನಗೆ ಯಾತಕ್ಕೋಸ್ಕರ ಈ ಮೋಹ ಉಂಟಾಗ್ತಾ ಇದೆ?
ನೋಡಿ, ಮೋಹ ಅನ್ನೋದು ಮುಹ್ಯತೀತಿ ಮೋಹ, ಯಾವುದು ನಮ್ಮನ್ನು ಮುಚ್ಚಿ ಹಾಕತ್ತೋ, ಸತ್ಯವನ್ನು ಮುಚ್ಚತಕ್ಕಂಥದ್ದು ಯಾವುದು, ಅದೇ ಮೋಹ. ಹೇಗೆ ಅಂದರೆ, ಆಕಾಶದಲ್ಲಿ ಬೆಳಗ್ತಾ ಇರತಕ್ಕಂಥ ಸೂರ್ಯನನ್ನು ಒಂದು ಕ್ಷಣಕಾಲ ಮೋಡ ಮುಚ್ಚಿದ ಹಾಗೆ. ದೃಗ್ದೃಶ್ಯ ವಿವೇಕದಲ್ಲಿ ಆಚಾರ್ಯ ಶಂಕರರು ಒಂದೊಳ್ಳೆ ಉದಾಹರಣೆ ಕೊಡ್ತಾರೆ. ಆಕಾಶದಲ್ಲಿ ಸೂರ್ಯ ಬೆಳಗ್ತಾ ಇರೋನು ಬೇರೆಯಲ್ಲ, ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮ ಸೂರ್ಯ ಬೇರೆಯಲ್ಲ. ಆಕಾಶದಲ್ಲಿರ್ತಕ್ಕಂಥ ಮೋಡ ಬೇರೆಯಲ್ಲ, ನಮ್ಮ ಈ ಸೂರ್ಯನಿಗೆ ಮುಚ್ಕೊಂಡಿರ್ತಕ್ಕಂಥ ಅಜ್ಞಾನ ಎಂಬತಕ್ಕಂಥ ಅವಿದ್ಯೆ ಬೇರೆಯಲ್ಲ. ಸದ್ಗುರುವಿನ ಉಪದೇಶ ಬೇರೆಯಲ್ಲ, ಗಾಳಿ ಬಂದು ಆ ಮೋಡ ಚದುರುವಿಕೆ ಬೇರೆಯಲ್ಲ. ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಸ್ಪಷ್ಟವಾಗುತ್ತೆ. ಆ ದೃಷ್ಟಿಯಿಂದ ಅಜ್ಞಾನ ನಾಶದಲ್ಲಿ ತಾತ್ಪರ್ಯವೇ ಹೊರತು ಜ್ಞಾನದ ಬರುವಿಕೆಯಲ್ಲಿ ಅಲ್ಲ ಅನ್ನೋ ದೃಷ್ಟಿಯಿಂದನೇ ಮೋಹಯೇವ ಮಹಾಮೃತ್ಯು ದೇಹ ದಾರ ಸುತಾದಿಷು ಮೋಹೋ ವಿನಿರ್ಜಿತೋ ಯೇನ ಸಹ ಮುಕ್ತಿ ಪದ ಮೃಚ್ಛತಿ. ವಿವೇಕ್ ಚೂಡಾಮಣಿ 87ನೇ ಶ್ಲೋಕದಲ್ಲಿ ಆಚಾರ್ಯ ಶಂಕರರು ಹೇಳ್ತಕ್ಕಂಥ ಮಾತು. ಮೋಹ ಏವ ಮಹಾಮೃತ್ಯು, ಮೋಹ ಅನ್ನೋದೇ ದೊಡ್ಡ ಮೃತ್ಯು. ಬರೀ ಮೃತ್ಯು ಅಲ್ಲ, ಮಹಾಮೃತ್ಯು. ಹೇಗೆ? ದೇಹ ದಾರ ಸುತಾದಿಷು. ಕೆಲವರಿಗೆ ದೇಹ ಮೋಹ, ಕೆಲವರಿಗೆ ಹೆಂಡತಿ ಮೇಲೆ ಮೋಹ, ಕೆಲವರಿಗೆ ಮಕ್ಕಳ ಮೇಲೆ ಮೋಹ, ಕೆಲವರಿಗೆ ಹಣದ ಮೇಲೆ ಮೋಹ, ಕೆಲವರಿಗೆ ಅಧಿಕಾರದ ಮೇಲೆ ಮೋಹ, ಕೆಲವರಿಗೆ ಶಾಸ್ತ್ರದ ಮೇಲೆ ಮೋಹ. ನೋಡಿ, ಎಲ್ಲವೂ ಕೂಡ ಮನುಷ್ಯನನ್ನು ಬಂಧನಕ್ಕೇ ಉಂಟು ಮಾಡುತ್ತೆ ಹೊರತು ಯಾವುದು ಮನುಷ್ಯನನ್ನು ಬಿಡುಗಡೆ ಮಾಡೋದಕ್ಕೆ ಸಹಾಯ ಮಾಡೋದಿಲ್ಲ. ಈ ದೇಹ ಅಂತ ಹೇಳಿದ ಕೂಡಲೇ ಏನಾಯ್ತಪ್ಪ, ನಾನು ಚೆನ್ನಾಗಿದ್ದೀನಿ, ನಾನು ಅಂದರೆ ದೇಹ ಅನ್ನೋದು ಬಂತು. ನೋಡಿ, ನಾಹಂ ದೇಹ ನಮೇ ದೇಹ ಅಹಂ ಹಿ ಚಿತ್. ನಾನು ದೇಹವಲ್ಲ, ದೇಹಕ್ಕೋಸ್ಕರವೂ ನಾನಲ್ಲ, ನಾನು ಕೇವಲ ಚೈತನ್ಯ. ಚೈತನ್ಯಂ ಆತ್ಮ. ಕಾಶ್ಮೀರ ಶೈವಿಸಮಲ್ಲಿ ಶೈವ ಸೂತ್ರ ಚೈತನ್ಯ ಎಂಬತಕ್ಕಂಥದ್ದೇ ಆತ್ಮ. ಅದಕ್ಕೇನೆ ಲಲಿತಾ ಸಹಸ್ರನಾಮದಲ್ಲಿ ಚಿತ್ಯೈ ನಮಃ, ಚಿತ್ಶಕ್ತ್ಯೈ ನಮಃ. ಆ ಚಿತ್ತಿಗೆ ನಮಸ್ಕಾರ. ಚಿತ್ ಅಂದರೆ ಬೇರೆಯಲ್ಲ, ಜ್ಞಾನ ಅಂದರೆ ಬೇರೆಯಲ್ಲ. ಚಿತ್ ಶಬ್ದ ಜ್ಞಾನಸ್ಯ ಪರ್ಯಾಯ. ಶಿವಪುರಾಣದಲ್ಲಿ ಚಿತ್ ಎಂಬತಕ್ಕಂಥದ್ದು ಜ್ಞಾನಕ್ಕಿರ್ತಕ್ಕಂತಹ ಪರ್ಯಾಯವಾಚಕ ಶಬ್ದ ಅನ್ನೋ ಮಾತು ಬರುತ್ತೆ. ಅದಕ್ಕೆ ಸಚ್ಚಿದಾನಂದಂ ಬ್ರಹ್ಮ. ಸತ್ ಚಿತ್ ಆನಂದಂ. ಸತ್ ಅಂದರೆ ಸತ್ಯ, ಚಿತ್ ಅಂದರೆ ಜ್ಞಾನ, ಆನಂದ ಅಂದರೆ ಆನಂದ. ಈ ಮೂರೂ ಸೇರಿಕೊಂಡಾಗ ಬ್ರಹ್ಮ ಎಂಬತಕ್ಕಂಥದ್ದು ಉಂಟಾಗತ್ತೆ. ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ತೊಂದರೆ, ದುಃಖ, ಅಳುಕು, ಭೀತಿ ಉಂಟಾಗೋದು ದೇಹಕ್ಕೆ ಹೊರತು ಆತ್ಮನಿಗಲ್ಲ. ಯಾಕೆಂದರೆ ಈ ದೇಹಕ್ಕೆ ಹುಟ್ಟಿದೆ ನೋಡಿ, ಯಾವುದು ಹುಟ್ಟತ್ತೋ ಅದು ಹಾಗೇ ಇರೋಕ್ಕಾಗಲ್ಲ. ಹುಟ್ಟಿದ್ದು ಬೆಳಿಲೇಬೇಕು, ಬೆಳೆದಿದ್ದು ದೊಡ್ಡದಾಗಲೇಬೇಕು, ದೊಡ್ಡದಾಗಿದ್ದು ಕುಗ್ಗಲೇಬೇಕು, ಕುಗ್ಗಿದ್ದು ಯಾವತ್ತೋ ಒಂದಿನ ಬೀಳಲೇಬೇಕು, ಬಿದ್ದಿದ್ದು ಸಾಯಲೇಬೇಕು. ಈ ಆರೂ ಕೂಡ ಭಾವ ವಿಕಾರಗಳು ಅಂತ ನಾವು ಹೇಳೋದು. ಷಡ್ಭಾವ ವಿಕಾರ ಜಾಯತೆ, ಅಸ್ತಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ. ಈ ಆರೂ ಕೂಡ ದೇಹ ಧರ್ಮಗಳು. ಆದರೆ ಆತ್ಮ ಹೇಗಿದೆ ಅಂದರೆ ಇದು ಯಾವುದೂ ಆತ್ಮನಿಗಿಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್, ನಾಯಂ ಭೂತ್ವಾ ಭವಿತಾವಾನ ಭೂಯಃ, ಅಜಃ ನಿತ್ಯಃ ಶಾಶ್ವತಃ ಪುರಾಣಃ, ನ ಹನ್ಯತೆ ಹನ್ಯಮಾನೇ ಶರೀರೆ. ನೋಡಿ, ಜ ಅಂದರೆ ಹುಟ್ಟುವಿಕೆ, ಜನಿ ಪ್ರಾದುರ್ಭಾವೆ ಅನ್ನೋ ಧಾತುವಿನಿಂದ ಬಂದಿರೋದು. ಅಜ ಅಂದ್ರೇನು? ಯಾವುದಕ್ಕೆ ಹುಟ್ಟಿಲ್ವೋ ಅದು ಅಜ. ಅಜ ಅಂತ ರಘುವಂಶದ ಒಬ್ಬ ರಾಜನೂ ಇದ್ದ. ಅಜ ಇಂದುಮತಿ ಸ್ವಯಂವರ, ಅದು ಸುಪ್ರಸಿದ್ಧವಾಗಿರ್ತಕ್ಕಂಥ ಘಟನೆ ರಘುವಂಶದಲ್ಲಿ. ನೋಡಿ, ಅಜ ಮತ್ತು ಇಂದುಮತಿ ಒಂದು ಸಲ ವಿಹಾರಕ್ಕೆ ಹೋಗ್ತಾ ಇದ್ದಾಗ ಆ ಇಂದುಮತಿ ಮೇಲೆ ಒಂದು ಪಾರಿಜಾತ ಹೂ ಬಿದ್ದು ಅವಳು ಅಷ್ಟಕ್ಕೇ ಹೋಗ್ಬಿಡ್ತಾಳೆ. ಇನ್ನು ಎಷ್ಟ ಕೋಮಲೆಯಾಗಿರಬೇಕು ಅವಳು. ಚಂಡೆ ಹೂ ಬಿದ್ದಿದ್ರೆ ಸಮಾಧಾನ ಆಗ್ಬಿಡವಳು. ಆ ದೃಷ್ಟಿಯಿಂದನೇ ಆಮೇಲೆ ಅಜ ವಿಲಾಪ ಪ್ರಸಂಗ, ಒಂದು ಸರ್ಗಾಪೂರ್ತಿ ಅಜ ಅಳ್ತಾನೆ. ಅದಕ್ಕೆ ಸಂವಾದವಾಗಿ ನೋಡಿ, ಇದು ರಘುವಂಶ, ಕುಮಾರ ಸಂಭವ ನೋಡಿ. ಅದೇ ಕಾಳಿದಾಸನ ಇನ್ನೊಂದು ಮಹಾಕಾವ್ಯ. ಅಲ್ಲೇನಾಗತ್ತೆ, ಮನ್ಮಥ ಸುಟ್ಟು ಬೂದಿಯಾದಾಗ ರತಿ ವಿಲಾಪ ಪ್ರಸಂಗ. ರತಿ ಅಳ್ತಾಳೆ. ಇಲ್ಲಿ ಗಂಡನನ್ನು ಕಳ್ಕೊಂಡು ಹೆಂಡತಿ ಆತ್ರೆ, ಅಲ್ಲಿ ಹೆಂಡತಿನ ಕಳ್ಕೊಂಡು ಗಂಡ ಅಳ್ತಾನೆ. ಅಳೋದು ಕಾಮನ್ ಫ್ಯಾಕ್ಟರು. ಇದು
ಕಾಳಿದಾಸ ಅದು ಕಾಳಿದಾಸ, ಇದು ಮಹಾಕಾವ್ಯ ಅದು ಮಹಾಕಾವ್ಯ. ಕಾಳಿದಾಸ ಈಸ್ ಈಕ್ವಲ್ ಟು ಕಾಳಿದಾಸ. ಯು ಕ್ಯಾನ್ ವರ್ಕೌಟ್ ದಟ್ ಈಕ್ವೇಷನ್. ಕ್ರಿಟಿಕಲ್ ಆಗಿ, ಟೆಕ್ಸ್ಚುಯಲ್ ಆಗಿ, ಕಾಂಟೆಕ್ಸ್ಚುಯಲ್ ಆಗಿ, ಪ್ರಿಟೆಕ್ಸ್ಚುಯಲ್ ಇಲ್ಲದೆ ನಾವು ನೋಡಿದರೆ ನಿಜವಾಗ್ಲೂ ಕೂಡ ಅದು ಎಷ್ಟು ಚೆನ್ನಾಗಿ ಸಮನ್ವಯ ಆಗತ್ತೆ ಅನ್ನೋದಕ್ಕೆ ಗ್ರಂಥ, ಅದಕ್ಕೆ ಒಬ್ಬ ಮಹಾಕವಿ ಮಾತ್ರವೇ ಆ ರೀತಿ ಬರೆಯೋಕ್ಕೆ ಸಾಧ್ಯ. ಕವಿಗಳೇ ಕ್ರಾಂತದರ್ಶಿಗಳು. ಅದಕ್ಕೆ ಕವಿಹಿ ಕ್ರಾಂತದರ್ಶಿ ಸರ್ವದೃಕ್. ನಾನ್ ಋಷಿ ಕುರುತೆ ಕಾವ್ಯಂ ಋಷಿಕ್ಕಿಲ ದರ್ಶನಾತ್. ಋಷಿ ಅಲ್ದವನು ಕವಿಯಲ್ಲ, ಕವಿ ಅಲ್ದವನು ಋಷಿ ಅಲ್ಲ. ಪ್ರತಿಭೆ ಅನ್ನೋದು ಇರಬೇಕು ಕವಿತ್ವ ಮಾಡೋದಕ್ಕೆ. ಎಲ್ಲರೂ ಕವಿಗಳಾಗಲ್ಲ, ಆಗಲೂಬಾರ್ದು. ಯಾಕೆಂದರೆ ಆವಾಗ ಆ ಕವಿತ್ವಕ್ಕೆ ಬೆಲೆ ಹೋಗ್ಬಿಡುತ್ತೆ. ಅಂತಃಸ್ಫುರಣೆ ಆಗಬೇಕು ಅವನಿಗೆ, ಆವಾಗಲೇ ಕವಿತ್ವ ಅನ್ನೋದು ಹೊರಗೆ ಬರತಕ್ಕಂಥದ್ದು. ಅದಕ್ಕೇ ಆಶು ಕವಿಗಳು ಯಾರು ಇರ್ತಾರೋ ಅವರು ನಿಜವಾಗಿರ್ತಕ್ಕಂಥ ಸಹಜ ಕವಿಗಳು. ಇನ್ನು ಕೆಲವರು ಒಂದು ಭಾಷೆಯಲ್ಲಿ ಬರ್ಕೊಂಡು ಆಮೇಲೆ ಅದನ್ನು ಇನ್ನೊಂದು ಭಾಷೆಗೆ ಅನುವಾದ ಮಾಡಿ ಇದು ದೊಡ್ಡ ಕವಿತ್ವ ಅಂತ ಹೇಳ್ಕೊತಾರೆ. ಅದಲ್ಲ ಕವಿತ್ವ. ಈ ಪೊಯೆಟ್ರಿ ಡಸ್ ನಾಟ್ ಕಮ್ ಆ್ಯಸ್ ನ್ಯಾಚುರಲಿ ಆ್ಯಸ್ ಎ ಫ್ಲವರ್ ಟು ಎ ಟ್ರೀ, ಇಟ್ ಬೆಟರ್ ನಾಟ್ ಕಮ್ ಅಟ್ ಆಲ್. ಕೀಟ್ಸ್ ಹೇಳ್ತಾನೆ, ಒಂದು ಗಿಡಕ್ಕೆ ಎಷ್ಟು ಸಹಜವಾಗಿ ಹೂ ಬರುತ್ತೋ ಅಷ್ಟೇ ಸಹಜವಾಗಿ ಕವಿತ್ವ ಅನ್ನೋದು ಕವಿಗೆ ಬರಬೇಕು ಅಂತ. ಅವನು ಪ್ರಯತ್ನಪೂರ್ವಕವಾಗಿ ಬರಬಾರ್ದು, ಅದು ಅನಾಯಾಸವಾಗಿ ಬರಬೇಕು, ಅಂತಃಸ್ಫುರಣೆಯಿಂದ ಬರಬೇಕು. ಆವಾಗಲೇ ನಿಜವಾಗಿರ್ತಕ್ಕಂಥ ಕವಿತ್ವಕ್ಕೆ ಬೆಲೆ ಎಂಬತಕ್ಕಂಥದ್ದು ಬರೋದು. ಅಡೆತಡೆ ಇಲ್ಲದೆ ಒಂದು ಸಮುದ್ರದ ಅಲೆಗಳ ತರಹ ಬರ್ತಾ ಇರಬೇಕು ಆ ಕವಿತ್ವ ಎಂಬತಕ್ಕಂಥದ್ದು. ಚೇಟಿ ಭವನ್ ನಿಖಿಲ ಖೇಟಿ ಕದಂಬತರು ವಾಟೀಶು ನಾಕಿ ಪಟಲೀ ಕೋಟೀರ ಚಾರುತರ ಕೋಟಿ ಮಣಿ ಕಿರಣ ಕೋಟಿ ಕರಂಬಿತ ಪದ ವಾಟೀಶು ಗಂಧ ಕುಚ ಶಾಟಿ ಕವಿತ್ವ ಪರಿಪಾಟಿ ಮಗಾದಿಪಸುತ. ಅಶ್ವಧಾಟಿ ವೃತ್ತದಲ್ಲಿ ಅಂಬಾಷ್ಟಕ ಶಂಕರಾಚಾರ್ಯರಿಂದ ಬರೆಯಲ್ಪಟ್ಟಿರೋದು. 22 ಅಕ್ಷರಗಳಿಗೆ ಒಂದೊಂದು ಪಾದ ನಿಲ್ಲತ್ತೆ. 22 × 4 88 ಅಕ್ಷರ ಇರತಕ್ಕಂಥ ಒಂದು ಶ್ಲೋಕ ಅದು ಅಶ್ವಧಾಟಿ ವೃತ್ತದಲ್ಲಿ. ಕುದುರೆ ನೆಗೆದ ಹಾಗೆ ಶಬ್ದ ಬರಬೇಕು. ಅಶ್ವಧಾಟಿ ಅಂದರೆ, ಅಶ್ವ ಅಂದರೆ ಕುದುರೆ, ಹಾಗೆ ಬರುತ್ತೆ ನೋಡಿ ಸಪ್ಪಳ. ನೀವು ಸರಿಯಾಗಿ ಹೇಳಿದರೆ ಅದಕ್ಕೆ ಯಾವಾಗಲೂ ಕೂಡ ಗಟ್ಟಿಯಾಗಿ ಹೇಳಬೇಕು. ಕವನವನ್ನು ವಾಚನ ಮಾಡ್ತಕ್ಕಂಥವ್ರು ಗಟ್ಟಿಯಾಗಿ ಮಾಡಿದರೆ ಆವಾಗ ಅದರ ಭಾವ, ಅದರ ರಾಗ, ಅದರ ತಾಳ ಅನ್ನೋದು ಕೇಳುಗರಿಗೆ ಮುಟ್ಟತ್ತೆ. ಅದನ್ನು ಮೆತ್ತಿಗೆ ಹೇಳ್ತಾ ಹೋದರೆ ಆವಾಗ ಆ ಸೊಗಸೆ ಹೊರಟೋಗುತ್ತೆ. ಅದು ಒಂದೊಂದು ವೃತ್ತಕ್ಕೆ ಹೇಗಿರಬೇಕು ಅದಕ್ಕನುಗುಣವಾಗಿ ಭಾವ ಇರಬೇಕು, ಭಾವಕ್ಕನುಗುಣವಾಗಿ ರಸ ಇರಬೇಕು, ರಸಕ್ಕೆ ಅನುಗುಣವಾಗಿರ್ತಕ್ಕಂತಹ ಪ್ರತಿಭೆ ಇರಬೇಕು ಮನುಷ್ಯನಿಗೆ. ಅದು ಮೂರು ಹೊಂದಾಣಿಕೆ ಆದಾಗಲೇ ಆ ರೀತಿಯಾಗಿ ಬರ್ತಕ್ಕಂಥದ್ದು ಶಬ್ದಗಳು. ಆ ದೃಷ್ಟಿಯಿಂದಲೇ ಮುಖ್ಯವಾಗಿ ಮನುಷ್ಯನಿಗೆ ಮೋಹ ಹೆಂಗುಂಟಾಗತ್ತೆ? ದೇಹ ಮೋಹ. ನಾನು ಅಂದರೆ ದೇಹ ಎಂಬುದಾಗಿ ಭಾವಿಸ್ಕೊಂಡು, ದೇಹ ಹೋದರೆ ನಾನು ಹೋದೆ ಎಂಬುದಾಗಿ ಭ್ರಮಿಸ್ಕೊಂಡು ಆ ಅಜ್ಞಾನದಲ್ಲೇ ನಾವು ತೊಳಲಾಡ್ತಾ ಇರೋದರಿಂದನೇ ಮನುಷ್ಯ ಮುಖ್ಯವಾಗಿ ದೇಹ ಅನ್ನೋದು ಅನಿತ್ಯ ಅನ್ನೋದನ್ನು ಅನುಭವದಿಂದ ಕಂಡುಕೋಬೇಕು. ದೇಹ ಅಂದರೆ ಏನಪ್ಪ? ದಹ್ಯತೆ ಐತಿ ದೇಹ, ತೊಗೊಂಡಾಗ ಸುಡೋದಕ್ಕೆ ಲಾಯಕ್ಕಾಗಿರೋ ದೇಹ. ಅಂಥ ದೇಹಕ್ಕೆ ಏನೆಲ್ಲ ಅಲಂಕಾರ ಮಾಡ್ಕೋತೀವಿ ನೋಡಿ. 1 ಗಂಟೆ ಅಲಂಕಾರ ಮಾಡಿಕೊಂಡು ಮತ್ತೆ ರಸ್ತೆಗೆ ಬಂದರೆ ನಾವಾಗೇ ಇರ್ತೀವಿ. ಎಲ್ಲ ಅಲಂಕಾರನೂ ಅಳಿಸೋಗಿರುತ್ತೆ. ಸೊ ಆ ದೃಷ್ಟಿಯಿಂದ ನನ್ನ ಸಹಜವಾಗಿ ಹೇಗಿರ್ತೀನೋ ಅದರ ಸಮಾನ ಇಲ್ಲ. ಯಾವುದೇ ಬಾಹ್ಯವಾಗಿರ್ತಕ್ಕಂಥ ಅಲಂಕಾರಗಳು ಕೂಡ ನಿಲ್ಲೋದಲ್ಲ, ಅದು ಕೇವಲ ಕ್ಷಣಿಕವಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದನೇ ನಿಜವಾಗಿರೋ ಸೌಂದರ್ಯ ಆಂತರಿಕ ಸೌಂದರ್ಯವೇ ಹೊರತು ಬಾಹ್ಯ ಸೌಂದರ್ಯ ಅಲ್ಲ. ಸತ್ಯಂ ಶಿವಂ ಸುಂದರಂ. ಯಾವುದು ಸತ್ಯವೋ ಅದು ಶಿವ, ಯಾವುದು ಶಿವವೋ ಅದು ಸುಂದರ. ಆ ದೃಷ್ಟಿಯಿಂದನೇ ಸುಂದರಾತಿ ಸುಂದರಂ ಅರವಿಂದ ನಂದ ದರ್ಶನಂ ಅಂತ ಕಪಾಲಿ ಶಾಸ್ತ್ರಿಗಳು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಆಗಸ್ಟ್ 14ನೇ ತಾರೀಕು ರಾತ್ರಿ 12 ಗಂಟೆಗೆ ಗುರುಗಳಾಗಿರ್ತಕ್ಕಂಥ ಅರವಿಂದ್ ಘೋಷ್ ಮೇಲೆ ಆಶುವಾಗಿ ಹೇಳಿರ್ತಕ್ಕಂಥ ಶ್ಲೋಕ. ಆ ದೃಷ್ಟಿಯಿಂದ ಯಾವುದು ಸೌಂದರ್ಯ ಅಂದರೆ ಸುಂದರಸ್ಯ ಭಾವ ಸೌಂದರ್ಯಂ. ಸುಂದರ ಬಾಹು ಸ್ತವ ಅಂತಲೂ ಒಂದು ಸ್ತವ ಇದೆ ವಿಶಿಷ್ಟಾದ್ವೈತ ಸಂಪ್ರದಾಯದಲ್ಲಿ. ರಾಮಾನುಜರ ಶಿಷ್ಯರು ಪರಾಶರ ಭಟ್ಟರು ಬರೆದಿರ್ತಕ್ಕಂಥ ಗ್ರಂಥ. ಆ ದೃಷ್ಟಿಯಿಂದ ಭಗವಂತನ ಸೌಂದರ್ಯವನ್ನು ಕಾಣತಕ್ಕಂಥದ್ದು ನಿಜವಾದ ಅರ್ಥದಲ್ಲಿ. ಈ ಮಾನುಷ ಸೌಂದರ್ಯ ಹೊಟ್ಟೋಗುತ್ತೆ, ನಿಜವಾಗಿರ್ತಕ್ಕಂಥದ್ದು ಭಗವಂತನ ಸೌಂದರ್ಯ. ಅದನ್ನು ಆರಾಧನೆ ಮಾಡಬೇಕು. ಅದಕ್ಕೇ ಮುಖ್ಯವಾಗಿ ಸೌಂದರ್ಯ ಶಾಸ್ತ್ರ ಅಂದರೆ ಏನು ಅನ್ನೋದ್ರ ಬಗ್ಗೆನೇ ಒಂದು ಪರಿಕಲ್ಪನೆ ಇದೆ. ಥಿಯರೀಸ್ ಆಫ್ ಬ್ಯೂಟಿ ಅಂತ ಜಾರ್ಜ್ ಸ್ಯಾಂಟಾಯನ ಎಂಬತಕ್ಕಂಥ ಒಂದು ಗ್ರಂಥ ಬರೆದಿದ್ದಾನೆ. ಅದಕ್ಕೆ ಸಂವಾದಿಯಾಗಿ ಪೂನಾದಲ್ಲಿ 10/11 ಸಕಾಲ್ ಸ್ಟ್ರೀಟ್, ಬನೆ ರೋಡ್, ಪುಣೆ 410007ನಲ್ಲಿದ್ದಂತಹ ಓಗೇಟಿ ಪರಿಶಿತ್ ಶರ್ಮಾ ಅವರು 1930ರಲ್ಲಿ ಜನಿಸಿದವರು, 1993ರಲ್ಲಿ ತೀರ್ಕೊಂಡವರು. 64 ಸೂತ್ರಗಳನ್ನು ಕೊಟ್ಟು ಸೌಂದರ್ಯ ಅಂದರೆ ಏನು ಅಂತ ವರ್ಣನೆ ಮಾಡ್ತಾರೆ. ಸೌಂದರ್ಯಂ ಚಮತ್ಕಾರ. ಎಲ್ಲರನ್ನೂ ಕೂಡ ಚಮತ್ಕಾರವನ್ನು ಉಂಟು ಮಾಡತಕ್ಕಂಥದ್ದು ಸೌಂದರ್ಯ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ
ಆ ಸೌಂದರ್ಯ ರಾಶಿಯಲ್ಲಿ ಹೇಗಿತ್ತು ಅಂದರೆ, ಕಾಳಿದಾಸ ವರ್ಣನೆ ಮಾಡ್ತಾನೆ ದೇಹದ ಸೌಂದರ್ಯವನ್ನು. ವಿಕ್ರಮೋರ್ಷಿಯ ನಾಟಕದಲ್ಲಿ ಊರ್ವಶಿ ಹೇಗಿದ್ಲು ಅಂದರೆ, ಆಭರಣಸ್ಯ ಆಭರಣಂ ಉಪಮಾನಸ್ಯ ಪ್ರತ್ಯುಪಮಾನಂ ವರ್ಣನೆ ಮಾಡ್ತಾನೆ. ಆಭರಣಕ್ಕೂ ಆಭರಣ ತರಹ ಇದ್ರಂತೆ ಅಂತ. ನಾವು ಸಾಮಾನ್ಯವಾಗಿ ಗೋಲ್ಡು ಡೈಮಂಡ್ ಶಾಪ್ಗೆ ಆಭರಣ ಅಂತ ಹೆಸರಿಡೋದು ವಾಡಿಕೆ ಇದೆ. ಜಯನಗರ 3rd ಬ್ಲಾಕಲ್ಲಿ 24th B ಮೇನ್ ರೋಡಲ್ಲಿ 4th ಬ್ಲಾಕಿಂದ ಬಂದರೆ ಕಾರ್ನರ್ ಹೌಸು ಆಭರಣ ಅಂತ. ಸೊ ಯಾತಕ್ಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆಭರಣಕ್ಕೂ ಆಭರಣ ರೂಪದಲ್ಲಿ ಇದ್ಲು ಅವಳು ಊರ್ವಶಿ ಅಂತ. ಉಪಮಾನಸ್ಯ ಪ್ರತ್ಯುಪಮಾನಂ, ಉಪಮಾನಕ್ಕೇನೆ ಇನ್ನೊಂದು ಉಪಮಾನ ಕೊಡೋ ಹಾಗಿದ್ಲು, ಅಷ್ಟು ಚೆನ್ನಾಗಿದ್ಲು ಅವಳು ಅಂತ. ಚಿತ್ರೇ ನಿವೇಶ್ಯ ಪರಿಕಲ್ಪಿತ ಸತ್ವಯೋಗಾತ್ ರೂಪೋಚ್ಚಯೇನ ಮಹತ ವಿಧಿನಾಕೃತಾನು ಸ್ತ್ರೀ ರತ್ನ ಸೃಷ್ಟಿರಪರ ಪ್ರತಿಭಾತಿ ಸಾಮೆ ಧಾತುರ್ವಿಭುತ್ವ ಮನಿಚಿಂತ್ಯ ವಪುಶ್ಚ ತಸ್ಯಾಹ. ಶಕುಂತಲೆಯನ್ನು ವರ್ಣನೆ ಮಾಡ್ತಾನೆ ದುಷ್ಯಂತ. ಸ್ತ್ರೀ ರತ್ನ ಸೃಷ್ಟಿರಪರ, ಅವಳು ಬರೀ ಸ್ತ್ರೀ ಅಲ್ಲ, ಸ್ತ್ರೀ ರತ್ನ. ಆ ಮಾತನ್ನು ಕೊಡ್ತಾನೆ ಅವನು. ಆ ದೃಷ್ಟಿಯಿಂದನೇ ಇದೆಲ್ಲವೂ ಕೂಡ ದೈಹಿಕವಾಗಿರ್ತಕ್ಕಂಥ ಸೌಂದರ್ಯವೇ ಹೊರತು ಶಾಶ್ವತವಾಗಿರ್ತಕ್ಕಂಥ ಸೌಂದರ್ಯ ಅಲ್ಲ. ನೋಡಿ, ಬುದ್ಧನ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಅವನ ತಮ್ಮ ನಂದ ಎಂಬತಕ್ಕಂಥವನು ಸುಂದರಿಯನ್ನು ಪ್ರೀತಿಸ್ತಾ ಇದ್ದ. ಅವಳೇ ಲೋಕೋತ್ತರ ಸುಂದರಿ ಅನ್ನೋ ಭ್ರಮೆಯಿಂದ ಒಂದು ದಿವಸ ತನ್ನ ತಮ್ಮನಿಗೆ ನಿಜವಾಗಿ ಸೌಂದರ್ಯ ಏನು ಅಂತ ತೋರಿಸೋದಕ್ಕೆ ಅವನ ಆಚೆ ಕರ್ಕೊಂಡು ಹೋದ. ಕೋತಿಗಳು ಒಂದು ಕೊಂಬೆಯಿಂದ ಒಂದು ಕೊಂಬೆಗೆ ನೆಗಿತಾ ಇತ್ತು. ಇದು ಹೆಂಗಿದೆ ತಮ್ಮ ಅಂತ ಕೇಳಿದ. ಅಯ್ಯೋ ಕೋತಿ ಅಣ್ಣ, ಗೊತ್ತಿಲ್ವಾ, ನಡೆಯಪ್ಪ ಮುಂದಕ್ಕೆ. ತನ್ನ ಸುಂದರಿಗಿಂತ ಚೆನ್ನಾಗಿರ್ತಕ್ಕಂಥ ಒಬ್ಬಳನ್ನು ತೋರಿಸಿ, ನಿನ್ನ ಸುಂದರಿ ಈ ಸುಂದರಿ ಹಿನ್ನೆಲೆಯಲ್ಲಿ ಹೆಂಗೆ ಕಾಣಿಸ್ತಾಳೆ ಅಂತ ಕೇಳಿದ. ಅಯ್ಯೋ ಆ ಸುಂದರಿನಾ, ನೀನು ಆಗಲೇ ತೋರಿಸಿದೆಯಲ್ಲ ಅಣ್ಣ, ಕೋತಿ ಆ ಥರ ಇದ್ದಾಳೆ ಅಂತ. ಯಾವಳನ್ನು ನೀನು ಜೀವನದುದ್ದಕ್ಕೂ ಸುಂದರಿ ಅಂತ ಉಪಾಸನೆ ಮಾಡ್ತಾ ಇದೆಯೋ ಅವಳೇ ನಿನಗೆ ಕೋತಿ ಥರ ಕಾಣಿಸೋಕ್ಕೆ ಶುರುವಾದ್ಲು. ಯಾಕೆ? ಅವಳಿಗಿಂತ ಚೆನ್ನಾಗಿರೋಳು ಕಂಡಾಗ. ಆ ದೃಷ್ಟಿಯಿಂದ ಆಲ್ ಫಿಸಿಕಲ್ ಬ್ಯೂಟಿ ಈಸ್ ರಿಲೇಟಿವ್, ಇಟ್ ಈಸ್ ನಾಟ್ ಪರ್ಮನೆಂಟ್. ಪರ್ಮನೆಂಟ್ ಬ್ಯೂಟಿ ಈಸ್ ಓನ್ಲಿ ಗಾಡ್ಲಿ ಬ್ಯೂಟಿ. ಆ ದೃಷ್ಟಿಯಿಂದನೇ ದೋಸ್ ಹು ಡು ನಾಟ್ ರಿಯಲೈಸ್ ಗಾಡ್ ದೇ ವಿಲ್ ಬಿ ಬಾರ್ನ್ ಆಸ್ ಡಾಗ್, GOD DOG. ಅಷ್ಟೇ ವ್ಯತ್ಯಾಸ. ನಮಗೆಲ್ಲ ಈಗ ಡಾಗ್ ರಿಯಲೈಸೇಷನ್ ಇದೆ ಹೊರತು ಗಾಡ್ ರಿಯಲೈಸೇಷನ್ ಯಾರಿಗಿದೆ ಈಗ? ಅದಕ್ಕೆ ತಮಾಷೆಗೆ ಹೇಳೋದುಂಟು, ಹಿಂದೆ ಎಲ್ಲ ಕೂಡ ಸಪ್ತಪದಿ ಅದೆಲ್ಲ ನಡೀತಾ ಇತ್ತು ಮದುವೆಯಲ್ಲಿ. ಆವಾಗ 7 ಹೆಜ್ಜೆ ಒಟ್ಟಿಗೆ ನಡೀತಾ ಇದ್ದಂತಹ ಒಂದು ಕಾಲ ಇತ್ತು. ಈಗ ಮದುವೆಗೆ ಮುಂಚೆನೇ 7,000 ಹೆಜ್ಜೆ ಇಬ್ಬರು ನಡೆದ ಮೇಲೆ ಯಾವ ಸಪ್ತಪದಿ ಈಗ? ಸೊ ಹಾಗೆ ಅದಕ್ಕೆ ಅರ್ಥವೇ ಹೇಗೆ ಅಂತ ಹೇಳೋದು ಕಷ್ಟ ಆಗತ್ತೆ. ಸೊ ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನಿಜವಾಗಿರ್ತಕ್ಕಂಥ ಸೌಂದರ್ಯ ಶಾಸ್ತ್ರ, ಸೌಂದರ್ಯ ಮತ್ತು ಕಲೆ ಅಂತ SL ಭೈರಪ್ಪನವರ PhD ಥೀಸಿಸು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವ್ರು ಬರೀ ಕಾದಂಬರಿಕಾರರು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವರು ಫಿಲಾಸಫಿ ಪ್ರೊಫೆಸರು SL ಭೈರಪ್ಪನವರು. ಆನಂದ್ ಅಂತಿದೆ ಗುಜರಾತಲ್ಲಿ, ಆನಂದ್ ಯೂನಿವರ್ಸಿಟಿನಲ್ಲಿ ಫಿಲಾಸಫಿ ಪ್ರೊಫೆಸರ್ ಆಗಿ ಸರ್ವ್ ಮಾಡ್ತಾಯಿದ್ರು ಭೈರಪ್ಪನವರು. ಸೌಂದರ್ಯ ಅಂದರೆ ಏನು ಅಂತ ಅದನ್ನು ತಿಳಿಸ್ಕೊಡ್ತಾರೆ. ಅದಕ್ಕೆ ಅನುಗುಣವಾಗಿಯೇ ಅವರ ಸೊಸೆನೂ ಕೂಡ ದೌರ್ಭಾಗ್ಯದಿಂದ ನನ್ನ ಹತ್ರ PhD ಮಾಡುವಾಗ ಆಕೆನೂ ಆ ವಿಷಯನೇ ಆರಿಸ್ಕೊಂಡ್ಲು ಮುಂದಕ್ಕೆ ಏನು ಮಾಡೋದು ಅನ್ನೋ ದೃಷ್ಟಿಯಿಂದ. ಹಿರಿಯಣ್ಣಾಸ್ ಏಸ್ಥೆಟಿಕ್ಸ್ ಅನ್ನೋದ್ರ ಬಗ್ಗೆ ಆಕೆ ಮಾಡಿರ್ತಕ್ಕಂಥ ಥೀಸಿಸ್ ಇರಲಿ. ಸೊ ಏನು ಹೇಳಕ್ಕೆ ಬಂದೆ ಅಂತ ಹೇಳಿದ್ರೆ, ನಿಜವಾಗಿರ್ತಕ್ಕಂಥ ಸೌಂದರ್ಯ ಹೇಗೆ? ಯಾವಾಗಲೂ ಕೂಡ ಬ್ಯೂಟಿ ಲೈಸ್ ಇನ್ ದಿ ಐಸ್ ಆಫ್ ದ ಬಿಹೋಲ್ಡರ್ ಅಂತ ಒಂದು ಮಾತಿದೆ. ನೋಡ್ತಕ್ಕಂಥವರ ದೃಷ್ಟಿನಲ್ಲೇ ಚೆನ್ನಾಗಿದ್ದರೆ ಚೆನ್ನ ಅನ್ನೋ ದೃಷ್ಟಿಯಿಂದ. ಆದರೆ ಶಾಶ್ವತವಾಗಿರ್ತಕ್ಕಂಥ ಚೆನ್ನ ಯಾವುದು? ಆ ಕಡೆ ಗಮನ ಬರಬೇಕು. ಆ ದೃಷ್ಟಿಯಿಂದಲೇ ಈ ಮೋಹನ್ ಜಹಿ ಮಹಾಮೃತ್ಯು, ಬರೀ ಮೃತ್ಯು ಅಲ್ಲ, ಅದು ದೊಡ್ಡ ಮೃತ್ಯು. ದೇಹಾಭಿಮಾನೇ ಗಲಿತೆ, ಮೊನ್ನೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಆತ್ಮಾಭಿಮಾನೇ ಜಾಗೃತೆ, ಯತ್ರ ಯತ್ರ ಮನಃ ತತ್ರ ತತ್ರ ಸಮಾಧಿ. ಯಾವಾಗ ದೇಹಾಭಿಮಾನ ಹೋಗುತ್ತೋ, ಆತ್ಮಾಭಿಮಾನ ಜಾಗೃತವಾಗುತ್ತೋ, ಎಲ್ಲೆಲ್ಲಿ ಮನಸ್ಸು ಹೋದ್ರೆ ಅಲ್ಲಿಗೆ ಸಮಾಧಿಗೆ ಹೋಗ್ತಾರೆ ಅಂತ. ಅದು ನಿಜವಾಗಿರ್ತಕ್ಕಂಥ ಮಾತು. ಸಮ್ಯಕ್ ಆಧೀಯತೆ ಮನಃ ಯತ್ರ ಇತಿ ಸಮಾಧಿ. ಅದಕ್ಕೆ ಸಮಾಧಿ ಪಾದ ಅಂತಲೇ ಒಂದು ಪಾದ ಇದೆಯಲ್ಲ ಯೋಗ ಸೂತ್ರಗಳಲ್ಲಿ. ಎಷ್ಟು ಅಗಾಧವಾಗಿದೆ ಅಂದರೆ, ಒಂದು ಯೋಗ ಸೂತ್ರದ ಮೇಲೆ ಇನ್ನೇನು 21ನೇ ತಾರೀಕು ಯೋಗ ಡೇ ಬರ್ತಾ ಇದೆಯಲ್ಲ, ನರೇಂದ್ರ ಮೋದಿಯವರು ಉದ್ಘೋಷಣೆ ಮಾಡಿರೋದು. ಈಗ ಮೈಸೂರಿಂದ ರಾಂಚಿಗೆ ಶಿಫ್ಟ್ ಆಗ್ತಾ ಇದೆ ಅಂತ ಇರಲಿ, ಅದಲ್ಲ ನಾನು ಮುಖ್ಯವಾಗಿ ಬೇಕಾಗಿರೋದು. ಯೋಗ ಅಂದ್ರೇನು? ಜೀವಾತ್ಮ ಪರಮಾತ್ಮ ಸಂಯೋಗ ಯೋಗ. ಯಾವಾಗ ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾಗ್ತಾನೋ ಅದಕ್ಕೆ ಯೋಗ ಅಂತ ಹೇಳೋದು. ನಾವು ಸಾಮಾನ್ಯವಾಗಿ ಹೇಳ್ತೀವಿ ಯೋಗ ಅಂತ. ಏನು ಯೋಗ ಅಂದ್ರೇನು? ಸೊ ಹಾಗೆ ಬಳಕೆಯಲ್ಲಿ ಮಾಡ್ತೀವಿ ಕೆಲವು ಶಬ್ದಗಳನ್ನು. ಆ ದೃಷ್ಟಿಯಿಂದ ದೇಹ ಎಂಬತಕ್ಕಂಥದ್ದು ಯಾವತ್ತೂ ಶಾಶ್ವತವಲ್ಲ ಅಂತ ತಿಳಿಯೋದಕ್ಕೆ
ಬುದ್ಧನ ಜೀವನಕ್ಕಿಂತ ಬೇಕಾನಪ್ಪ. ನೋಡಿ, ಬುದ್ಧನ ತಂದೆ ಶುದ್ಧೋಧನ ಎಷ್ಟೆಲ್ಲ ಪ್ರಯತ್ನ ಮಾಡ್ದ. ಬುದ್ಧನಿಗೆ ಸಾವು ತೋರಿಸಬಾರ್ದು, ವಯಸ್ಸಾದವ್ರನ್ನ ತೋರಿಸಬಾರ್ದು, ಎಷ್ಟೆಷ್ಟು ಪ್ರಯತ್ನ ಮಾಡಿದ್ನೋ ದೈವದ ಮುಂದೆ ನಮ್ಮ ಪ್ರಯತ್ನ ನಡೆಯುತ್ತಾ? ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ವಿಧಿ ಅಲಂಘನೀಯ, ವಿಧಿಯನ್ನು ಯಾರೂ ದಾಟೋದಕ್ಕಾಗೋದಿಲ್ಲ. ಇವತ್ತು ನಾವು ಚೆನ್ನಾಗಿದ್ದರೆ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ವಿಶೇಷದಿಂದಲೇ, ಇಲ್ಲದೆ ಹೋದರೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಭರ್ತೃಹರಿ ದೈವ ಪದ್ಧತಿ ಅಂತ 10 ಶ್ಲೋಕ ಬರೆದು ಕೊನೇ ಶ್ಲೋಕದಲ್ಲಿ ಒಂದು ಮಾತು ಹೇಳ್ತಾನೆ. ವನೆ ರಣೆ ಶತ್ರು ಜಲ ಅಗ್ನಿ ಮಧ್ಯೆ ಮಹಾರ್ಣವೆ ಪರ್ವತಮಸ್ತಕೇವ ಸುಪ್ತಂ ಪ್ರಮತ್ತಂ ವಿಷಮಸ್ಥಿತಿಂವ ರಕ್ಷಂತೆ ಪುಣ್ಯಾನಿ ಪುರಾಕೃತಾನಿ. ಈ 10 ಸಂದರ್ಭದಲ್ಲಿ ನಾವೇನಾದರೂ ಚೆನ್ನಾಗಿದ್ದರೆ ಜನ್ಮಾಂತರದ ಸುಕೃತದಿಂದ ಇದ್ದೀವಿ ಅಂತ ತಿಳ್ಕೋಬೇಕು. ವನೆ, ಕಾಡಲ್ಲಿ ಒಬ್ಬೊಬ್ಬರೇ ಹೋಗ್ತಾ ಇರುವಾಗ ಯಾವ ನಿಮಿಷದಲ್ಲಿ ಏನು ಬೇಕಾದರೂ ಆಗ್ಬೋದು. ರಣರಂಗದಲ್ಲಿ ಕಾದಾಡ್ತಾ ಇರುವಾಗ ಯಾವ ಮಿನಿಷಲ್ಲಿ ಬೇಕಾದರೂ ಅವನಿಗೆ ಸಾವು ಬರ್ಬೋದು. ಶತ್ರುಗಳ ಮಧ್ಯೆ, ಜಲ ಮಧ್ಯೆ, ಸಮುದ್ರದಲ್ಲಿರುವಾಗ, ದೊಡ್ಡ ಪರ್ವತದ ಮೇಲಿರುವಾಗ, ಮಲ್ಕೊಂಡು ನಿದ್ದೆ ಮಾಡ್ತಾ ಇರುವಾಗ, ಮತ್ತನಾಗಿರುವಾಗ, ವಿಷಮ ಸ್ಥಿತಿ ಕೋಮಾ ಹೋದಾಗ ಅವನೇನಾದರೂ ಬದುಕಿ ಬರ್ತಾನೆ ಸರಿಯಾಗಿ ಅಂದರೆ ಜನ್ಮಾಂತರ ಪುಣ್ಯ ವಿಶೇಷ ಅಂತ ಒಪ್ಪಬೇಕು. ಆ ದೃಷ್ಟಿಯಿಂದನೇ ಭರ್ತೃಹರಿ ಎಂತಹ ಒಳ್ಳೆ ಮಾತುಗಳನ್ನು ಹೇಳಿದ್ದಾನೆ ಅಂದರೆ, ನೀತಿ ಶತಕ ವೈರಾಗ್ಯ ಶತಕ 2 ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ನಮ್ಮ ಜೀವನಕ್ಕೆ ಬಹಳ ಹತ್ತಿರ ಆಗುತ್ತೆ. ಯಾವತ್ತೂ ಕೂಡ ನೀತಿ ಶತಕಕ್ಕೆ ಅನೇಕ ಅನುವಾದಗಳು ಇದೆ ಕನ್ನಡದಲ್ಲಿ. ರಾಮಕೃಷ್ಣಾಶ್ರಮದಲ್ಲೂ ಕೂಡ ರೂಪಾ ಎಂಬತಕ್ಕಂಥವರು ಮೈಸೂರು ಮಹಾರಾಜ ಕಾಲೇಜಲ್ಲಿ ಸಮೃತ ಪ್ರಾಧ್ಯಾಪಕಿಯಾಗಿರ್ತಕ್ಕಂಥವ್ರು ಮಾಡಿರ್ತಕ್ಕಂತಹ ಕನ್ನಡ ಅನುವಾದ ರಾಮಕೃಷ್ಣಾಶ್ರಮದ ಬಲಗಡೆ ಸೇಲ್ಸ್ ಸೆಕ್ಷನಲ್ಲಿ ಎಂಟರಾದಾಗ 6ನೇ ಕಬೋರ್ಡ್ನ ಕೆಳಗಡೆ ಭಾಗದಿಂದ 4ನೇ ಪುಸ್ತಕ ಅಂತ 5:45 ಮಾಹಿತಿ. ಆ ದೃಷ್ಟಿಯಿಂದ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ವಿಷಯ ನೋಡಿ ಹೇಗೆ ಕಂಡುಬರುತ್ತೆ ಅನ್ನೋದಕ್ಕೆ, ಈ ಮೋಹ ಎಂಬತಕ್ಕಂಥದ್ದು ದೇಹ ಮೋಹ ಆದರೆ ಇನ್ನು ಕೆಲವರಿಗೆ ಎಂಥ ಮೋಹ? ದಾರ ಮೋಹ. ದಾರ ಅಂದರೆ ಕನ್ನಡ ದಾರ ಅಲ್ಲ, ಸಂಸ್ಕೃತ ದಾರ. ದಾರ ಅಂದರೆ ಹೆಂಡತಿ. ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯಂ ಅತೀವ ವಿಚಿತ್ರ ಕಸ್ಯತ್ವಂ ಕಹ ಕುತ ಆಯಾತಃ ತತ್ವಂ ಚಿಂತೆಯ ಯದಿದಂ ಭ್ರಾತಃ. ಅದಕ್ಕೆ ಹೇಳ್ತಾರೆ ನೋಡಿ, ಕಾತೆ ಕಾಂತ, ಯಾರಪ್ಪ ನಿನ್ನ ಹೆಂಡತಿ? ಮದುವೆ ಆಗೋಕ್ಕೆ ಮುಂಚೆ ಅದೇ ಸಂಬಂಧ ಇತ್ತಾ? ಯಾರೋ ಇಬ್ಬರಲ್ಲೊಬ್ಬರು ದೇಹತ್ಯಾಗ ಮಾಡಿದ ಮೇಲೆ ಆ ಸಂಬಂಧ ಉಳಿಯತ್ತಾ? ಮಧ್ಯ ಇರೋದಕ್ಕೆ ಯಾಕಪ್ಪ ನಿನಗೆ ಮೋಹ? ಆ ದೃಷ್ಟಿಯಿಂದ ಇರೋ ತನಕ ನಾವು ಯಾವತ್ತೂ ಕೂಡ ಯಾರಿಗೂ ಮನಸ್ಸು ನೋಯಿಸದೇ ಇರಬೇಕು. ಯಾರಿಗೂ ಒಳ್ಳೇದು ಮಾಡೋಕ್ಕಾಗದೆ ಹೋದರೂ ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಮಾಡಬಾರ್ದು ಯಾರಿಗೂ ಕೂಡ. ಅದು ಒಂದನ್ನು ನಾವು ಇಟ್ಕೊಂಡ್ಬಿಟ್ರೆ ಜೀವನ ಸಾರ್ಥಕವಾಗಿಬಿಡುತ್ತೆ. ಆ ದೃಷ್ಟಿಯಿಂದನೇ ಅಂಗಂಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋಯಾತಿ ಗೃಹೀತ್ವ ದಂಡಂ ತದಪಿನ ಮುಂಚತಿ ಆಶಾಪಿಂಡಂ. ಇಷ್ಟಾದರೂ ಮನುಷ್ಯನಿಗೆ ಆಸೆ ಬಿಡಲ್ಲ ನೋಡಿ, ಯಾವಾಗಲೂ ಕೂಡ. ಅದಕ್ಕೆ ಹೇಳ್ತಾ ಎಳಿತಾ ಇರುತ್ತೆ, ಅದು ಹಿಂದಕ್ಕೆ ಸೆಳೀತಾ ಇರುತ್ತೆ. ಸೊ ವಯಸ್ಸಾಯಿತು, ಯಾರೂ ಕೂಡ ಹುಟ್ಟಿದ ಹಾಗೆ ಇರೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಕೂಡ ಭೀಷ್ಮಾಚಾರ್ಯರ ಥರ ಮಗ ಸಿಗೋದಿಲ್ಲ. ತನ್ನ ತಂದೆ ಹತ್ರನೇ ಯೌವನ ವಿನಿಮಯ ಮಾಡಿಕೊಂಡು ತಾನು ಮುದುಕ ಆಗಿ ತನ್ನ ತಂದೆಗೆ ತನ್ನ ಯೌವನ ಕೊಟ್ಟು ಅವನ್ನ ಮದುವೆ ಮಾಡಿಸಿ ತಾನು ಬ್ರಹ್ಮಚಾರಿಯಾಗಿ ಉಳಿತಕ್ಕಂಥದ್ದು ಸಾಮಾನ್ಯವಲ್ಲ. ಅದಕ್ಕೇನೆ ದೇವವ್ರತ ಭೀಷ್ಮನಾಗಿ ಪರಿಣಾಮ ಆಗಿದ್ದು, ಭಯಂಕರವಾಗಿರ್ತಕ್ಕಂಥ ಪ್ರತಿಜ್ಞೆ ಭೀಷ್ಮಾಚಾರ್ಯರು ಮಾಡಿದ್ದು. ಆ ದೃಷ್ಟಿಯಿಂದನೇ ಹೇಳೋದು, ಹನುಮಂತ ಒಂದು ಕಡೆ, ಭೀಷ್ಮಾಚಾರ್ಯರು ಒಂದು ಕಡೆ, ಇಬ್ಬರೇನೇ ಇಂದ್ರಿಯ ನಿಗ್ರಹ ಇರೋರು. ಇನ್ನು ಯಾರಿಗೂ ಪ್ರಪಂಚದಲ್ಲಿ ಇಂದ್ರಿಯ ನಿಗ್ರಹ ಆಗಿಲ್ಲ ಅಂತಲೇ ಒಂದು ಸುಭಾಷಿತಕಾರ ಹೇಳ್ತಾರೆ. ಅನ್ಯತ್ರ ಭೀಷ್ಮಾತ್ ಗಾಂಗೇಯಾತ್ ಅನ್ಯತ್ರ ಚ ಹನುಮತಃ ಹರಿಣೀಖುರ ಮಾತ್ರೇಣ ಚರ್ಮಣ ಮೋಹಿತಂಜಗತ್ತು. ಪ್ರತಿಯೊಬ್ಬರು ಕೂಡ ಮೋಹಕ್ಕೆ ಒಳಗಾಗಿದ್ದಾರೆ. ಯಾವುದೋ ಒಂದು ಮೋಹ ಮನುಷ್ಯನನ್ನು ಹಿಡ್ಕೊಂಡ್ಬಿಡುತ್ತೆ. ಆ ದೃಷ್ಟಿಯಿಂದನೇ ಭೀಷ್ಮಾಚಾರ್ಯರು ಮತ್ತು ಹನುಮಂತ, ನೀವು ಆ ಹನುಮಂತನ ಪ್ರಸಂಗ ನೆನಪಿಸ್ಕೋಬೇಕು. ಸುಂದರಕಾಂಡದಲ್ಲಿ ಸೀತಾನ್ವೇಷಣೆ ಮಾಡ್ತಾ ಮಾಡ್ತಾ ರಾವಣನ ಅಂತಃಪುರದಲ್ಲಿ ಹೋಗ್ತಾ ಇರೋವಾಗ ಎಷ್ಟೋ ಜನ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಕ್ಕಂಥ ಹೆಂಗಸರನ್ನು ನೋಡಿಬಿಟ್ಟು ಅವನಿಗೆ ಮಾನಸಿಕವಾಗಿ ಕಳವಳಕ್ಕೆ ಒಳಗಾಗ್ತಾನೆ ಹನುಮಂತ. ಅಯ್ಯೋ, ನಾನೊಬ್ಬ ಬ್ರಹ್ಮಚಾರಿ, ಇಷ್ಟೊಂದು ಜನ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಕ್ಕಂಥ ಹೆಂಗಸರನ್ನು ನೋಡಿಬಿಟ್ನಲ್ಲ, ನನ್ನಿಂದ ಮಹಾಪರಾಧ ಆಯಿತು ಅಂತ ಅಂದ್ಕೊಂಡು ಕೊನೆಗೆ ತಾನೇ ಸಮಾಧಾನ ಮಾಡ್ಕೋತಾನೆ. ಹೆಂಗಸರ ಮಧ್ಯೆ ಸೀತೆಯನ್ನು ಹುಡುಕಬೇಕೇ ಹೊರತು ಇನ್ನೇನು ಗಂಡಸರ ಮಧ್ಯೆ ಹುಡುಕೋಕ್ಕಾಗತ್ತಾ? ಆ ದೃಷ್ಟಿಯಿಂದ ನಾನಿಲ್ಲಿ ಓಡಾಡಿದ್ದು ತಪ್ಪಲ್ಲ ಅಂತ ಭಾವಿಸ್ಕೊಂಡು ಮತ್ತೆ ಮುಂದುವರಿತಾನೆ. ಅದಕ್ಕೆ ಹೇಳೋದು, ಯಾವಾಗಲೂ ಕೂಡ
ಒಬ್ಬ ಪ್ರಾಮಾಣಿಕವಾಗಿರ್ತಕ್ಕಂಥ ಮನುಷ್ಯನಿಗೆ ಸಂದೇಹ ಬಂದರೆ ಪ್ರಮಾಣಂ ಅಂತಃಕರಣ ಪ್ರವೃತ್ತಯ, ಅವನ ಹೃದಯ ಅವನ ಅಂತಃಕರಣವೇ ಅವನಿಗೆ ಪ್ರಮಾಣ, ಇನ್ಯಾವುದೂ ಅಲ್ಲ. ಸತಾಂ ಹಿ ಸಂದೇಹ ಪದೇಶು ವಸ್ತುಷು ಪ್ರಮಾಣಂ ಅಂತಃಕರಣ ಪ್ರವೃತ್ತಯ, ಕಾಳಿದಾಸನ ಮಾತು. ದುಷ್ಯಂತ ಶಕುಂತಲೆಯನ್ನು ನೋಡಿ ಹೇಳ್ಕೊಳ್ತಕ್ಕಂಥದ್ದು. ನಾನು ಕ್ಷತ್ರಿಯ, ಇವಳು ನೋಡಿದೆ ಋಷಿಕುಮಾರಿ, ನನ್ನ ಮನಸ್ಸು ಯಾಕೆ ಇವಳ ಕಡೆ ಎಳಿತಾ ಇದೆ? ಆಮೇಲೆ ಹೋಗಿ ಕೇಳ್ತಾನೆ ಅನಸೂಯ ಪ್ರಿಯಂಬದೆಯರನ್ನು, ಸ್ವಲ್ಪ ಪೂರ್ವ ವೃತ್ತಾಂತವನ್ನು ಹೇಳಿನಪ್ಪ ಶಕುಂತಲೆಯದು ಹೆಂಗೆ ಸಂಬಂಧ ಅಂತ. ಆವಾಗ ಅವನಿಗೆ ಗೊತ್ತಾಗತ್ತೆ, ಮೇನಕಾ ವಿಶ್ವಾಮಿತ್ರರಿಗೆ ಹುಟ್ಟಿರೋದರಿಂದ, ವಿಶ್ವಾಮಿತ್ರ ಕ್ಷತ್ರಿಯ ಆಗಿರೋದರಿಂದ, ಇವಳು ಕ್ಷತ್ರಿಯಳಾಗಿರೋದರಿಂದ ನನ್ನ ಮನಸ್ಸು ಇವಳ ಕಡೆ ವಾಲ್ತಕ್ಕಂಥದ್ದು ತಪ್ಪಲ್ಲ ಅಂತಿಟ್ಕೊಂಡು ಗಾಂಧರ್ವ ವಿವಾಹಕ್ಕೆ ಮುಂದಕ್ಕೆ ಹೋಗ್ತಾನೆ. ಅವನೇ ಸಾಕ್ಷಾತ್ತಾಗಿ ಮುಂದುವರೆದು ಮದುವೆ ಮಾಡ್ಕೊಂಡಿದ್ರು, ಯಾರು ತಡೀತಾ ಇದ್ರು? ಅವನೇ ರಾಜ. ಲಾ ಮೇಕರ್ ಕ್ಯಾನ್ ಬಿ ಸಮ್ಟೈಮ್ಸ್ ಎ ಲಾ ಬ್ರೇಕರ್, ಬಟ್ ದುಷ್ಯಂತ ಈಸ್ ಅನ್ ಎಕ್ಸೆಪ್ಷನ್ ಟು ದಿಸ್. ಅದಕ್ಕೆ ಅಲ್ಲಿರ್ತಕ್ಕಂಥ ದಾಸಿ ಒಂದು ಮಾತು ಹೇಳ್ತಾಳೆ, ಎಂತಹ ಮಹಾರಾಜ ನಮ್ಮ ಜೊತೆ ಇರೋನು, ಇನ್ನು ಯಾರಾದರೂ ಇಂತಹ ಲೋಕೋತ್ತರ ಸುಂದರಿಯನ್ನು ಕಂಡು ಇವಳನ್ನ ನಾನು ಮದುವೆ ಆಗಬಹುದಾ ಬಿಡ್ಬೋದಾ ಅಂತ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ತಕ್ಷಣ ಹೋಗಿ ಮದುವೆ ಮಾಡಿಕೊಂಡು ಅಂತಃಪುರಕ್ಕೆ ಸೇರಿಸ್ಕೊಳ್ಳೋರು. ನಮ್ಮ ಆದರ್ಶ ರಾಜ ಅಂದ್ಬಿಟ್ಟು ಒಬ್ಬಳು ದಾಸಿ ಮೆಚ್ಚುಗೆ ವ್ಯಕ್ತಪಡಿಸ್ತಾಳೆ ರಾಜನ ಬಗ್ಗೆ. ನೋಡಿ, ಅದು ಜನಸಾಮಾನ್ಯರ ಮನಸ್ಸಲ್ಲೂ ಕೂಡ ಎಷ್ಟು ಮಟ್ಟಿಗೆ ಬೇರೂರಿರ್ತಕ್ಕಂಥದ್ದಿತ್ತು ದುಷ್ಯಂತನ ಬಗ್ಗೆ ಅಭಿಮಾನ ಎಂಬತಕ್ಕಂಥದ್ದು. ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಆದರ್ಶ ರಾಜ ಅವನು. ಅದಕ್ಕೆ ಇನ್ನೊಂದು ಉದಾಹರಣೆ, ಪ್ರಾರಂಭದಲ್ಲೇ ಅವನು ಜಿಂಕೆ ನಟಿಸ್ಕೊಂಡು ಬರ್ತಾ ಇದ್ದಾನೆ. ತಕ್ಷಣ ಅಲ್ಲಿ ಆಶ್ರಮವಾಸಿಗಳು ಅಡ್ಡ ಬಂದರು. ಆಶ್ರಮ ಮೃಗೋಯಂ ನಹಂತವ್ಯ ನಹಂತವ್ಯ, ಇದು ಆಶ್ರಮದ ಜಿಂಕೆ, ಪ್ರಾಣಿ ಹಿಂಸೆ ಮಾಡಬಾರ್ದು, ಕೊಂದು ಬಿಡ್ಬೋದಾಗಿತ್ತು ಅವನು. ಯಾರು ತಡೀತಾರೆ ರಾಜನ್ನ? ತಕ್ಷಣ ತನ್ನ ಬಾಣ ಹಿಂತಿರುಗಿಸ್ಕೊಂಡು ಚಕ್ರವರ್ತಿ ಉಡುಪುಗಳನ್ನೆಲ್ಲ ತೆಗೆದಿಟ್ಟು ಬರೀ ಕಾಲ ನಡ್ಕೊಂಡು ಹೋಗ್ತಾನೆ. ರಾಜರಕ್ಷಿತವ್ಯಾನಿ ತಪೋವನಾನಿ ನಾಮ ತದಿದಂ ವಿನೀತ ವೇಷೇಣ ಗಂತವ್ಯಾನಿ ಆಶ್ರಮಾಣಿ ನಾಮ. ಎಂತಹ ಒಂದು ಮಾತು ನೋಡಿ ದುಷ್ಯಂತಂದು. ಅದಕ್ಕೆ ಅವನು ಧೀರೋದಾತ್ತ ನಾಯಕ. ಧೀರನೂ ಹೌದು, ಉದಾತ್ತನೂ ಹೌದು. ಉದಾತ್ತ ಅಲ್ಲದೆ ಹೋಗಿದ್ರೆ, ಧೀರ ಉದ್ಧತನಾಗಿದ್ದರೆ ದುರ್ಯೋಧನ ಅಥವಾ ರಾವಣಾಸುರನ ತರಹ ಹೊಡೆದು ಕೊಂದುಬಿಡೋನು ಆ ಜಿಂಕೆನ. ಆದರೆ ಜಿಂಕೆಯನ್ನು ಕೊಲ್ಲದೇ ಇರೋದ್ರಿಂದ ಅವನಿಗಾಗಿದ್ದ ಸೌಭಾಗ್ಯ ಏನು? ಜಿಂಕೆಯಂತೆ ಕಣ್ಣುಳ್ಳವಳು ಸಿಕ್ಕಿದ್ಲು. ಅದಕ್ಕೆ ಹೇಳೋದು, ದುಷ್ಯಂತ ವೆಂಟ್ ಇನ್ ಸರ್ಚ್ ಆಫ್ ಎನ್ ಆಂಟಲೋಪ್ ಆ್ಯಂಡ್ ಗಾಟ್ ಎನ್ ಆಂಟಲೋಪ್ ಐಡ್ ಒನ್. ಅದನ್ನೇ ಆಲನ್ ಬೆರಡೆಲ್ ಕೀತ್, ಹಿಸ್ಟ್ರಿ ಆಫ್ ಸಂಸ್ಕೃತ್ ಡ್ರಾಮಾ, ಪೇಜ್ 283, ಪ್ಯಾರಾಗ್ರಾಫ್ 2, ಲೈನ್ 3ನಲ್ಲಿ ಹೇಳೋದು ಆ ಮಾತನ್ನು. ಸೊ ಹಿ ವೆಂಟ್ ಆಫ್ಟರ್ ಅನ್ ಆಂಟಲೋಪ್ ಬಟ್ ಗಾಟ್ ಅನ್ ಆಂಟಲೋಪ್ ಐಡ್ ಒನ್. ಮುಂದೆ ಅವನು ವರ್ಣನೆ ಮಾಡ್ತಾ ಹೇಳ್ತಾನೆ, ಅರ್ಥ್ಲಿ ಲವ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಡಿವೈನ್ ಲವ್ ಇನ್ ಡಿವಿನಿಟಿ ಇನ್ ಪ್ರೆಸೆನ್ಸ್ ಆಫ್ ಡಿವೈನ್ ಮಾರೀಚ ಅಂತ. ನೋಡಿ, ಕಣ್ವಾಶ್ರಮದಲ್ಲಿ ಆರಂಭ ಆಗಿದ್ದು ಮಾರೀಚಾಶ್ರಮದಲ್ಲಿ ಕೊನೆ ಆಗುತ್ತೆ ಆ ನಾಟಕ, ಶಾಕುಂತಲ ನಾಟಕ. ಆದಿ ಋಷಿ, ಮಧ್ಯ ಋಷಿ, ಅಂತ್ಯ ಋಷಿ. ಆದಿ ಋಷಿ ಕಣ್ವ, ಮಧ್ಯ ಋಷಿ ದೂರ್ವಾಸ, ಅಂತಿಮ ಋಷಿ ಮಾರೀಚ. ಮುನಿತ್ರಯಂ ನಮಸ್ಕೃತ್ಯ ತದುಕ್ತಿ ಪರಿಭಾವ್ಯ ಚ ವೈಯಾಕರಣ ಸಿದ್ಧಾಂತ ಕೌಮುದೀಯಂ ವಿರಚ್ಯತೆ. ಯಾವ ವ್ಯಾಕರಣಶಾಸ್ತ್ರದ ಮುನಿತ್ರಯರಿದ್ದಾರೋ ಆ ರೀತಿಯಾಗಿ ಶಾಕುಂತಲ ನಾಟಕದಲ್ಲೂ ಕೂಡ 3 ಜನ ಋಷಿಮುನಿಗಳು ಆ ರೀತಿಯಾಗಿ ಬರ್ತಾರೆ ಅನ್ನೋ ಮಾತನ್ನು ಸಿ.ಕೆ. ವೆಂಕಟರಾಮಯ್ಯನವರು ಕಾಳಿದಾಸ ಎಂಬತಕ್ಕಂಥ ಗ್ರಂಥದಲ್ಲಿ ವರ್ಣನೆ ಮಾಡ್ತಾರೆ. ಸಿ.ಕೆ. ವೆಂಕಟರಾಮಯ್ಯನವರು ಕರ್ನಾಟಕ, ಹಿಂದಿನ ಮೈಸೂರಿನಲ್ಲಿ ಪ್ರಪ್ರಥಮ ಪದ್ಮಶ್ರೀ ಅವಾರ್ಡಿ ಅವರು, ನಮ್ಮ ರಾಜ್ಯಕ್ಕೆ ತಂದುಕೊಟ್ಟವರು. ಸಿ.ವಿ. ವಿಶ್ವೇಶ್ವರ ರೀಸೆಂಟಾಗಿ ಹೋಗ್ಬಿಟ್ರು, ಅವ್ರ ಮಗ ಪ್ಲಾನೆಟೋರಿಯಮ್ಮಲ್ಲಿ ಡೈರೆಕ್ಟರ್ ಆಗಿದ್ದರು. ಅವರು ಬ್ಲ್ಯಾಕ್ ಹೋಲ್ಸ್ ಮೇಲೆ ಅವರ ಸ್ಪೆಷಲೈಸೇಷನು. ಎಂಥ ಸೆನ್ಸ್ ಆಫ್ ಹ್ಯೂಮರ್ ಅಂದರೆ ಸಿ.ವಿ. ವಿಶ್ವೇಶ್ವರ ಅವರಿಗೆ ನಮ್ಮ ತಂದೆಯವ್ರ ಹತ್ರ ಒಂದು ಸಲ ಮನೆಗೆ ಬಂದು ಹೇಳಿದ್ರು ಒಂದು ಮಾತನ್ನು, ಐ ಆಮ್ ಎ ಬ್ಲ್ಯಾಕ್ ಹೋಲಿ ಮ್ಯಾನ್ ಅಂತ. ಐ ವರ್ಕ್ ಆನ್ ಬ್ಲ್ಯಾಕ್ ಹೋಲ್ಸ್ ಬಟ್ ಐ ಆಮ್ ಎ ಬ್ಲ್ಯಾಕ್ ಹೋಲಿ ಮ್ಯಾನ್ ಅಂತ. ಸೊ ಹಾಗೆ ಆ ಸೆನ್ಸ್ ಆಫ್ ಹ್ಯೂಮರು, ಆ ಡೈಲಾಗು, ಆ ಸಂಭಾಷಣೆನೇ ಇಲ್ಲ ಈಗಿನ ಕಾಲದಲ್ಲಿ, ಹೋಗಿ ಎಲ್ಲ ಹೊಟ್ಟೋಯ್ತದೆ. ಅದಕ್ಕೆ ನಿಜವಾಗ್ಲೂ ಕೂಡ ಈ ಮೋಹ ಎಂಬತಕ್ಕಂಥದ್ದು ನೋಡಿ ಎಷ್ಟು ಮಟ್ಟಿಗೆ ಕಾಣಿಸುತ್ತೆ ಅನ್ನೋದಕ್ಕೆ, ಮೋಹಂಜಹಿ ಮಹಾಮೃತ್ಯೋ ದೇಹ ದಾರ, ಇನ್ನು 2 ಬಿಟ್ಟರೆ ಸುತಾದಿಷು, ಮಕ್ಕಳ ಮೇಲೆ ಇಟ್ಕೊಂಡಿರ್ತಕ್ಕಂಥ ಮೋಹ. ಅವರೇನೋ ನನಗೆ ಮಾಡ್ತಾರೆ, ಅವರೇನೋ ಕೊನೆ ಕಾಲಕ್ಕೆ ನನ್ನ ಸಹಾಯಕ್ಕೆ ಬರ್ತಾರೆ, ಬಂದರೆ ಸಂತೋಷ. ಆದರೆ ಈಗ ಬರದೇ ಇರೋರ ಸಂಖ್ಯೆನೇ ಜಾಸ್ತಿ ಆಗಿರೋದ್ರಿಂದ ಎಕ್ಸ್ಪೆಕ್ಟ್ ಮಾಡದೇ ಹೋದರೆ ಬಂದರೆ ಒಳ್ಳೆಯದು, ಎಕ್ಸ್ಪೆಕ್ಟ್ ಮಾಡಿ ಬರದೇ ಹೋದರೆ ನಿರಾಸೆ ಆಗತ್ತೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಆಯಿತು, ನಾವು ಜನ್ಮ ಕೊಟ್ಟಿದ್ದೀವಿ, ನಾವು ವಿದ್ಯೆ ಕಲಿಸಿದ್ದೀವಿ, ಅವ್ರಿಗೊಂದು ಉದ್ಯೋಗ ಬರೋ ತನಕ ನೋಡ್ಕೊಂಡಿದ್ದೀವಿ, ಅದಕ್ಕಿಂತ ಏನಪ್ಪ ಮಾಡೋಕ್ಕೆ ಸಾಧ್ಯ? ಯಾರಾದರೂ ಇನ್ನೇನು ತಾನೇ ಮಾಡೋಕ್ಕೆ ಸಾಧ್ಯ? ಅದಕ್ಕೇನೆ ಈಗಿನ ಕಾಲದಲ್ಲಿರ್ತಕ್ಕಂಥವರೆಲ್ಲ
ಆ ಟಿ ವಿ ಆ್ಯಡಲ್ಲಿ ಬರುತ್ತೆ ನೋಡಿ, ಅಂಥ ಮಕ್ಕಳೇ ಜಾಸ್ತಿ. ತಂದೆ ಹತ್ರ ದುಡ್ಡು ಪಡ್ಕೋಬೇಕು ಅಂದ್ಬಿಟ್ಟು ಚೆಕ್ಗೆ ಒಂದ್ರ ಪಕ್ಕ 0 ಹಾಕಿಸ್ಕೊಂಡು ಕೊನೆಗೆ ಮೇಲಿಂದ ಒಂದು ನೀರಿನ ಹನಿ ಬಿದ್ದು ಒಂದು ಅಳಿಸೋಗುತ್ತೆ, ಬರೀ 0ಗಳೇ. ಅಷ್ಟೊತ್ತಿಗೆ ಆ ಮುದುಕ ಗೊಟ್ಟಕ್ಕಂತ ಹೋಗ್ಬಿಡ್ತಾನೆ. ಸುತ್ತಲೂ ಇರೋ ಮಕ್ಕಳೆಲ್ಲ ಗೊಳೋ ಅಂತ ಅಳ್ತಾರೆ. ಅದಲ್ಲ ನಮಗೆ ಬೇಕಾಗಿರೋದು. ಬದುಕಿರೋ ತನಕ ಯಾರು ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋತಾರೋ, ಅವರ ಮನಸ್ಸಿಗೆ ಕಷ್ಟ ಕೊಡದೆ ನೋಡ್ಕೋತಾರೋ, ಅವರ ಸತ್ತ ಮೇಲೆ ಅವರಿಗೆ ಶ್ರಾದ್ದ ಮಾಡದೆ ಹೋದರೂ ಚಿಂತೆ ಇಲ್ಲ ಅನ್ನೋ ಮಟ್ಟಿಗೆ ಮನುಸ್ಮೃತಿನಲ್ಲಿ ಹೇಳ್ತಾನೆ. ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಜಾಯಾಂ ಪಿಂಡದಾನಾಚ್ಚ ತ್ರಿಭಿಃ ಪುತ್ರಸ್ಯ ಪುತ್ರತ. 9ನೇ ಅಧ್ಯಾಯ 226ನೇ ಶ್ಲೋಕ ಮನುಸ್ಮೃತಿ. ಜೀವತೋ ವಾಕ್ಯಕರಣಾತ್, ಬದುಕಿರೋ ತನಕ ಅವ್ರ ಮಾತನ್ನು ಮೀರಬಾರ್ದು. ರಾಮನ್ ತರಹ ತಂದೆ ಹೇಳಿದ್ನೋ ಇಲ್ವ ಕಾಡಿಗೆ ಹೋಗುವಂತ ಹೊಟ್ಟೋದು ಅಷ್ಟೇ, ಬೇರೆ ಮಾತೇ ಇಲ್ಲ. ಅದಕ್ಕೆ ಹೇಳುದು ರಾಮಾದಿವದ್ವರ್ತಿತವ್ಯಂ ನತು ರಾವಣಾದಿವತ್ತು ಅಂತ. ರಾಮನ್ ತರಹ ಇರಬೇಕೇ ಹೊರತು ರಾವಣನ ಥರ ಇರಬಾರ್ದು ಅನ್ನೋದಕ್ಕೆ ಅದೇ ಉದಾಹರಣೆ. ಜೀವತೋ ವಾಕ್ಯಕರಣ, ಬದುಕಿರೋ ತನಕ ತಂದೆ ತಾಯಿಗಳ ಮಾತನ್ನು ನಡೆಸ್ಕೊಡ್ತಕ್ಕಂಥದ್ದು. ಪ್ರತ್ಯಕ್ಷ ದೇವತೆಗಳವರು, ಪ್ರತ್ಯಕ್ಷ ಅವರಿಗಿಂತ ಇನ್ಯಾರು ದೊಡ್ಡ ದೇವತೆಗಳೇ ಇಲ್ಲ ತಂದೆ ತಾಯಂತರಿಗಿಂತ. ಪ್ರತ್ಯಬ್ಧಂ ಭೂರಿ ಭೋಜನಾತ್, ವರ್ಷಕ್ಕೊಂದ್ಸಲ ಅವರ ಹೆಸರಿನಲ್ಲಿ ಶ್ರಾದ್ದ ಮಾಡಿ ಅದರಿಂದ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು. ಗಜಾಯಾಂ ಪಿಂಡದಾನಾಚ, ಗಯೆಯಲ್ಲಿ ಪಿಂಡ ಪ್ರದಾನ ಮಾಡೋದು. ಈ ಮೂರೂ ಕೂಡ ಪುತ್ರ ಅನ್ನೋದಕ್ಕೆ ಸಾರ್ಥಕವನ್ನುಂಟು ಮಾಡುತ್ತೆ ಅಂತ. ಪುನ್ನಾಂನೋ ನರಕಾದ್ಯಸ್ಮಾತ್ ತ್ರಾಯತೆ ಪಿತರಂ ಹಿ ಸಹ ತಸ್ಮಾತ್ ಪುತ್ರ ಇತಿ ಪ್ರೋಕ್ತಃ ಸ್ವಯಮೇವ ಸ್ವಯಂಭುವ. ಅದು ಮನುನೇ ಹೇಳ್ತಾನೆ ಮನುಸ್ಮೃತಿನಲ್ಲಿ. ಪುತು ಎಂಬತಕ್ಕಂಥ ನರಕದಿಂದ ತಂದೆ ತಾಯಿಗಳನ್ನು ಯಾರು ಕಾಪಾಡ್ತಾರೋ ಅವನು ಪುತ್ರ. ಪುತು ತ್ರಾಯತೆ ಇತಿ ಪುತ್ರ. ಆ ದೃಷ್ಟಿಯಿಂದನೇ ಪುತ್ರ ವಿಯೋಗ ಅನ್ನೋದು ಬಹಳ ಕಷ್ಟ ತಂದೆಯಾಗಿರೋವನಿಗೆ ಅನುಭವಿಸೋದು. ಅದನ್ನು ಇಟ್ಕೊಂಡೇ ರಾಮಾಯಣದ ಉತ್ತರಕಾಂಡದಲ್ಲಿ ಆ ಪ್ರಸಂಗ ಬರೋದು. ರಾಮನನ್ನು ಕ್ವೆಶ್ಚನ್ ಮಾಡ್ತಾನೆ ತುಂಬಿ ಸಭೆಯಲ್ಲಿ ಬಂದು, ನಾನು ಬದುಕಿರೋವಾಗ ನನ್ನ ಮಗ ಹೇಗೆ ಸತ್ತ, ನೀನು ರಾಜ್ಯ ಆಳ್ತಾ ಇರೋವಾಗ. ರಾಮನಿಗೆ ಅನುಮಾನ ಬಂದ್ಬಿಡುತ್ತೆ, ಛೇ ನಾನೇ ಎಲ್ಲಿ ಅಪಚಾರ ಮಾಡಿದೆ, ಯಾತಕ್ಕೆ ಹಿಂಗಾಯಿತು, ನನ್ನ ರಾಜ್ಯದಲ್ಲಿ ತಂದೆ ಇರೋವಾಗ ಮಗ ಹೇಗೆ ಸಾಯೋಕ್ಕೆ ಸಾಧ್ಯ. ಹುಡ್ಕೊಂಡು ಹೋಗ್ತಾನೆ, ಏನು ತಪ್ಪಾಯಿತು, ಎಲ್ಲಿ ತಪ್ಪಾಯಿತು ನೋಡಿ. ಆ ದೃಷ್ಟಿಯಿಂದನೇ ಶಂಭೂಕ ವಧ ಆ ಪ್ರಸಂಗ ಇಟ್ಕೊಂಡು ಕುವೆಂಪು ಅವರು ಒಂದು ನಾಟಕ ಬರೆದಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಆ ರೀತಿಯಾಗಿ ರಾಜನಿಗೆ ಹೊಣೆಗಾರಿಕೆ. ಅವನ ರಾಜ್ಯದಲ್ಲಿ ಹಿರಿಯರ ಮನೆಯಲ್ಲಿರುವ ಕಿರಿಯರು ಗತಿಸಿ ಹೋದರೆ ರಾಜನಿಂದ ಏನೋ ಅಪರಾಧ ಆಗಿದೆ ಅಂತ ಅವನು ಹೊಣೆ ಹೊತ್ಕೋತಾ ಇದ್ದ. ಈಗ ಅವನಿಗೆ ಡೈರೆಕ್ಟಾಗಿದ್ದರೂ ಕೂಡ ನಂದಲ್ಲ ಅಂತಾರೆ. ಎಷ್ಟು ವ್ಯತ್ಯಾಸ ಆಗೋಯ್ತು ನೋಡಿ. ಆವಾಗ ರಾಜ್ಯದಲ್ಲಿ ಯಾರದೇ ತಪ್ಪಾಗಿದ್ದು ತಂದೆ ತಪ್ಪು ಅನ್ನೋ ಒಂದು ಭಾವನೆ ಇತ್ತು. ಯಾಕೆ ಅಂದರೆ ಯಥಾ ರಾಜ ತಥಾ ಪ್ರಜಾ, ರಾಜ ಹೇಗಿದ್ದರೆ ಪ್ರಜೆಗಳು ಹಾಗಿರ್ತಾರೆ ಅಂತ. ಹಾಗೆ ರಾಜನೇ ನೆಟ್ಟಿಗಿಲ್ದೆ ಹೋದರೆ ಇನ್ನು ಪ್ರಜೆಗಳಿಗೆ ಯಾವ ರೀತಿಯಾಗಿ ಅವನು ಮಾತಾಡೋಕ್ಕೆ ಅಧಿಕಾರ ಇರುತ್ತೆ ನಾಲ್ಗೆ ಮೇಲೆ. ನೀನು ಹೇಗಿದ್ಯಾ ಅಂತ ಕೇಳಿದ್ರೆ ಮುಗಿದೋಯ್ತೋ. ಅದಕ್ಕೆ ಮೊದಲು ಅವನ ಆಚರಣೆಗೆ ತರಬೇಕು, ಆಮೇಲೆ ಬೇರೆಯವ್ರಿಗೆ ಬೋಧಿಸಬೇಕು. ಬೇರೆಯವ್ರಿಗೆ ಬೋಧನೆ ಮಾಡೋದ್ರಲ್ಲಿ ಪ್ರತಿಯೊಬ್ಬರೂ ನಿಸ್ಸೀಮರೇ. ಸ್ವಂತ ಆಚರಣೆ ತರುವಾಗ ಋಷಿಮುನಿಗಳಿಗೂ ಕಷ್ಟ ಆಗುತ್ತೆ. ಪರೋಪದೇಶ ಸಮಯೇ ಸರ್ವೇಪಿ ಚ ಪಂಡಿತಾ, ಸ್ವಯಂ ಆಚರಣ ಸಮಯೇ ಮುನಯೋಪಿ ಅಪಂಡಿತಾ. ಅದಕ್ಕೆ ಮಾತು ಬಂದಿರೋದು. ಬೇರೆಯವ್ರಿಗೆ ಹೇಳೋದ್ರಲ್ಲಿ ಪ್ರತಿಯೊಬ್ಬರು ನಿಸ್ಸೀಮರೇ. ನೀನು ಹೀಗೆ ಮಾಡು, ನೀನು ಹೀಗೆ ಮಾಡು, ನೀನೇನು ಮಾಡ್ತಾ ಇದೆಯಾ, ಮುಂದಕ್ಕೆ ಬಾಯ ಕಟ್ಟೋಗತ್ತಲ್ಲ. ಏನು ಮಾಡ್ತಾ ಇಲ್ಲ ಅವನು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ. ಅದಕ್ಕೆ ದೇಹ ದಾರ ಸುತಾದಿಷು. ಸೊ ಆ ಮೋಹ ಎಂಬತಕ್ಕಂಥದ್ದು ಆ ರೀತಿ ಕಾಡಿಸುತ್ತೆ. ಇನ್ನು ಕೆಲವರಿಗೆ ಹಣದ ಮೋಹ, ಎಷ್ಟಾದರೂ ಹಣದ ಮೋಹ ಹೋಗಲ್ಲ. ಕೊನೆಯ ತನಕ ಆ ಜನಿವಾರಕ್ಕೆ ಆ ಕೀ ತಗಲಾಕ್ಕೊಂಡು ಕೊನೆಗೆ ಹಾಗೆ ಹೋಗ್ಬಿಡ್ತಾನೆ. ಸೊ ತನ್ನ ಭದ್ರವಾಗಿರಬೇಕದು ಅಂತ ಇನ್ನು ಯಾರ ಕೈಗೂ ಕೊಡೋದಕ್ಕೆ ಅವನಿಗೆ ಮನಸ್ಸು ಒಪ್ಪೋದಿಲ್ಲ. ನನ್ನ ಅಧೀನದಲ್ಲಿ ಇರಬೇಕು ಅಂತ ನಾ ಕಂಟ್ರೋಲ್ನ ಉಂಡಾಲಿ, ಅದು ಸೆನ್ಸು ಅಂತ. ಸರಿಗ್ಯಾ ಒಂದೇ ಸರಿ ಅಂತೆ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನೋ ಹಣದ ಮೋಹ. ಕೆಲವರಿಗೆ ಹಣಕ್ಕೆ 3 ಗತಿಗಳು: ದಾನ, ಭೋಗ, ನಾಶ. ಸರ್ವೋತ್ಕೃಷ್ಟವಾಗಿರ್ತಕ್ಕಂಥದ್ದು ದಾನ. ಕಲಿಯುಗದಲ್ಲಿ ದಾನಕ್ಕೆ ಸಮಾನವಾಗಿರ್ತಕ್ಕಂಥ ಇನ್ನೊಂದು ದೊಡ್ಡ ಗುಣವೇ ಇಲ್ಲ. ನಾಮಸ್ಮರಣೆ, ದಾನ, ಇದೆರಡೂ ಕೂಡ ಕಲಿಯುಗಕ್ಕೆ ಮಾಡಿಟ್ಟಿರ್ತಕ್ಕಂತಹ 2 ಶ್ರೇಷ್ಠವಾಗಿರ್ತಕ್ಕಂಥ ಗುಣಗಳು. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಶತೇಶು ಜಾಯತೆ ಶೂರಃ. 100 ಜನದಲ್ಲಿ ಒಬ್ಬ ಶೂರ ಹುಡ್ತಾನಂತೆ. ಸಹಸ್ರೇಶು ಚ ಪಂಡಿತ, 1000 ಜನರಲ್ಲಿ ಒಬ್ಬ ಪಂಡಿತ ಹುಡ್ತಾನಂತೆ. ವಕ್ತ ಶತಸಹಸ್ರೇಶು,
ಒಳ್ಳೆ ಮಾತುಗಾರ 10,000ದಲ್ಲಿ ಒಬ್ಬ ಇರ್ತಾನಂತೆ, ಆದರೆ ದಾತ ಭವತಿ ವಾನವ, ದಾನಿ ಸಿಗ್ತಾನೋ ಇಲ್ವೋ ಗೊತ್ತಿಲ್ಲ ಅಂತ. ಆದರೆ ಈ ಸಭೆಯಲ್ಲಿ ದಾನಿಗಳಿದ್ದಾರೆ, ಅಷ್ಟು ಮಟ್ಟಿಗೆ ನಾವು ಖಂಡಿತವಾಗಿ ಹೇಳ್ಬೋದು. ಆ ದೃಷ್ಟಿಯಿಂದ ಇನ್ನೂ ಪೂರ್ತಿ ಕಲಿಯ ಪ್ರಭಾವ ನಮ್ಮ ಮೇಲೆ ಆಗಿಲ್ಲ ಅನ್ನೋದಕ್ಕೆ ಸಾಕು, ಅಷ್ಟು ಸಾಕು. ಆ ದೃಷ್ಟಿಯಿಂದನೇ ಈ ಮೋಹ, ಇನ್ನು ಕೆಲವರಿಗೆ ಎಂತಹ ಮೋಹ? ಅಧಿಕಾರ ಮೋಹ. ನೋಡಿ, ನಾನ್ ಮ್ಯಾನೇಜರು, ಹೌದಪ್ಪ ನೀನೇ ಡ್ಯಾಮೇಜರು, ಯಾರಿಲ್ಲ ಅಂದವರು, ಎಲ್ಲಿ ತನಕ ಮ್ಯಾನೇಜರಪ್ಪ? ಸರ್ವೀಸಲ್ಲಿರೋ ತನಕ ಮ್ಯಾನೇಜರು. ರಿಟೈರ್ ಆದಮೇಲೆ ಯಾರು ಕೇಳ್ತಾರೆ ನಿನ್ನನ್ನು? ಪೆನ್ಷನ್ ಪೇಪರ್ ಸೆಟ್ಲ್ ಆಗೋವಾಗ ಗುಮಾಸ್ತೆ ಮುಂದೆ ಕೈ ಕಟ್ಕೊಂಡು ನಿಂತ್ಕೋತಿಯಲ್ಲ, ಆವಾಗ ಅವನು ಅಥವಾ ಅವಳು ತೋರಿಸ್ತಾರೆ ಅವರೆಷ್ಟು ಮುಖ್ಯ ಅಂತ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಯಾರೂ ಶಾಶ್ವತ ಅಲ್ಲ. ಯಾರೂ ಕೂಡ ರಾಜ್ಯ ತಲೆ ಮೇಲೆ ಇಟ್ಕೊಂಡು ಹುಟ್ಟಿಲ್ಲ. ಯಾಕೆ ಈ ರಾಜ್ಯದ ಮೋಹ? ನೋಡಿ, ಎಂತಹ ಕಣ್ಣು ತೆರೆಸ್ತಾನೆ ಚಿಕ್ಕಪ್ಪನಿಗೆ ಭೋಜರಾಜ ಅಂದರೆ, ಭೋಜ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅವನ ತಂದೆಯಾಗಿರ್ತಕ್ಕಂಥ ಸಿಂಧುಲ ತನ್ನ ತಮ್ಮನನ್ನು ಕರೆದು, ನೋಡಪ್ಪ ನನ್ನ ಮಗ ಇನ್ನೂ ಪ್ರಾಪ್ತ ವಯಸ್ಸಿಗೆ ಬಂದಿಲ್ಲ, ಅವನ ಪರವಾಗಿ ನೀನು ರಾಜ್ಯ ಆಳು, ಅವನು ಪ್ರಾಪ್ತ ವಯಸ್ಕನಾದ್ಮೇಲೆ ಅವನಿಗೆ ರಾಜ್ಯ ವಯಸ್ಸು ಅಂತ ಹೇಳಿ ಹೋಗ್ಬಿಡ್ತಾನೆ. ಆದರೆ ಇವನಿಗೆ ಅಷ್ಟರಲ್ಲಿ ಕೆಟ್ಟ ಆಲೋಚನೆ ಬರುತ್ತೆ, ನಾನಾದ್ಮೇಲೆ ನನ್ನ ಮಗನಿಗೆ ಬರಲ್ವಲ್ಲ ರಾಜ್ಯ, ಮತ್ತೆ ನನ್ನ ಅಣ್ಣನ ಮಗನಿಗೆ ಕೊಡಬೇಕಲ್ಲ ಅಂತ ಆ ಮಗುನ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಆ ಕಾವಲುಗಾರರು ಸಿಂಧುಲನ ಆಪ್ತರಾಗಿದ್ದರಿಂದ ಆ ಮಗುನ ಒಂದು ಕಡೆ ಬಚ್ಚಿಟ್ಬಿಟ್ಟು ಸುಮ್ಮನೆ ಇರ್ತಾರೆ. ಆವಾಗ ಚಿಕ್ಕಪ್ಪನಿಗೆ ಒಂದು ಕಾಗದ ಬರೆದು ಕಳಿಸ್ತಾನೆ ಭೋಜ. ಮಾಂಧಾತ ಚ ಮಹೀಪತಿ ಕೃತಿಗಾಲಂಕಾರ ಭೂತೋಗತಃ ನೈಕೇನಾಪಿ ಸಮಂಗತ ವಸುಮತಿ ಮುಂಜತ್ವಯ ಯಾಸ್ಯತಿ. ಎಂತೆಂಥ ರಾಜರೋ ಇದ್ದರು ಚಿಕ್ಕಪ್ಪ, ಯಾರೂ ಕೂಡ ಹೋಗೋವಾಗ ರಾಜ್ಯನ ತಲೆ ಮೇಲೆ ಹೊತ್ಕೊಂಡು ಹೋಗಲಿಲ್ಲ. ಯಾಕೋ ನಿನ್ನ ನೋಡಿದ್ರೆ ನಿನ್ನ ರಾಜ್ಯನೂ ಹೊತ್ಕೊಂಡು ಹೋಗಂಗಿದೆ ಅಂತ. ಅದು ನೋಡಿಬಿಟ್ಟು ಮನಸ್ಸೇ ಪರಿವರ್ತನೆ ಆಗಿಬಿಡುತ್ತೆ ಆ ಮುಂಜಾನೆಗೆ. ಇಂಥ ಮಗು ನಾನು ಕೊಲ್ಲಿಸ್ಬಿಟ್ಟಲ್ಲ, ಎಂಥ ಪಾಪಿ ನಾನು ಅಂತ ಪಶ್ಚಾತ್ತಾಪ ಪಡೋಕ್ಕೆ ಶುರು ಮಾಡ್ತಾನೆ. ಆಗ ಆ ಕಾವಲುಗಾರರು ತಂದು ಭೋಜನನ್ನು ಅವನ ಮುಂದೆ ಇಡ್ತಾರೆ. ಆವಾಗ ಸಂತೋಷವಾಗಿ ತನ್ನ ಅಣ್ಣನ ಮಗನಿಗೆ ರಾಜ್ಯಾಭಿಷೇಕ ಮಾಡಿ ತಾನು ಸಪತ್ನೀಕನಾಗಿ ಕಾಡಿಗೆ ವಾನಪ್ರಸ್ಥಾಶ್ರಮಕ್ಕೆ ಹೊರಟೋಗ್ತಾನೆ. ಆಮೇಲೆ ಭೋಜ 55 ವರ್ಷ 7 ತಿಂಗಳು 3 ದಿನ ರಾಜ್ಯ ಆಳ್ದ ಅನ್ನೋದಕ್ಕೆ ಚರಿತ್ರೆಯಲ್ಲಿ ಉಲ್ಲೇಖ ಇದೆ. 50 ಪಂಚವರ್ಷಾಣಿ ಸಪ್ತಮಾಸಾಹ ದಿನತ್ರಯಂ ಭೋಜರಾಜೇನ ಭೋಕ್ತವ್ಯ ಸಗೌಡೋ ದಕ್ಷಿಣಾಪತಃ. 83 ಕೃತಿಗಳನ್ನು ಬರೆದ ಭೋಜ. ಆಮೇಲೆ ಒಂದಲ್ಲ ಎರಡಲ್ಲ 3 ಗುಣಗಳು ನಾವು ಭೋಜನಲ್ಲಿ ಕಾಣಬೇಕಾಗಿರೋದು. ಅತ್ಯಂತ ಶೂರನಾಗಿರ್ತಕ್ಕಂಥ ದೇಹ ಪರಾಕ್ರಮ ಇರತಕ್ಕಂಥ ರಾಜ. ಎರಡನೇದು ಸ್ವಂತ ಕವಿಯಾಗಿ ಇರ್ತಕ್ಕಂತಹ ರಾಜ. ಮೂರನೇದು ಕವಿಗಳಿಗೆ ಪೋಷಣೆ ಮಾಡ್ತಕ್ಕಂತಹ ರಾಜ. ಆ 3 ಒಬ್ಬರಲ್ಲೇ ಸೇರಿಕೊಳ್ಳೋದು ಬಹಳ ರೇರ್ ಕಾಂಬಿನೇಷನ್. ಒಂದು ಕಡೆ ಹರ್ಷ, ಒಂದು ಕಡೆ ಭೋಜ. ದೇವರ್ ಪೇಟ್ರನ್ಸ್ ಅಂಥವ್ರಿಗೆ ಕರಿತಕ್ಕಂಥದ್ದು ನಮ್ಮಲ್ಲಿ ಧೀರ ಲಲಿತ ನಾಯಕರು ಅಂತ. 4 ರೀತಿ ನಾಯಕರು ಇರತಕ್ಕಂಥದ್ದು ನಾಟಕದಲ್ಲಿ. ಧೀರೋದಾತ್ತ, ಧೀರ ಉದ್ದತ, ಧೀರ ಶಾಂತ, ಧೀರ ಲಲಿತ ಅಂತ. ಧೀರ ಉದಾತ್ತ ಯಾರು? ದುಷ್ಯಂತ. ಧೀರ ಉದ್ದತ ಯಾರು? ರಾವಣ ಮತ್ತು ದುರ್ಯೋಧನ. ಧೀರ ಶಾಂತ ಯಾರು? ಧರ್ಮರಾಯ. ಧೀರ ಲಲಿತ ಯಾರು ಅಂದರೆ ಭೋಜ ಮತ್ತು ಹರ್ಷ. ಅವರಿಬ್ಬರೂ ಕೂಡ ಲಲಿತ ಕಲೆಗಳಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ರು ಅಂತ ಹೇಳಿದ್ರೆ, ಸ್ವಯಂ ಅವರಿಗೆ ಅದರಲ್ಲಿ ಅಭಿರುಚಿ ಇತ್ತು, ಬೇರೆಯವರನ್ನೂ ಕೂಡ ಆ ರೀತಿಯಾಗಿ ಕಾಣ್ತಕ್ಕಂಥ ಮನೋಭಾವ ಅವರಿಗಿತ್ತು. ನನ್ನಲ್ಲಿ ಆ ಮೂಲಭೂತವಾಗಿರ್ತಕ್ಕಂಥ ಕಲಾ ಪ್ರೋತ್ಸಾಹ, ಕಲಾ ಪ್ರೇಮ ಮತ್ತು ಕಲಾ ವಾತ್ಸಲ್ಯ ಇಲ್ಲದೆ ಹೋದರೆ ಬೇರೆಯವರಿರ್ತಕ್ಕಂಥ ಕಲೆ ನನಗೆ ಅರ್ಥ ಆಗಲ್ಲ. ಅದಕ್ಕೆ ಮೊದಲು ಇವನಿಗೆ ಆ ಕಡೆ ಪ್ರವೃತ್ತಿ ಇರಬೇಕು, ಆವಾಗಲೇ ಇವನು ಆ ಕಡೆ ಬಂದು ಬೇರೆಯವ್ರನ್ನೂ ಕೂಡ ಈ ಕಡೆ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಇನ್ನು ಕೆಲವರಿಗೆ ನೋಡಿ ಒಂಥರಹ ಶಾಸ್ತ್ರ ಮೋಹ ಡೆವಲಪ್ ಆಗಿಬಿಡುತ್ತೆ. ಮಿಕ್ಕ ಶಾಸ್ತ್ರಗಳೆಲ್ಲ ಬೈಯೋದು, ನನ್ನ ಶಾಸ್ತ್ರನೇ ತುಂಬ ಶ್ರೇಷ್ಠ, ಮಿಕ್ಕ ಶಾಸ್ತ್ರಗಳೆಲ್ಲ ಕೆಲಸಕ್ಕೆ ಬಾರೋ ಶಾಸ್ತ್ರಗಳು, ಅದು ಯಾವುದೋ ನಿತ್ಯ ಜೀವನಕ್ಕೆ ಉಪಯೋಗ ಇಲ್ಲದೆ ಇರತಕ್ಕಂಥ ಶಾಸ್ತ್ರಗಳು, ಯಾವುದೋ ಓ ಬಿ ರಾಯನ ಕಾಲದಲ್ಲಿ ಯಾರೋ ಕೆಲಸಕ್ಕೆ ಬಾರ್ದವ್ರು ಮಾಡಿಟ್ಟಿರ್ತಕ್ಕಂಥ ಶಾಸ್ತ್ರಗಳು, ಇಂದಿನ ಕಾಲಕ್ಕೆ ಪ್ರಸ್ತುತ ಇಲ್ಲದೆ ಇರತಕ್ಕಂಥ ಶಾಸ್ತ್ರಗಳು, ಈ ರೀತಿಯಾಗಿ ಮಾತಾಡ್ತಕ್ಕಂಥವ್ರು ಕೆಲವರು ಇರ್ತಾರೆ. ಆ ದೃಷ್ಟಿಯಿಂದ ಅದು ಒಂದು ಮೋಹವೇ, ಶಾಸ್ತ್ರ ಮೋಹ. ಅದರಿಂದನೂ ತಪ್ಪಿಸ್ಕೋಬೇಕು. ಎಲ್ಲಕ್ಕಿಂತ ಕಷ್ಟ ಏನು ಅಂದರೆ ವಿದ್ವಾಂಸನಿಗೆ ಈ ಶಾಸ್ತ್ರ ಮೋಹದಿಂದ ತಪ್ಪಿಸ್ಕೊಳ್ಳೋದು. ಏಕೆಂದರೆ ಅವನು ಎಷ್ಟು ಅದರಲ್ಲಿ ಇಳಿದು ಬಿಟ್ಟಿರ್ತಾನೆ ಆಳವಾಗಿ ಅಂತ ಹೇಳಿದ್ರೆ, ಅವನ ಕನಸಲ್ಲಿ ಮನಸ್ಸಲ್ಲಿ ಅದನ್ನೇ ಯೋಚನೆ ಮಾಡ್ತಾ ಇರ್ತಾನೆ ಯಾವಾಗಲೂ ಕೂಡ. ಎಸ್ಪೆಷಲಿ ತರ್ಕಶಾಸ್ತ್ರ ಓದ್ದವರು. ಕ್ಷಣಾತ್ ಊರ್ಧ್ವಂ ಅತಾರ್ಕಿಕಾಹ. ಒಂದು ಕ್ಷಣಕಾಲ ಅವನು ಆ ತರ್ಕದಲ್ಲಿ ತೊಡಗದೆ ಹೋದರೆ ಅವನಿಗೆ ದಳಕೃತ್ಯಗಳು, ಹೇತ್ವಾಭಾಸಗಳು, ಪೂರ್ವ ಪಕ್ಷಗಳು, ಸಂಧಿಗಳು ಮರ್ತೋಗುತ್ತೆ. ಆ ದೃಷ್ಟಿಯಿಂದ ಯಾವಾಗಲೂ ಅದರ ಕಡೆಯೇ ಗಮನ ಇಟ್ಕೊಂಡು ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ. ಆದರೆ ನಾವು ಆ ರೀತಿಯಾಗಿ ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದರೆ ವೇದಾಂತ ಶಾಸ್ತ್ರದಲ್ಲಿ ವೇದಾಂತಮೇವ ಅಭಯಂ,
ನಿಮಗೆ ಅಭಯ ಉಂಟು ಮಾಡೋದು ಬರೀ ವೇದಾಂತ ಮಾತ್ರ, ಮಿಕ್ಕ ಎಲ್ಲವೂ ಭಯವನ್ನೇ ಉಂಟು ಮಾಡ್ತಕ್ಕಂಥದ್ದು. ಭೋಗೇ ರೋಗ ಭಯಂ ಕುಲೇ ಚ್ಯುತಿ ಭಯಂ ಫಾಲೇ ನೃಪಾಲಾದ್ ಭಯಂ ಎಲ್ಲ ಹೇಳ್ತಾ ಬರ್ತಾನೆ ಭರ್ತೃಹರಿ. ಇದರಿಂದ ಈ ಭಯ, ಇದರಿಂದ ಈ ಭಯ ಅಂತ. ಭೋಗಿಸೋಣ ಅಂದರೆ ದುಡ್ಡಿದೆ ಅಂತ ಹೇಳಿದರೆ ದೇಹಕ್ಕೆ ಬರ್ತಕ್ಕಂಥ ರೋಗಗಳಿಂದ ಭಯ. ನಾನು ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಶಕ್ತಿ ಇದೆ ಅಂದರೆ ನನಗಿಂತ ಶಕ್ತಿ ಇರೋವನು ಬಂದು ಎಲ್ಲಿ ಹೊಡೆದಾಗ್ತಾನೋ ಅನ್ನೋ ಭಯ. ನಾನು ತುಂಬ ಚೆನ್ನಾಗಿ ವಾದ ಮಾಡ್ತೀನಿ ಅಂದರೆ ನನಗಿಂತ ದೊಡ್ಡ ವಿದ್ವಾಂಸ ಬಂದು ನನ್ನ ಬಾಲನ್ನು ಸೋಲಿಸ್ತಾನೆ. ನನ್ನ ಒಳ್ಳೆ ಗುಣಗಳಿದೆ ಅಂದರೆ ಆ ಒಳ್ಳೆ ಗುಣಗಳಿಗೆ ಮಸಿ ಬಳಿಯೋಕ್ಕಿರ್ತಕ್ಕಂಥ ಕೆಲವರು ಜನರಿಂದ ಭಯ. ಎಲ್ಲದರಿಂದಲೂ ಭಯ ಇರೋದರಿಂದ ವೈರಾಗ್ಯಮೇವ ಅಭಯಂ. ಕೊನೆಗೆ ಯಾವುದು ಅಭಯ ಕೊಡೋದು ಅಂದರೆ ವೈರಾಗ್ಯ ಒಂದೇ ಅಭಯ ಕೊಡ್ತಕ್ಕಂಥದ್ದು. ಆ ದೃಷ್ಟಿಯಿಂದನೇ ಮೋಹಂಜಹಿ ಮಹಾಮೃತ್ಯೋ ದೇಹ ದಾರ ಸುತಾದಿಷು ಮೋಹೋ ವಿನಿರ್ಜಿತೋ ಏನ. ಯಾರು ಮೋಹವನ್ನು ಗೆದ್ದಿದ್ದಾರೋ ಮುಕ್ತಿ ಪದ ಮೃಚ್ಛತಿ, ಮುಕ್ತಿಗೆ ಅವರು ದ್ವಾರದಲ್ಲಿರ್ತಾರೆ, ಮೋಕ್ಷ ಮಾರ್ಗದಲ್ಲಿ. ಮೋಹಂ ಜಹಿ ಮಹಾಮೃತ್ಯೋ ದೇಹದಾರ ಸುತಾದಿಷು ಯಂ ಜಿತ್ವಾ ಮುನಯೋ ಯಾಂತಿ ತದ್ವಿಷ್ಣೋ ಪರಮಂ ಪದಂ. ಮುನಿ ಆಗ್ತಾನೆ ಅವನು, ಮೋಹವನ್ನು ಗೆದ್ದವನು ಮುನಿ. ಮುನಿ ಅಂದರೆ ಏನಿರಬೇಕು ಅವನಿಗೆ? ಗೀತೆಯ ಸ್ಥಿತಪ್ರಜ್ಞ ಲಕ್ಷಣದ 2ನೇ ಅಧ್ಯಾಯದ ಮಿನಿ ಭಗವದ್ಗೀತಾ ಅಲ್ಲಿ ಹೇಳ್ತಕ್ಕಂಥ ಶ್ಲೋಕದಲ್ಲಿ ದುಃಖೇಶು ಅನುದ್ವಿಗ್ನ ಮನಾಹ ಸುಖೇಶು ವಿಗತ ಸ್ಪೃಹ ವೀತ ರಾಗ ಭಯ ಕ್ರೋಧ ಸ್ಥಿತದೀಹಿ ಮುನಿರುಚ್ಯತೆ. ಮುನಿ ಅಂದರೆ ಯಾರು? ಎಷ್ಟು ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ ನೋಡಿ ಭಗವದ್ಗೀತೆ. ವೀತ ರಾಗ, ವೀತ ಭಯ, ವೀತ ಕ್ರೋಧ. ಯಾರಿಗೆ ಆಸೆಗಳಿಲ್ವೋ, ಯಾರಿಗೆ ಭಯ ಉಂಟಾಗೋದಿಲ್ವೋ, ಯಾರಿಗೆ ಕೋಪ ಬರೋದಿಲ್ವೋ ಅವರು ಮುನಿಗಳು. ನಮಗೆ ನಾವು ಅದನ್ನು ನೋಡ್ಕೊಳ್ಳೋಣ. ನನಗೆ ಆಸೆಗಳಿಲ್ವಾ, ನನಗೆ ಭಯ ಇಲ್ವಾ, ನನಗೆ ಕೋಪ ಬರಲ್ವಾ? 3ನೇದು ಮಾತ್ರ ಎಲ್ರಿಗೂ ಬರುತ್ತೆ. ಸ್ವಲ್ಪ ಅರ್ಧ ಗಂಟೆ ಲೇಟಾಗಿ ಬಿಡಲಿ ಮನೇಲಿ ಅಡುಗೆ ಮಾಡೋದು, ಏನು ತಕ್ಷಣ ಹಾರಾಡಿಬಿಡ್ತಾರೆ. ಯಾಕೆ ಇನ್ನೂ ಅಡುಗೆನೇ ಮಾಡಿಲ್ಲ ಇವತ್ತು, ಎಷ್ಟು ಕೆಲಸ ಇದೆ ನನಗೆ, ದಿನಕ್ಕಿಂತ ಜಾಸ್ತಿ ಕೆಲಸ ಇದೆ, ನಿನಗೇನು ಅರ್ಥ ಆಗುತ್ತೆ? ನನ್ನ ಆಚೆ ಕಡೆ ವ್ಯವಹಾರಗಳು ಕೂಗಾಡಿಬಿಡ್ತೀವಿ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಆ ಸಿಟ್ಟು ಎಂಬತಕ್ಕಂಥದ್ದು ಒಂದು ಕ್ಷಣ ನಾವು ತಡ್ಕೊಳ್ಳೋಕ್ಕಾದರೆ ಮುಂದೆ ಆ ಸಿಟ್ಟೇ ಬರಲ್ಲ. ಆದರೆ ಅದೇ ವಿಷಯಗಳಿಗೆ ಆವಾಗಲೇ ನಾವು ಮಾತಾಡೋದು, ಜೀವನದುದ್ದಕ್ಕೂ ಪಶ್ಚಾತ್ತಾಪ ಪಡೋದು. ತಟ್ಕೊಳ್ಳೋಕ್ಕಾಗಲ್ಲ, ಅದು ಬಂದ್ಬಿಡುತ್ತೆ ಮಾತು. ನೋಡಿ, ಒಂದು ಹೆಜ್ಜೆ ಮುಂದೆ ಇಟ್ಟರೆ ಹೆಜ್ಜೆ ತೊಗೋಬೋದು ವಾಪಸ್. ಒಂದು ಮಾತು ಬಾಯಿಂದ ಬಂದರೆ ಐ ಡಿಡ್ ನಾಟ್ ಮೀನ್ ಸೋ, ಮೀನೂ ಇಲ್ಲ ಮೊಸಳೆನೂ ಇಲ್ಲ. ಡಿಡ್ ಯು ಆರ್ ಡಿಡ್ ಯು ನಾಟ್ ಸೇ, ಅಷ್ಟೇ ಪ್ರಶ್ನೆ ಬರೋದು. ಎ ಸ್ಲಿಪ್ ಆಫ್ ದ ಫುಟ್ ಕ್ಯಾನ್ ಬಿ ರೆಸ್ಟೋರ್ಡ್ ಬ್ಯಾಕ್ ಬಟ್ ನೆವರ್ ದ ಸ್ಲಿಪ್ ಆಫ್ ದ ಟಂಗ್. ಪೊಲೋನಿಯಸ್ ಹೇಳ್ತಾನೆ ಹ್ಯಾಮ್ಲೆಟ್ಗೆ. ಸೊ ಇಫ್ ಯು ಪುಟ್ ಎ ರಾಂಗ್ ಸ್ಟೆಪ್ ಯು ಕ್ಯಾನ್ ಟೇಕ್ ಬ್ಯಾಕ್ ದ ಸ್ಟೆಪ್. ಇಫ್ ಯು ಅಟ್ಟರ್ ಎ ವರ್ಡ್ ಯು ಕೆನಾಟ್ ಸೇ ದಟ್ ಐ ಡಿಡ್ ನಾಟ್ ಸೇ ಸೊ. ಆ ದೃಷ್ಟಿಯಿಂದನೇ ಮಾತಾಡೋಕ್ಕೆ ಮುಂಚೆ ನಾವು ಯೋಚನೆ ಮಾಡಿ ಮಾತಾಡಬೇಕು. ಆಚೆ ದಿನ ಪಾಚೆ ಗಯೇ ಜಬ್ ಚಿಡಿಯಾ ಚುಗ್ಗಯಿ ಖೇತ್ ತ ಪಚಿತಾಯೇ ಕ್ಯಾ ಹೋವತ ಹೈ. ಕಬೀರ್ ಹೇಳ್ತಾನೆ, ಆಚೆ ದಿನ ಪಾಚೆ ಗಯೇ, ಎಲ್ಲ ಒಳ್ಳೆಯ ದಿನಗಳು ಬಂದು ಹೊರಟೋಯ್ತು. ಜಬ್ ಚಿಡಿಯಾ ಚುಗ್ಗಯಿ ಖೇತ್, ಯಾವಾಗ ಪಕ್ಷಿಗಳು ಬಂದು ಕಾಳುಗಳನ್ನು ಆಯ್ದುಕೊಂಡು ಹೊಲದಿಂದ ಹೊರಟೋಯ್ತೋ, ತಬ್ ಪಚಿತಾಯೇ ಕ್ಯಾ ಹೋವತ ಹೈ. ಒಬ್ಬ ಪಶ್ಚಾತ್ತಾಪ ಪಟ್ಟನಂತೆ, ನಾನು ಬೇಲಿ ಹಾಕಬೇಕಾಗಿತ್ತು, ಕಾವಲ್ಗಾರ ನೇಮಕ ಮಾಡಬೇಕಾಗಿತ್ತು, ನಾನೇ ದೊಣ್ಣೆ ಹಿಡ್ಕೊಂಡು ನಿಂತ್ಕೋಬೇಕಾಯಿತು. ಈಗ ಅಂದ್ಕೊಂಡೇನು ಪ್ರಯೋಜನ? ಗತನ್ನ ಶೋಚಯೇತ್ ಪ್ರಾಜ್ಞಃ ಭವಿಷ್ಯನ್ನೈವ ಚಿಂತೆಯೇತ್ ವರ್ತಮಾನೇನ ಕಾಲೇನ ಕೃತಕೃತ್ಯೋ ಸದಾಭವ. ಅದಕ್ಕೆ ಮಾತು ಬಂದಿರೋದು. ಹಿಂದೆ ಆಗಿರೋದನ್ನು ನೆನಪಿಸ್ಕೊಂಡು ಚಿಂತೆ ಮಾಡಬೇಡ. ಅದು ನೀನು ಮಾಡೋಕ್ಕಾಗಲ್ಲ. ನೆನ್ನೆ ನೀನು ಇವತ್ತು ಮಾಡೋಕ್ಕಾಗಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಮಯ ಯಾರ ಕೈಯಲ್ಲೂ ಇರಲ್ಲ, ಓಡ್ತಾ ಇರುತ್ತೆ ಸಮಯ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಕಾಲೋ ಜಗದ್ಭಕ್ಷಕಃ ಕಾಲಾಯ ತಸ್ಮೈ ನಮಃ. ಕಾಲವನ್ನೇ ಕಳ್ಳ ಅಂತ ಮಿಲ್ಟನ್ ಹೇಳಿದ್ದಾನೆ. ಹೌ ಸೂನ್ ಹ್ಯಾತ್ ಟೈಮ್ ದ ಸಟಲ್ ಥೀಫ್ ಆಫ್ ಯೂತ್ ಸ್ಟೋಲನ್ ಆನ್ ಮೈ ವಿಂಗ್ಸ್ ದ 320th year. 23ನೇ ಹುಟ್ಟುಹಬ್ಬ ದಿವಸ ಮೊದಲನೇ ಕವನ ಬರೆದ. ಅಲ್ಲಿ ಆ ಪ್ರಾರಂಭ ಆಗೋದು ಈ ಮಾತಿಂದ ಅವನು. ಆ ದೃಷ್ಟಿಯಿಂದ ಸಟಲ್ ಥೀಫ್ ಆಫ್ ಯೂತ್ ಅಂತ ಕರೆದಿದ್ದಾನೆ ಟೈಮ್ನ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು ಕಾಲ ಯಾರಿಗೂ ಕಾಯಲ್ಲ, ಕಾಲ ಓಡ್ತಾ ಇರುತ್ತೆ. ಕಾಲೋ ಜಗದ್ಭಕ್ಷಕ ನದೀವ ಪ್ರಭವ ಕಾಚಿತ್ ಕಾಲ ಸಂವತ್ಸರಗಶ್ರಿತ ಅಣುಭಿಶ್ಚ ಮಹದ್ಭಿಶ್ಚ. ತೈತ್ರಿಯ ಆರಣ್ಯಕ ಮೊದಲನೇ ಪ್ರಶ್ನೆ, ಅರುಣ ಪ್ರಶ್ನೆಯಲ್ಲಿ ಬರುತ್ತೆ. ನದೀವ ಪ್ರಭವ ಕಾಚಿತ್, ನದಿ ನೀರು ಯಾವಾಗಲೂ ಹರಿತಾ ಇರೋ ಹಾಗೆ ಕಾಲ ಯಾವಾಗಲೂ ಕೂಡ ಹರಿತಾ ಇರುತ್ತೆ. ಕಾಲ ಮಹಿಮಾ ಯಾವುದೂ ತಡೆಯೋಕ್ಕಾಗಲ್ಲ ಕಾಲನ. ಒಬ್ಬ ಮನುಷ್ಯನ ಆಯಸ್ಸು 100 ವರ್ಷ ಅಂತ ಇಟ್ಕೊಂಡ್ರೆ 50 ವರ್ಷ ನಿದ್ದೆಯಲ್ಲಿ ಹೊಟ್ಟೋಯ್ತು. ಇನ್ನು 50 ವರ್ಷದಲ್ಲಿ 30 ವರ್ಷ ತೀರ ಚಿಕ್ಕ ವಯಸ್ಸು ಏನೂ ಮಾಡೋಕ್ಕಾಗಲ್ಲ, ತೀರ ವಯಸ್ಸಾದ ಮೇಲೂ ಏನೂ ಮಾಡೋಕ್ಕಾಗಲ್ಲ. ಇನ್ನು ಮಧ್ಯ ಉಳಿದಿರೋದು 20 ವಯಸ್ಸು. ಆ 20 ವರ್ಷನೂ ಹಾಳು ಮಾಡ್ಕೊಂಡ್ಬಿಟ್ರೆ ಇನ್ನು ಯಾವಾಗಪ್ಪ ನಾವು ನಮ್ಮ ಉದ್ಧಾರಕ್ಕೆ ಕೆಲಸ ಮಾಡ್ತಕ್ಕಂಥದ್ದು?
ಆ ದೃಷ್ಟಿಯಿಂದನೇ ಒಂದು ನಿಮಿಷವನ್ನೂ ಕೂಡ ನಾವು ಕಳೆಯದೇ ಕೆಲಸ ಮಾಡಬೇಕು ಅಂತ ಅದಕ್ಕೆ ಹೇಳೋದು. ಯಾವಾಗಲೂ ಕೂಡ ಹೋದ ನಿಮಿಷ ವಾಪಸ್ ಬರೋದಿಲ್ಲ. ಆಮೇಲೆ ಅದು ಹೋದ ದುಡ್ಡು ಬೇಕಾದರೆ ವಾಪಸ್ ಪಡ್ಕೋಬೋದು, ಯಾವ ಒಳ್ಳೆ ಸಾಂಗತ್ಯ ಇದ್ದರೆ ಅಥವಾ ಒಳ್ಳೆಯ ಶ್ರೀಮಂತರ ಒಂದು ಸಹವಾಸ ಇದ್ದರೆ. ಆದರೆ ಹೋದ ಕಾಲವನ್ನು ಮಾತ್ರ ಯಾರೂ ವಾಪಸ್ ಕೊಡೋದಕ್ಕಾಗೋದಿಲ್ಲ. ಆ ದೃಷ್ಟಿಯಿಂದನೇ ಕಾಲ ಅನ್ನೋದಕ್ಕೆ ನಮ್ಮಲ್ಲಿ ಎಷ್ಟು ಮಟ್ಟಿಗಿದೆ ಅಂದರೆ, ನಿಮ್ಮಲ್ಲಿ ಕೆಲವರು ನೋಡಿರ್ತೀರ, ಡಾಕ್ಟರ್ ಎಂ ಶಿವರಾಮ್ ಮೆಜೆಸ್ಟಿಕ್ಕಲ್ಲಿ ಶಾಪ್ ಇಟ್ಕೊಂಡಿದ್ರು. ಅವರು ಕೊರವಂಜಿ ಅಂತ ಮ್ಯಾಗ್ಝೈನ್ ತರ್ತಾಯಿದ್ರು. ಅವರು ಕಾಲ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಯಾವುದ್ರ ಮೇಲೆ ಅಂದರೆ ಶಂಕರಾಚಾರ್ಯ ಕಾಲಭೈರವಾಷ್ಟಕ, ಅದರಿಂದ ಕೊನೆ ಆಗುತ್ತೆ ಆ ಪುಸ್ತಕ. ಹಿಂದೆ ಸೆಂಟ್ರಲ್ ಕಾಲೇಜಲ್ಲಿ ರಾಜಾಜಿ ಹಾಲಲ್ಲಿ ಕಾಲಭೈರವಾಷ್ಟಕ ಎಲ್ಲ ಕಡೆನೂ ಪೇಸ್ಟ್ ಮಾಡಿದರು ಆ ಹಾಲಲ್ಲಿ. ಈಗ ನಾವೆಲ್ಲ ಸೆಕ್ಯುಲರ್ ತಾನೇ, ಹಾಗಾಗಿ ಎಲ್ಲ ಕಿತ್ತಾಕ್ಬಿಟ್ವಿ. ಹಿಂದೆ ಅದೆಲ್ಲ ಇರ್ತಾಯಿತ್ತು. ಆ ಕಾಲದ ಮಹಿಮೆ ನೋಡಿದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ತೋರಿಸೋದಕ್ಕೆ ಹಾಗೆ ಇಡ್ತಾಯಿದ್ರು ಆಗಿನ ಕಾಲದಲ್ಲಿ. ಇನ್ನೊಂದು, ಆಗಿನ ಇದ್ದಿದ್ದು ಈಗ ಏನೂ ಇಲ್ವೇ ಇಲ್ಲ. ದಟ್ ಸೆಂಟ್ರಲ್ ಕಾಲೇಜ್ ಹಸ್ ಗಾನ್. ಯಾವಾಗ ಕೆ ನರಸಿಂಹಮೂರ್ತಿಯವರ ಆನ್ಸರ್ ಬುಕ್ ಸುಟ್ಟೋಯ್ತೋ ಮುಗಿದೋಯ್ತು ಅಲ್ಲಿಗೆ. ಕೆ ನರಸಿಂಹಮೂರ್ತಿ ಅಂತ ಇಂಗ್ಲೀಷ್ MA ಮಾಡಿ IAS ಮಾಡಿದರು ಅವರು. ಜಯನಗರ 3rd ಬ್ಲಾಕಲ್ಲಿ ಗೀತಾ ಕಾಲೋನಿ ಅಂತ ಬರುತ್ತೆ. ಗಣೇಶ್ ದರ್ಶಿನಿ ಹೋಟ್ಲಿಂದ ಮುಂದಕ್ಕೆ ಹೋದರೆ ಅಲ್ಲಿ ಬಲಗಡೆ 5ನೇ ಮನೆ ಅವರಿದ್ದು KNM ಅಂತ ಬೋರ್ಡ್ ಇತ್ತು ಗೇಟ್ ಮೇಲೆ. ಆ ಮನುಷ್ಯರು 70 ವರ್ಷಗಳ ಕೆಳಗೆ ನಮ್ಮ ತಂದೆ ಮೇಷ್ರವರು. ಅವರು ಇಂಗ್ಲೀಷ್ MA ಆನ್ಸರ್ ಬುಕ್ ಬರೆದಾಗ ಉತ್ತರ ಪತ್ರಿಕೆ ಮೇಲೆ 84 ಮಾರ್ಕ್ಸ್ ಕೊಟ್ಬಿಟ್ಟು ವ್ಯಾಲ್ಯೂ ಮಾಡಿದವನು ಬರೆದಿದ್ದಂತೆ, ಎಕ್ಸಾಮಿನಿ ನೋಸ್ ಮೋರ್ ದ್ಯಾನ್ ದಿ ಎಕ್ಸಾಮಿನರ್, ಐ ಕೆನಾಟ್ ವ್ಯಾಲ್ಯೂ ದಿ ಸ್ಕ್ರಿಪ್ಟ್. ಎಂಥ ಆನೆಸ್ಟ್ ಕನ್ಫೆಷನ್ ನೋಡಿ. ಒಬ್ಬನಾದರೂ ಈಗ ಆ ರೀತಿ ಮಾಡ್ಕೊಳ್ಳೋಕೆ ತಯಾರಾಗಿದ್ದಾನ ಮೇಷ್ಟ್ರು? ಇವ್ರಿಗೇನೋ ಗೊತ್ತಿಲ್ಲ, ಇವರೇನೋ ಬರೆದಿಲ್ಲ, ಹಾಗೆ ಮಾತಾಡ್ತಾರೆ ಹೊರತು ನನಗಿಂತ ಚೆನ್ನಾಗಿ ಬರೆದಿಯಾನೆ ಈ ವಿದ್ಯಾರ್ಥಿ ಅಂದ್ಬಿಟ್ಟು. ಆಗಿನ ಕಾಲದಲ್ಲಿ 10 ವರ್ಷ ಆದರೂ ಒಂದು ಫಸ್ಟ್ ಕ್ಲಾಸ್ ಬರ್ತಾ ಇರಲಿಲ್ಲ ಇಂಗ್ಲೀಷ್ MAನಲ್ಲಿ. 84 ಮಾರ್ಕ್ಸ್ ಕೊಟ್ಟಿದ್ರು. ಅದನ್ನು 50 ವರ್ಷ ಕಾಪಾಡಿದ್ರು ಸೆಂಟ್ರಲ್ ಕಾಲೇಜಲ್ಲಿ. ಮಾಡೆಲ್ ಆನ್ಸರ್ ಬುಕ್ ಅಂತ. ಯಾವುದೋ ಸ್ಟ್ರೈಕ್ ಆದಾಗ ಯಾರೋ ಪುಂಡ್ರು ಸ್ಟೂಡೆಂಟ್ಸ್ ತಗೊಂಡು ಹೋಗ್ಬಿಟ್ಟು ಕಬ್ಬನ್ ಪಾರ್ಕಲ್ಲಿ ಸುಟ್ಟಾಕ್ಬಿಟ್ರು ಆ ಆನ್ಸರ್ ಸ್ಕ್ರಿಪ್ಟ್ನ. ಎಂಥೆಂಥ ಆನ್ಸರ್ ಸ್ಕ್ರಿಪ್ಟು. ಅಂಥವರು ಎಷ್ಟು ಶೋಚನೀಯ ಅಂತ ಹೇಳಿದರೆ, ಮನೆ ಗೇಟ್ ತೊಗೊಂಡು ಫುಟ್ಪಾತ್ಗೆ ಎಂಟರ್ ಆಗಿದ್ದಾರೆ. ಯಾವನೋ ಒಬ್ಬ ಸ್ಕೂಟ್ರ್ ಅವನು ಹೊಡ್ಕೊಂಡು ಹೋಗ್ಬಿಟ್ಟ. ಹಿ ಡೈಡ್ ರೈಟ್ ಇನ್ ಫ್ರಂಟ್ ಆಫ್ ದ ಗೇಟ್. ಮನೆ ಮುಂದೆನೇ ಹೋಗ್ಬಿಟ್ರು. ಒಳ್ಳೆ ಆರೋಗ್ಯ ಆಯಿತು. ಇದ್ದಿದ್ರೆ ಇಲ್ಲಿವರೆಗೂ ಕೂಡ ಇರೋರು. ಎಲ್ಲೇ ಶೇಷಗಿರಿರಾವ್ಗಿಂತ 2 ವರ್ಷ ದೊಡ್ಡವರು ಅವರು. ಶೇಷಗಿರಿರಾವ್ ಅವರಿಗೆ 94 ಈಗ, ಅವ್ರಿಗಿದ್ದರೆ 96 ಆಗೋದು. ಇದು 10 ವರ್ಷದ ಕೆಳಗೆ ನಡೆದಿರೋ ಘಟನೆ. ನನಗೆ ಆವತ್ತು ನಿಜವಾಗ್ಲೂ ಕೂಡ ಮನಸ್ಸೇ ಸರಿ ಇರಲಿಲ್ಲ. ಯಾಕೆಂದರೆ ಅದು ಹಿಂದಿನ ದಿವಸ ಒಂದು ಪುಸ್ತಕ ಕೇಳಿದ್ರು ಕೊಟ್ಟು ಬಂದಿದ್ದೆ, ನಮ್ಮ ತಂದೆಯವರು ಬರೆದಿದ್ದನ್ನು. ನಮ್ಮ ತಂದೆಗೆ ಅವ್ರು ಮೇಷ್ಟ್ರಾಗಿದ್ದರಿಂದ ನೆಕ್ಸ್ಟ್ ಡೇ ನೋಡಿದ್ರೆ ಅವರೇ ಇಲ್ಲ. ಏನೋ ಹೀಗೆ. ಸೊ ಈ ಮೋಹ ಎಂಬತಕ್ಕಂಥದ್ದು ನೋಡಿ, ಯಾವಾಗಲೂ ಕೂಡ ಏನು ಮಾಡಬೇಕು ನಾವು ಮೋಹವನ್ನು ಗೆಲ್ಲೋದಕ್ಕೆ? ಭಜಗೋವಿಂದದಲ್ಲಿ ಎಂತಹ ಉತ್ತರ ಇದೆ ನೋಡಿಪ್ಪ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲಿತತ್ವಂ, ನಿಶ್ಚಲಿತತ್ವೇ ಜೀವನ್ಮುಕ್ತಿ. ಜೀವನ್ಮುಕ್ತಿ ತನಕ ಕರ್ಕೊಂಡು ಹೋಗುತ್ತಪ್ಪ ಈ ಸತ್ಸಂಗ ಅನ್ನೋದು. ಅದಕ್ಕೆ ಯಾರೇ ಮಾತಾಡಲಿ, ಈ ಪವಿತ್ರವಾಗಿರ್ತಕ್ಕಂಥ ಆಲಯದಲ್ಲಿ ಬರೋದನ್ನು ಮಾತ್ರ ಬಿಡಬೇಡಿ. ಅವ್ರು ಯಾವುದೇ ವಿಷಯ ಮಾತಾಡಲಿ, ಯಾರೇ ಬಂದು ಮಾತಾಡಲಿ, ಇಲ್ಲಿ ಮಾತಾಡೋರಿಗೆಲ್ಲ ಕೂಡ DVG ಅವರ ಒಂದು ಅನುಗ್ರಹ ಇದೆ ಅಂತಲೇ ನಾನು ಭಾವಿಸ್ಕೊಳ್ಳೋದು. ಯಾಕೆ ಅಂತ ಹೇಳಿದ್ರೆ, ನನ್ನ ಅನುಗ್ರಹ ಇದೆ ಅಂದರೆ ನಾನು ಬರೋಕ್ಕಾಗಲ್ಲ. ಇಲ್ಲಿ ಅಲ್ಲಿ ಹೊಟ್ಟೋಗ್ತೀನಿ ರಸ್ತೆಯಲ್ಲಿ ಅಹಂಕಾರ ಬಂದರೆ. DVG ಅವರ ಅನುಗ್ರಹ ಇದೆ ಅಂದ್ಕೊಂಡು ಒಳಗೆ ಬಂದರೆ 2 ಮಾತಾಡೋಕ್ಕಾಗತ್ತೆ. ಆ ದೃಷ್ಟಿಯಿಂದ ದಯವಿಟ್ಟು ಇಲ್ಲಿ ಬರೋದನ್ನು ಯಾರೂ ಬಿಡಬೇಡಿ ಅಂತ ನಾನು ಕಳಕಳಿಯಿಂದ ಕೇಳ್ಕೋತೀನಿ. ಇದೊಂದು ಸತ್ಸಂಗ. ಅದು ಸತ್ಸಂಗ ಎಂಬತಕ್ಕಂಥದ್ದು ಮೋಹವನ್ನು ನಾಶ ಮಾಡಿ ಜೀವನ್ಮುಕ್ತಿ ತನಕ ನನ್ನ ಕರ್ಕೊಂಡೋಗುತ್ತೆ. ನೋಡಿ, ಜೀವನ್ಮುಕ್ತಿ ಅಂದರೆ ಏನು ಅಂತ ಆಮೇಲೆ ಹೇಳ್ತೀನಿ. ರಾಮ ಕೇಳೋ ಪ್ರಶ್ನೆಗೆ ಉತ್ತರ ಇವಾಗ ಬೇಡ, ಸಸ್ಪೆನ್ಸಲ್ಲಿರಲಿ ಸ್ವಲ್ಪ. ಆಮೇಲೆ ನೆಕ್ಸ್ಟ್ ವೀಕ್ಗೆ ಯಾರು ಬರದೇ ಹೋದರೆ ಕಷ್ಟ. ಸೊ ಆ ದೃಷ್ಟಿಯಿಂದ ಇರಲಿ, ಅದನ್ನ ಇಟ್ಟಿರ್ತೀನಿ. ಅದಕ್ಕೆ ನೋಡಿ, ನಮ್ಮ TV ಸೀರಿಯಲ್ ಎಂಥ ಕಡೆ ನಿಲ್ಲಿಸ್ತಾರೆ, ಅಯ್ಯೋ ಏನಾಗೋಯ್ತೋ ಏನೋ, ನಾಳೆ ಯಾವಾಗ ಆಗುತ್ತೋ ಏನೋ. ಎಷ್ಟು ಜನ ಹೇಗೆ ಕಾಯ್ತಾ ಇರ್ತಾರೆ ಅಂದರೆ, ಅಷ್ಟೊತ್ತಿಗೆ ಕರೆಕ್ಟಾಗಿ ಟಕ್ ಅಂತ ಲೈಟ್ ಹೋಗಿಬಿಡುತ್ತೆ. ಆವತ್ತು ಬೈಕೋತಾರೆ, ಥೂ ಈಗಲೇ ಹೋಗ್ಬೇಕೇನ್ರಿ ಲೈಟು, ಇನ್ನೊಂದು 10 ನಿಮಿಷ ಆದಮೇಲೆ ಹೋಗೋಕ್ಕೇನ್ರಿ, ಕೊನೆಗೆ ಬಂದಿತ್ತು. ಅದಕ್ಕೆ ಇವತ್ತು ಯಾರೂ ಕೂಡ ಯಾರ ಮನೆಗೂ ಹೋಗೋದೇ ಇಲ್ಲ. ಯಾಕೆಂದರೆ ಅವರು TV ಮುಂದೆ ಕೂತಿರ್ತಾರೆ, ಯಾವುದೋ ಸೀರಿಯಲ್ ನೋಡಿಕೊಂಡು ಬೈಕೋತಾರೆ. ಒಂದು 10 ನಿಮಿಷ ಆದಮೇಲೆ ಬರೋಕ್ಕೇನ್ರಿ ಇವರು, ಇವಾಗಲೇ ಬರಬೇಕಾ ಇವರು, ಏನಾಗೋಯ್ತೋ ಏನೋ ಕೊನೆ ಅಂತ. ಸೊ ಆ ದೃಷ್ಟಿಯಿಂದ ನಮಗೆ ಏನಾಗಿದೆ ಅಂದರೆ, ಎಷ್ಟು ಮಟ್ಟಿಗೆ ಆಗಿಬಿಟ್ಟಿದೆ TV ಅಟ್ರಾಕ್ಷನ್ ಅಂದರೆ, TV ಮುಂದೆನೇ ಕೂತ್ಕೊಳ್ಳೋದು, ಅಲ್ಲೇ ಊಟ ಮಾಡೋದು, ಅಲ್ಲೇ ಮಲಗೋದು, ಅಲ್ಲೇ ಮಾತಾಡೋದು, ಎಲ್ಲ ಅದ್ರ ಮುಂದೆನೇ. ಅದೇ ಸರ್ವಸ್ವ ಅನ್ನೋ ತರಹ, ಆ ತರಹ ಆಗಿಬಿಟ್ಟಿದೆ ಈಗ. ಸತ್ಸಂಗ ಎಂಬತಕ್ಕಂಥದ್ದು ನಮಗೆ ಆ ಮೋಹವನ್ನು ಕಳೆದು ಜೀವನ್ಮುಕ್ತಿ ತನಕ ಕರ್ಕೊಂಡು ಹೋಗುತ್ತೆ.
ದಾರಿತ ಮೋಹ ಮದೇಭ್ಯ ದೂರೀಕೃತ ಸಕಲ ದುರಿತ ಶಾರ್ದೂಲ ವಿಬುಧೋತ್ತಮ ಸಿಂಹವರ ವಿಹರತಿ ಆನಂದ ವಿತತ ಕಾಂತಾರೆ. ಸದಾಶಿವ ಬ್ರಹ್ಮೇಂದ್ರರು, ನಾನು ಹಿಂದೆ ಒಂದು 5 ದಿವಸ ಇಲ್ಲಿ ಮಾತಾಡಿದ ನೆನಪು, ಪ್ರಾಯಶಃ ಅಲ್ಲಿರ್ಬೋದು ಆ ಸಿ ಡಿ ಕೂಡ, ಸದಾಶಿವ ಬ್ರಹ್ಮೇಂದ್ರ ಕೃತಿಗಳು ಅಂತ ಅವರು ಮಾಡಿರ್ತಕ್ಕಂಥ ಆತ್ಮವಿದ್ಯಾವಿಲಾಸ ಎಂಬುದಾಗಿ ಒಂದು ಗ್ರಂಥ ಇದೆ. ಪೂರ್ತಿ ಆರ್ಯಾವೃತದಲ್ಲಿ ಬರೆದಿರ್ತಕ್ಕಂತಹ 62 ಶ್ಲೋಕ ಇರತಕ್ಕಂಥ ಶ್ರೇಷ್ಠವಾದ ಗ್ರಂಥ. ಅದರಲ್ಲಿ 32ನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾರೆ. ದಾರಿತ ಮೋಹ ಮದೇಭ್ಯ, ಮೋಹ ಎಂಬ ಮದಿಸಿದ ಆನೆಯನ್ನು ಸೀಳಿ, ಮದಿಸಿರ್ತಕ್ಕಂಥ ಆನೆಗೆ ಮದೋದಕ ಸುರಿಯತ್ತೆ ನೋಡಿ. ಸೊ ಆ ದೃಷ್ಟಿಯಿಂದ ಅಂತಹ ಆನೆಯನ್ನು ಸೀಳಿ ದೂರೀಕೃತ ಸಕಲ ದುರಿತ ಶಾರ್ದೂಲ, ಸಮಸ್ತ ದುರಿತಗಳು ಎಂಬ ಶಾರ್ದೂಲವನ್ನು ದೂರಗೊಳಿಸಿ ವಿಬುಧೋತ್ತಮ ಸಿಂಹವರಹ ವಿಹರತಿ ಆನಂದ ವಿತತ ಕಾಂತಾರೆ. ಶ್ರೇಷ್ಠವಾದ ವನರಾಜನಾಗಿರ್ತಕ್ಕಂಥ ಸಿಂಹ ಆನಂದ ಎಂಬ ಕಾಡಿನಲ್ಲಿ ಸ್ವೇಚ್ಛೆಯಿಂದ ತಿರುಗಾಡುತ್ತಿದೆ. ಆನಂದ ಅನ್ನೋದೇ ಒಂದು ಕಾಡು. ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದಪೂರ್ಣಬೋಧೋಹಂ, ಸದಾಶಿವ ಬ್ರಹ್ಮೇಂದ್ರರ ಸಂಗೀತ ಕೃತಿ. ಎಂತಹ ವೇದಾಂತ ಗರ್ಭಿತವಾಗಿರ್ತಕ್ಕಂತಹ ಕೃತಿಗಳನ್ನು ಅವರು ಕೊಟ್ಟಿದ್ದಾರೆ ಅಂದರೆ, ತೇಷಾಂ ಚಿಂತಾ ನಾಸ್ತಿ ಕಿಲ, ಬ್ರಹ್ಮಣಿ ಮಾನಸ ಸಂಚರರೆ, ಪಿಬರೇ ರಾಮರಸಂ, ಪರಿಪೂರ್ಣ ಬೋಧೋಹಂ, ಆನಂದ ಸಾಗರೋಹಂ, ಗೋಷ್ಠೇ ಕ್ರೀಡತಿ ವನಮಾಲಿ, ಬ್ರೂಹಿ ಮುಕುಂದೇತಿ, ಭಜರೇ ರಘುನಾಥಂ, ಭಜರೇ ಯದುವೀರಂ. ಎಂಥ ಒಂದೇ ಎರಡೇ ಅವರು ಕೊಟ್ಟಿರ್ತಕ್ಕಂತಹ ಸಂಗೀತಕ್ಕೆ ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ದಂತಹ ಮಹನೀಯರು. ಹಾಗೆಯೇ ಮುತ್ತುಸ್ವಾಮಿ ದೀಕ್ಷಿತರು ಕೂಡ ಅವರ ಬಗ್ಗೆ ವಿ ರಾಘವನ್ ಅವರು ಒಂದು ಮಹಾಕಾವ್ಯವನ್ನೇ ಬರೆದಿದ್ದಾರೆ. ಕವಿ ಕೋಕಿಲ ಎಂಬ ಬಿರುದಿತ್ತು ರಾಘವನ್ ಅವರಿಗೆ. ಪದ್ಮಭೂಷಣ್ ಅವಾರ್ಡ್ ಕೊಟ್ಟಿದ್ದರು ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ. ಆ ಮಹನೀಯರು ನಂಬರ್ 8 ಕೃಷ್ಣಾಪುರಂ ರಸ್ತೆ, ಮೈಲಾಪುರ್, ಚೆನ್ನೈ 60004 1979 ಆಗಸ್ಟ್ 23ನೇ ತಾರೀಕು ತೀರ್ಕೊಂಡಿದ್ದು. ಅದು 80ನೇ ಇಸ್ವಿನಲ್ಲಿ ಪ್ರಕಟ ಆಯಿತು, ಪಾಸ್ಟಮಸ್ ಪಬ್ಲಿಕೇಶನ್. ಅವ್ರು ಹೋದ ಮೇಲೆ ಮಾಡಿದ ಕೃತಿ. ಪ್ರತಿಯೊಂದು ಶ್ಲೋಕದ ಕೊನೆಗೂ ಯಾವ ರಾಗ ಯಾವ ತಾಳದಲ್ಲಿ ಹಾಡಬೇಕು ಅಂತ ಬ್ರಾಕೆಟಲ್ಲಿ ಕೊಡ್ತಾರೆ. ಮೆಡ್ರಾಸ್ ಮ್ಯೂಸಿಕ್ ಅಕಾಡೆಮಿ ಸೆಕ್ರೆಟರಿ ಆಗಿದ್ದರು ಅವರು. ಈಗ ಅವರ ಕೊನೆಯ ಮಗಳು ನಂದಿನಿ, ಆಕೆ ಮೆಡ್ರಾಸ್ ಮ್ಯೂಸಿಕ್ ಅಕಾಡೆಮಿ ಸೆಕ್ರೆಟರಿ ಪ್ರೆಸೆಂಟಾಗಿ. ಅಲ್ಲಿ ಅವರು ಥಿಯೇಟರ್ ಮೇಲೆ ಒಂದು ರಂಗ ಅಂತ ಪ್ರಾರಂಭ ಮಾಡಿದರು. ಮೆಡ್ರಾಸ್ ಮ್ಯೂಸಿಕ್ ಅಕಾಡೆಮಿಗೆ ಸೆಕ್ರೆಟರಿ ಆಗಿದ್ದರು. ಮದ್ರಾಸ್ ಯೂನಿವರ್ಸಿಟಿ ಸಮೃತ ಡಿಪಾರ್ಟ್ಮೆಂಟು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದರು. 6 ವಿದೇಶಗಳಿಗೆ ಅಭ್ಯಾಗತರಾಗಿದ್ದರು. 64 ಜನ PhDಗೆ ಮಾರ್ಗದರ್ಶಕರಾಗಿದ್ದರು. 100 ಪುಸ್ತಕಗಳು, 1000ಕ್ಕೂ ಹೆಚ್ಚು ಲೇಖನಗಳು ಅವರ ಕೈಯಿಂದ ಬಂದಿರತಕ್ಕಂಥದ್ದು. ವಿ ರಾಘವನ್ ಅಂದರೆ ಮೈ ನಡಕ ಆಗುತ್ತೆ. ಇವತ್ತು ಕೂಡ ನಾನು ರಾಘವನ್ ಸ್ಟೂಡೆಂಟು ಅಂದರೆ ಎಷ್ಟು ಬೆಲೆ ಇದೆ ಅಂದರೆ, ಎಲ್ಲಿ ಹೋದರೂ ಕೂಡ ಅಂತಹ ಒಂದು ಬೆಲೆ ಅವರ ಮಾತಿಗೆ ಇರತಕ್ಕಂಥದ್ದು. ಎಂತಹ ಸಮೃತ ಪ್ರೇಮ ಅಂದರೆ, 2 ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳಿಗೆಲ್ಲ ಸಮೃತ ಹೆಸರುಗಳೇ. ಕಾಳಿದಾಸ, ಚಾರುದತ್ತ ಗಂಡು ಮಕ್ಕಳು, ಅನಸೂಯ, ಪ್ರಿಯಂವದ, ನಂದಿನಿ ಹೆಣ್ಣು ಮಕ್ಕಳು. ಸಮೃತ ಪ್ರೊಫೆಸರ್ ಆಗಿದ್ದಕ್ಕೆ ಸಾರ್ಥಕ ಆಯಿತು ನೋಡಿ. ಮಕ್ಕಳು ಎಲ್ಲ ಕೂಡ ಸಮೃತ ಹೆಸರುಗಳೇ. ಆ ದೃಷ್ಟಿಯಿಂದ ಅದು ಕಾಳಿದಾಸ ನೆನಪಾಗಲಿ ಅಂತ. ಕಾಳಿದಾಸನ ಬಗ್ಗೆ ಪರಮ ಪ್ರೀತಿ ಇತ್ತು ಅವರಿಗೆ, ರಾಘವನ್ ಅವರಿಗೆ. ಮೋಹ ಎಂಬ ಮದಿಸಿದ ಆನೆಯನ್ನು ಸೀಳಿ ಸಮಸ್ತ ದುರಿತಗಳು ಎಂಬ ಶಾರ್ದೂಲವನ್ನು ದೂರಗೊಳಿಸಿ ಶ್ರೇಷ್ಠವಾದ ವನರಾಜನಾದಂತಹ ಸಿಂಹ. ನೋಡಿ, ಸಿಂಹಕ್ಕೆ ಯಾರೂ ಅಭಿಷೇಕ ಮಾಡಲ್ಲ. ನಾಳೆಯಿಂದ ಇವನು ವನರಾಜ ಅಂತ. ಹುಟ್ಟಿದ ಕೂಡಲೇ ಸಿಂಹ ಅನ್ನೋದು ರಾಜ, ಸೆಲ್ಫ್ ಡಿಕ್ಲೇರ್ಡ್ ಕಿಂಗ್ ಅವನು. ನಾಭಿಷೇಕ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ. ಗರುಡ ಪುರಾಣದಲ್ಲಿ ಬರ್ತಕ್ಕಂಥ ಮಾತು. ನಾಭಿಷೇಕ, ಯಾರೂ ಅಭಿಷೇಕ ಮಾಡಲ್ಲ ನಾಳೆಯಿಂದ ಸಿಂಹ ರಾಜ ಅಂತ. ಚಂದ್ರಾಪೀಡನಿಗೆ ಅವನ ತಂದೆ ತಾರಾಪೀಡ ಮಾಡಿದ ಹಾಗೆ ಅಭಿಷೇಕವನ್ನು. ತಸ್ಮಾ ಸಮಸ್ತ ತತಃ ಕತಪಿ ದಿವಸಾಪಗಮೇ ಚ ರಾಜ ಸ್ವಯಂ ಉತ್ಕ್ಷಿಪ್ತ ಮಂಗಲ ಕಲಶಃ ಸಹ ಶುಕನಾಸೇನ ಪುಣ್ಯೇ ಹನಿ ಪುರೋದಸಾ ಸಂಪಾದಿತ ಅಶೇಷ ರಾಜ್ಯಾಭಿಷೇಕ ಮಂಗಲಂ ಅನೇಕ ನರಪತಿ ಸಹಸ್ರ ಪರಿವೃತೇಭ್ಯ ಸರ್ವಾಭ್ಯೋ ನದೀಭ್ಯ ಸರ್ವೇಭ್ಯ ಸಾಗರೇಭ್ಯ ಸಮಾಹೃತೇನ ಸರ್ವೌಷಧಿಭಿಃ ಸರ್ವಮೃದ್ಭಿಃ ಸರ್ವಫಲೈಃ ಸರ್ವರತ್ನೈಶ್ಚ ಪರಿಗೃಹೀತೇನ ಆನಂದ ಬಾಷ್ಪಜಲ ಮಿಶ್ರೇಣ ಮಂತ್ರಪೂತೇನ ವಾರಿಣ ಸುತಂ ಅಭಿಷಿಷೇಚ. ತಾರಾಪೀಡ ಚಂದ್ರಾಪೀಡನಿಗೆ ಅಭಿಷೇಕ ಮಾಡಿದ್ದನ್ನು ಬಾಣ ಕಾದಂಬರಿನಲ್ಲಿ ವರ್ಣನೆ ಮಾಡ್ತಾನೆ. ಅದಕ್ಕೆ ಹೇಳೋದು ಕಾದಂಬರಿ ರಸಜ್ಞಾನಾಂ ಆಹಾರೋಪಿ ನರೋಚತೆ ಅಂತ. ಕಾದಂಬರಿಯನ್ನು ಅನುಭವಿಸ್ತಾ ಇದ್ದರೆ ಆಹಾರವೂ ಕೂಡ ಬೇಡವಾಗತ್ತೆ. ಊಟ ಮಾಡಿದ್ದಕ್ಕೂ ಮಾಡದೇ ಇರೋಕ್ಕೂ ವ್ಯತ್ಯಾಸ ಇಲ್ಲ, ಅಷ್ಟು ಮಟ್ಟಿಗೆ ಅದು ತೊಡಕೊಂಡಿರ್ತಾರೆ ಅಂತ. ಧೂಳಿನ ವರ್ಣನೆ ಇದೆ 13 ಪುಟ.
ಒಂದು ಸಲ BA ನವರಿಗೆ ಪ್ರಿಸ್ಕ್ರೈಬ್ ಮಾಡಿಬಿಟ್ಟಿದ್ರು ಆ ಟೆಕ್ಸ್ಟ್ನ. ಎಲ್ಲರೂ ಕೇಳಿದ್ದೆ, ಏನು ಸರ್ ಒಳ್ಳೆ ಪೋರ್ಷನ್ ಸಿಗಲಿಲ್ಲ, ಹೋಗಿ ಧೂಳನ್ನು ವರ್ಣನೆ ಮಾಡಿದ್ದಾರಲ್ಲ ಬಾಣನಲ್ಲಿ ಅಂತ. ನಾ ಹೇಳಿದೆ, ಧೂಳನ್ನೇ ಅಪುಣ್ಯಾತ್ಮ 13 ಪುಟ ವರ್ಣನೆ ಮಾಡಬೇಕಾದ್ರೆ ಕಾದಂಬರಿನ ವರ್ಣನೆ ಮಾಡದೆ ಬಿಡ್ತಾನ? ಇದು ಕೇವಲ ಆ ದೃಷ್ಟಿನಲ್ಲಿ ಒಂದು ನಿದರ್ಶನ ಮಾತ್ರ ಅಂತ. ಧೂಳು ಕೆಳಗಡೆಯಿಂದ ಮೇಲಕ್ಕೆ ಎದ್ದಿರ್ತಕ್ಕಂಥದ್ದು ವರ್ಣನೆ ಹೇಗಿತ್ತು ಅಂದರೆ, ಮರದ ಕೊನೆಯ ಕೊಂಬೆಯಲ್ಲಿ ಕೂತಿರ್ತಕ್ಕಂಥ ಮುದಿ ಕೋತಿಯ ಬಾಲದ ಕೊನೆಯಲ್ಲಿ ಇರತಕ್ಕಂತಹ ಕೂದಲಿನ ಬಣ್ಣವನ್ನು ಹೋಲ್ತಕ್ಕಂಥ ಧೂಳು ಅಂತ ವರ್ಣನೆ ಮಾಡ್ತಾನೆ. ಹೇರ್ ಸ್ಪ್ಲಿಟಿಂಗ್ ಅನಾಲಿಸಿಸ್ ಅವ್ನು ಕೊಡ್ತಕ್ಕಂಥದ್ದು. ಅದು ನೋಡಿ, ಆ ಇಮ್ಯಾಜಿನೇಷನ್ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಪೋಯಟ್ಸ್, ಲೂನಟಿಕ್ಸ್ ಆ್ಯಂಡ್ ಲವರ್ಸ್ ಆರ್ ಇಮ್ಯಾಜಿನೇಷನ್ ಆಲ್ ಕಾಂಪ್ಯಾಕ್ಟ್. ಮಿಡ್ಸಮರ್ ನೈಟ್ಸ್ ಡ್ರೀಮ್ ಶೇಕ್ಸ್ಪಿಯರ್. ವಿತೌಟ್ ಇಮ್ಯಾಜಿನೇಷನ್ ಪೋಯಟ್ ಕೆನಾಟ್ ರೈಟ್. ಲೂನಟಿಕ್ಸ್ ವಿಲ್ ಬಿ ಹೈಟ್ ಆಫ್ ಇಮ್ಯಾಜಿನೇಷನ್. ಹುಚ್ಚರು ಯಾವುದೇ ಇಮ್ಯಾಜಿನೇಟಿವ್ ಲೆವೆಲಲ್ಲಿ ಇರ್ತಾರೆ. ಲವರ್ಸ್, ಲೆಸ್ ಸೆಡ್ ದ ಬೆಟರ್. ಅವ್ರಿಗೆ ಪ್ರಪಂಚವೇ ಮರ್ತೋಗಿರುತ್ತೆ. ಸೊ ಆ ದೃಷ್ಟಿಯಿಂದ ಅವರವರ ದೃಷ್ಟಿನಲ್ಲಿ ಅವರವರು ಹುಚ್ಚರಾಗಿರ್ತಾರೆ. ಯಾವಾಗಲೂ ಕೂಡ ಜನಸಾಮಾನ್ಯರಿಗೆ ಎಲ್ಲ ಮಹಾತ್ಮರು ಹುಚ್ಚರ ಥರನೇ ಕಾಣೋದು. ಅದಕ್ಕೆ ಸದಾಶಿವ ಬ್ರಹ್ಮೇಂದ್ರ ಹುಚ್ಚರು ಅಂತಲೇ ನಾಮಕರಣ ಮಾಡಿದ್ದಿದ್ದು. ಏನು ರೀ, ಕಾಡಿಂದ ಕಾಡಿಗೆ ಅಲಿತಾನೆ, ಆತ್ಮ ಬ್ರಹ್ಮ ಅಂತ ಬುದ್ಧಿನೇ ನೆಟ್ಟಿಗಿಲ್ಲ ಅಂದ್ಬಿಟ್ಟು ಸಹಪಾಠಿಗಳೆಲ್ಲ ಗುರುಗಳಾಗಿರ್ತಕ್ಕಂಥ ಪರಮಶಿವೇಂದ್ರಿಗೆ ದೂರು ಕೊಟ್ರಂತೆ. ಪರಮಶಿವೇಂದ್ರ ಹೇಳಿದ್ರಂತೆ, ಯಾವ ಆಧ್ಯಾತ್ಮಿಕ ಹುಚ್ಚು ನನ್ನ ಶಿಷ್ಯನಿಗೆ ಹಿಡಿತೋ ಆ ಹುಚ್ಚಿನ ನನಗೆ ಹಿಡಿಲಿಲ್ಲಲ್ಲಪ್ಪ, ನನ್ನ ಶಿಷ್ಯನೇ ಧನ್ಯ ಅಂತ ಹೇಳಿದ್ರಂತೆ. ಉನ್ಮತ್ತವತ್ ಸಂಚರತಿ ಹ ಶಿಷ್ಯ ತವೇತಿ ವಚಾಂಸಿ ಇದಾನೀಂ ಶೃಣ್ವನ್ ಖಿದ್ಯನ್ನುವಾಚಾಸ್ಯ ಗುರುಪುರಾಹೋ ಉನ್ಮತ್ತತಾಮೇ ನಹಿ ತಾದೃಶೀತಿ. ನರಸಿಂಹಾರ್ತಿ ಸ್ವಾಮಿಗಳು ಸದಾಶಿವೇಂದ್ರರ ಮೇಲೆ ಬರೆದಿರ್ತಕ್ಕಂಥ 64 ಶ್ಲೋಕಗಳಿರ್ತಕ್ಕಂಥ ಸದಾಶಿವೇಂದ್ರ ಸ್ತುತಿ ಎಂಬತಕ್ಕಂಥ ಗ್ರಂಥದ 31ನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾರೆ. ಆ ದೃಷ್ಟಿಯಿಂದ ಅದು ಒಂದು ಹುಚ್ಚೆ. ವಿನ್ಸೆಂಟ್ ಸ್ಮಿತ್ತು ಕನಕದಾಸರ ಬಗ್ಗೆ, ಪುರಂದರದಾಸರ ಬಗ್ಗೆ ಇಂಡಿಯನ್ ಹಿಸ್ಟ್ರಿನಲ್ಲಿ ಒಂದು ಮಾತು ಹೇಳ್ತಾನೆ. ಕನಕ ಆ್ಯಂಡ್ ಪುರಂದರ were God-intoxicated mystics with God-inspired composition and hence they were nothing but godly ಅಂತ. ಯಾರ್ಯಾರು ಏನೇನೋ ಇಂಟಾಕ್ಸಿಕೇಷನ್ ಇರುತ್ತೆ, ಅವರಿಗೆ ಗಾಡ್ ಇಂಟಾಕ್ಸಿಕೇಷನ್. ಎಲ್ಲೆಲ್ಲಿ ನೋಡಿದ್ರೂ ಕೂಡ ಭಗವಂತನೇ ಪ್ರತೀತವಾಗ್ತಾ ಇರ್ತಾನೆ. ಅದು ನಿಜವಾಗಿರ್ತಕ್ಕಂಥ ಅಹಂ ಬ್ರಹ್ಮಾಸ್ಮಿ ಎಂಬತಕ್ಕಂಥ ಅನುಭವದಿಂದ ಕಂಡುಕೊಳ್ತಕ್ಕಂಥ ವಿಧಾನ. ಬರೀ ಬಾಯಿಂದ ಹೇಳಿದ್ರೆ ಸಾಧ್ಯ ಇಲ್ಲ, ಅನುಭವದಲ್ಲಿ ಅದು ಕೂತ್ಕೋಬೇಕು. ಅದಕ್ಕೆ ನೋಡಿ, ಈ ಆನಂದ ಎಂಬತಕ್ಕಂಥ ಅದರಲ್ಲಿ ಅವನು ವಿಹರಿಸ್ತಾ ಇದ್ದಾನೆ. ಏವಮೇವ ಮಹಾಮೋಹ. ಈ ರೀತಿಯಾಗಿ ಮೋಹ ಅನ್ನೋದಕ್ಕೆ ಏನು ಮಾಡಬೇಕು? ವಿವೇಕ್ ಚೂಡಾಮಣಿಯಲ್ಲಿ ಗುರುಗಳು ಹೇಳ್ತಾರೆ ಶಿಷ್ಯನಿಗೆ, ಶ್ರದ್ಧತ್ಸ್ವತಾತ ಶ್ರದ್ಧತ್ಸ್ವ ನಾತ್ರ ಮೋಹಂ ಕುರುಷ್ವಭೋ ಜ್ಞಾನಸ್ಯ ಆವರಣೆ ಭಗವನ್ ನಾಮಾತ್ವಂ ಪ್ರಕೃತೆ ಪರಃ. ಶ್ರದ್ಧತ್ಸ್ವತಾತ ಶ್ರದ್ಧತ್ಸ್ವ. ದಯಮಾಡಿ ಶ್ರದ್ಧೆಯನ್ನಿಡು. ಯಾರಲ್ಲಿ? ಶಾಸ್ತ್ರದಲ್ಲಿ, ಗುರುವಾಕ್ಯದಲ್ಲಿ ಶ್ರದ್ಧೆ ಇಡು. ಗುರು ಅನ್ನೋದು, ಶಾಸ್ತ್ರ ಅನ್ನೋದಕ್ಕೆ, ಶ್ರದ್ಧಾ ಅನ್ನೋದಕ್ಕೆ ಅದೇ ರೀತಿಯಾಗಿ ವಿವೇಕ್ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು ಡಿಫೈನ್ ಮಾಡಿರೋದು. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿಯ ಅವಧಾರಣ ಸಾ ಶ್ರದ್ಧಾ ಕಥಿತಾ ಸದ್ಭಿಃ ಯಯಾ ವಸ್ತು ಉಪಲಭ್ಯತೆ. ಶಾಸ್ತ್ರದಲ್ಲಿ, ಗುರುವಾಕ್ಯದಲ್ಲಿ ಅಚಲವಾಗಿರ್ತಕ್ಕಂಥ ನಿಷ್ಠೆ. ಅವ್ರು ಹೇಳಿದ್ಮೇಲೆ ಇರತ್ತಪ್ಪ, ನೀನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಅದು ಆ ರೀತಿಯಾಗಿರ್ತಕ್ಕಂಥ ನಿಷ್ಠೆ ಇದೆ ನೋಡಿ, ಅದು ನಿಜವಾಗಿರ್ತಕ್ಕಂತಹ ಶ್ರದ್ಧೆ ಅಂದರೆ. ಶ್ರದ್ಧೆಯ ದೇಯಂ ಅಶ್ರದ್ಧೆಯ ಅದೇಯಂ ಶ್ರಿಯಾ ದೇಯಂ ಭಿಯಾ ದೇಯಂ ಸಂವಿದಾ ದೇಯಂ ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಸ್ಪಷ್ಟವಾಗಿ ಹೇಳುತ್ತೆ ತೈತರೀಯ ಉಪನಿಷತ್ತು. ಶ್ರದ್ಧೆಯಿಂದ ದಾನ ಕೊಡು. ಅವನ ಗತಿ ಇಲ್ಲದೆ ಅಲ್ಲ ನಿನ್ನ ಹತ್ರ ಬೇಡ್ತಾ ಇರೋದು, ನಿನ್ನ ಸದ್ಗತಿಗೋಸ್ಕರ ನೀನು ಅವನಿಗೆ ಕೊಡ್ತಾ ಇದೆಯಪ್ಪ. ಆ ದೃಷ್ಟಿಯಿಂದ ನಾನು ಹಾಕ್ಕೊಳ್ತಕ್ಕಂಥ ಬಟ್ಟೆಗಿಂತ ಒಳ್ಳೆ ಬಟ್ಟೆ ಕೈ ಎತ್ತು ಕೊಡಬೇಕು ದಾನ ಅಂದರೆ. ಅದಕ್ಕೆ ನಮ್ಮಲ್ಲಿ ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ ಅಂತ ಭಗವದ್ಗೀತೆಯಲ್ಲಿ ದಾನ ತ್ರೈವೇದ್ಯವನ್ನು ಕೂಡ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು. ಕೆಲವರು ಕೊಡ್ತಾರೆ ದಾನ, ಪಂಚೆ ದಾನ ಕೊಟ್ಟರೆ ಒಂದು ಸಲ ನೀರಿಗೆ ಹಾಕಿದರೆ ಟವಲ್ ಆಗುತ್ತೆ, 2ನೇ ಸಲ ನೀರಿಗೆ ಹಾಕಿದರೆ ಖರ್ಚೀಫ್ ಆಗುತ್ತೆ. ಇಂಥದಕ್ಕೆ ಕೊಡಬೇಕಾ? ಯಾರನ್ನು ಉದ್ಧಾರ ಮಾಡೋಕ್ಕೆ ನೀನು ಕೊಡ್ತಾ ಇದೆಯಪ್ಪ ದಾನ? ಆ ದೃಷ್ಟಿಯಿಂದನೇ ದಾನ ಎಂಬತಕ್ಕಂಥದ್ದು ಕರ್ಣನಿಗೆ ಪರ್ಯಾಯವಾಚ. ಕರ್ಣ ಅಂದರೆ ದಾನ, ದಾನ ಅಂದರೆ ಕರ್ಣ. ಆ ದೃಷ್ಟಿಯಿಂದನೇ ಹೇಳೋದು, ತನ್ನ ಕವಚ ಕುಂಡಲಗಳನ್ನು ದಾನ ಕೊಟ್ಟರೆ ತನ್ನ ಸಾವಿಗೆ ತಾನೇ ಕಾರಣ ಅಂತ ಗೊತ್ತಿದ್ದು ಕೊಡ್ತಾನೆ. ನೋಡಿ, ಗೊತ್ತಿಲ್ಲದೆ ಅಲ್ಲ ಅವನು ಕೊಡ್ತಾ ಇರೋದು, ಗೊತ್ತಿದ್ದು ಕೊಡ್ತಾನೆ. ಶಲ್ಯ ಹೇಳ್ತಾನೆ, ಮೋಸ ಹೋಗ್ತಾ ಇದೆಯಾ ಕರ್ಣ, ನಿನ್ನ ಕವಚ ಕುಂಡಲಗಳನ್ನು ತೆಗೆದುಕೊಟ್ರೆ ನಿನ್ನ ಸಾವಿಗೆ ನೀನೇ ಕಾರಣ ಆಗ್ತೀಯಾ? ಅದಕ್ಕೆ ಅವನು ಹೇಳೋದೇನು? ಶಿಕ್ಷಾ ಕ್ಷಯಂ ಗಚ್ಚತಿ ಕಾಲ ಪರ್ಯಾಯಾತ್. ನಾವು ಓದಿದ್ದೆಲ್ಲ ಮರ್ತೋಗುತ್ತೆ ಒಂದಲ್ಲ ಒಂದು ದಿವಸ. ಸದ್ಯ ಪರೀಕ್ಷೆ ದಿವಸ ಮರಿದೇ ಹೋದರೆ ಸಾಕು ವಿದ್ಯಾರ್ಥಿಗಳಿಗೆ. ಸುಬದ್ಧ ಮೂಲಾಹ ನಿಪತಂತಿ ಪಾದಪಾಹ. ಆಳವಾಗಿ ಬೇರು ಬಿಟ್ಟಿರ್ತಕ್ಕಂಥ ಮರಗಳು ಬಿದ್ದೋಗುತ್ತೆ. ಜಲಂ
ಜಲಸ್ಥಾನಗತಂಚ ಶುಷ್ಯತಿ, ನೀರು ಉಗಮಸ್ಥಾನದಿಂದ ಬತ್ತಿ ಹೋಗುತ್ತೆ. ಆದರೆ ಹುತಂಚ ದತ್ತಂಚ ತಥೈವ ತಿಷ್ಠತಿ, ಹೋಮ ಮಾಡಿದ್ದು ದಾನ ಕೊಟ್ಟಿದ್ದು ಯಾವತ್ತೂ ನಮ್ಮ ಜೊತೆ ಬರುತ್ತೆ ಅಂತ, ಈ ದೇಹ ಹೋದ ಮೇಲೆ. ಅದಕ್ಕೆ ಯಾವಾಗಲೂ ಕೂಡ ಅನ್ನದಾನ ಶ್ರೇಷ್ಠ. ಅದಕ್ಕಿಂತ ಶ್ರೇಷ್ಠವಾಗಿರೋ ಒಂದೇ ಒಂದು ದಾನ ಅಂದರೆ ವಿದ್ಯಾದಾನ. ಅನ್ನದಾನಂ ಮಹಾದಾನಂ, ವಿದ್ಯಾದಾನಂ ಅತಃಪರಂ. ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಯಾರಿಗಾದ್ರು ಹಸಿದಿರೋರಿಗೆ ಊಟ ಕೊಟ್ಟರೆ, ಅದಕ್ಕೆ ಹಿಂದಿನ ಕಾಲದಲ್ಲಿ ಊಟ ಮಾಡೋಕ್ಕೆ ಮುಂಚೆ ಆಚೆ ಹೋಗಿ ನೋಡ್ಕೊಂಬರೋರು, ರಸ್ತೆಯಲ್ಲಿ ಯಾರಾದರೂ ಕೂಡ ಹಸ್ಕೊಂಡು ಹೋಗ್ತಾ ಇದ್ದರೆ ಅವ್ರಿಗೆ ಊಟ ಕೊಟ್ಟು ಆಮೇಲೆ ಅವ್ರು ಊಟ ಮಾಡೋರು. ಈಗಲೂ ನೋಡ್ಕೊಂಬರಕ್ಕೆ ಹೋಗ್ತಾರೆ, ಬಾಗಿಲು ಹಾಕಿದೆಯೋ ಇಲ್ವೋ, ಯಾರಾದರೂ ಬಂದುಬಿಟ್ರೆ ಏನು ಮಾಡೋದು, ನಾನು ಅರ್ಧ ಊಟ ಮಾಡ್ತಾ ಇರೋವಾಗ ಡಿಸ್ಟರ್ಬ್ ಆಗಿಬಿಡುತ್ತೆ ಅಂತ ಅದನ್ನು ನೋಡೋಕ್ಕೆ ಹೋಗ್ತಾರೆ. ಎಷ್ಟು ವ್ಯತ್ಯಾಸ ಆಗೋಯ್ತು ನೋಡಿ. ನಾನು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ, ವಾಸ್ತವ ಸ್ಥಿತಿ ಹೇಗಿದೆ ಅನ್ನೋದಕ್ಕೆ ನಾವು ಅದರಿಂದ ದೂರ ಆಗಬಾರ್ದು ಯಾವತ್ತೂ ಕೂಡ. ನೋಡಿ, ಅನ್ನ ಎಂಬತಕ್ಕಂಥದ್ದು ಚೆಲ್ಲಬಾರ್ದು, ಅನ್ನವನ್ನು ಬಿಸಾಕಬಾರ್ದು, ಅನ್ನವನ್ನು ಬೈಬಾರ್ದು. ತೈತ್ರಿಯ ಉಪನಿಷತ್ತಲ್ಲಿ ವಾಕ್ಯ ಇದೆಯಪ್ಪ, ನನ್ನ ಮಾತಲ್ಲ. ಅನ್ನನ್ನ ನಿಂದ್ಯಾತ್ ಅನ್ನನ್ನ ಪರಿಚಕ್ಷೀತ ತದ್ವ್ರತಂ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅನ್ನಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾತಂತೆ ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತ್ಯಭಿ ಸಂವಿಶಂತೀತಿ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಮುಪಸಸಾರ. ಈ ರೀತಿಯಾಗಿ ಹೋಗುತ್ತೆ ಅನ್ನಬ್ರಹ್ಮ. ಅದಕ್ಕೆ ಅನ್ನಬ್ರಹ್ಮ ಅಂತ ನಾನು ಹೇಳಬಾರ್ದು. 2016ನೇ ಇಸ್ವಿನಲ್ಲಿ ನಾಗೇಶಪ್ಪನವರು ಇಲ್ಲೇ ಬಂದಿದ್ದಾರೆ ಸಾಕ್ಷಿಭೂತರಾಗಿ. ಅವರು ನನ್ನ ಋಗ್ವೇದ CD ಮಾಡಿಸಿದಾಗ ಇದೇ ಸಭಾಂಗಣದಲ್ಲೇ ಅನ್ನಬ್ರಹ್ಮ ಅಂತ ನಾನು ಒಂದು ಚಿಕ್ಕ ಕೃತಿ, ಏನೋ ಒಂದು 350 ಪುಟ ಬರೆದಿದ್ದೆ. ಅದನ್ನು ಕೂಡ ಭೈರಪ್ಪನವರು ಆವತ್ತು ಇದೇ ಸಭಾಂಗಣದಲ್ಲೇ ರಾಮಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಗಣೇಶ್ ಅವರು ಮಾತಾಡಿದ ಪರಿಚಯದ ಜೊತೆಗೆ ಬಿಡುಗಡೆ ಆಯಿತು ಅಂತ ನಿವೇದನೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ದೃಷ್ಟಿಯಿಂದ ಮುಖ್ಯವಾಗಿ ಆ ಶ್ರದ್ಧಾ ಎಂಬತಕ್ಕಂಥದ್ದು ಮನುಷ್ಯನಿಗಿರಬೇಕು ಯಾವತ್ತೂ ಕೂಡ. ಮೋಹಸ್ತು ವಿಪರೀತ ಪ್ರತ್ಯಯ, ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಭಾಷ್ಯದಲ್ಲಿ. ಅವಿವೇಕ ಭ್ರಮ, ಈ ಭ್ರಮಾತ್ಮಕವಾಗಿರ್ತಕ್ಕಂಥದ್ದು, ಅವಿವೇಕದಿಂದ ಉಂಟಾಗತಕ್ಕಂಥದ್ದು ಈ ಮೋಹ. ಸಚ ಅವಿದ್ಯಾ, ಅವಿದ್ಯಾ ಅಂದರೆ ಬೇರೆಯಲ್ಲ, ಮೋಹ ಅಂದರೆ ಬೇರೆಯಲ್ಲ. ಆ ದೃಷ್ಟಿಯಿಂದ ವಿದ್ಯಾಂಚ ವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನುತೆ. ಅವಿದ್ಯಾ ಅನ್ನೋದೇ ಮೃತ್ಯು, ವಿದ್ಯಾ ಅನ್ನೋದೇ ಅಮೃತತ್ವ. ವಿದ್ಯೆ ಅಂದ್ರೇ ಹಗಲು, ಹಗಲು ಅಂದ್ರೇ ಬೆಳಕು, ಬೆಳಕು ಅಂದ್ರೇ ಜ್ಞಾನ. ಅವಿದ್ಯೆ ಅಂತಲೇ ಕತ್ತಲು, ಕತ್ತಲೆ ಅಂದ್ರೆ ಅಜ್ಞಾನ, ಅಜ್ಞಾನ ಅಂದ್ರೆ ಅವಿದ್ಯೆ. ಅದಕ್ಕೇನೆ ಪಂಚದಶೀಕಾರರು ವಿದ್ಯಾದಿನಂ ಪ್ರಕಾಶತ್ವಾತ್ ಅವಿದ್ಯಾ ರಾತ್ರಿ ರುಚ್ಯತೆ ಸ್ಪಷ್ಟವಾಗಿ ಹೇಳ್ತಾರೆ. ವಿದ್ಯೆ ಅಂದರೆ ಪ್ರಕಾಶ, ಪ್ರಕಾಶ ಅಂದರೆ ಹಗಲು, ಅವಿದ್ಯಾ ರಾತ್ರಿ ರುಚ್ಯತೆ. ಅವಿದ್ಯೆ ಎಂಬತಕ್ಕಂಥದ್ದೇ ಒಂದು ರಾತ್ರಿ. ಅವಿದ್ಯಾಯಾಮಂತರೇ ವರ್ತಮಾನ ಸ್ವಯಂ ಧೀರಾ ಪಂಡಿತಂ ಮನ್ಯಮಾನ ದಂದ್ರಮ್ಯಮಾನ ಪರ್ಯಂತಿ ಮೂಢ ಅಂಧೇನೈವ ನಿಯಮಾನ ಯಥಾಂಧ ಅಂತ ಕಠೋಪನಿಷತ್ತು. ಜಂಘನ್ಯಮಾನ ಪರ್ಯಂತಿ ಮೂಢ ಅಂತ ಮುಂಡುಕೋಪನಿಷತ್ತು. 3ನೇ ಪಾದ ಮಾತ್ರ ವ್ಯತ್ಯಾಸ ಆಗುತ್ತೆ. ತಾನೇ ಕುರುಡ, ಇನ್ನೊಬ್ಬನಿಗೆ ದಾರಿ ತೋರಿಸ್ದಂಗೆ ಆಗತ್ತೆ. ಕುಂಟ ಕುರುಡ ಒಟ್ಟಿಗೆ ಸೇರಿದರೆ ಇಬ್ಬರು ಒಂದು ಕಡೆ ಹೋಗ್ಬೋದು. ಸಾಂಖ್ಯರು ಹೇಳೋ ಹಾಗೆ ಪ್ರಕೃತಿಯೂ ಸ್ವತಂತ್ರವಲ್ಲ, ಪುರುಷನೂ ಸ್ವತಂತ್ರವಲ್ಲ. ಪ್ರಕೃತಿ ಪುರುಷ ಸೇರಿದರೆ ಜಗತ್ ಸೃಷ್ಟಿ. ಹೇಗೆ ಅಂದರೆ ಕುಂಟ ಕುರುಡ ಇಬ್ಬರು ಒಂದೇ ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಾಗ ಕುರುಡನಿಗೆ ಕಣ್ ಕಾಣಲ್ಲ. ಅವನು ಕುಂಟನ ಬೆನ್ನ ಮೇಲೆ ಕೂತ್ಕೊಂಡು ಅವನು ತೋರಿಸಿದ ದಾರಿಯಲ್ಲಿ ಕುರುಡ ನಡ್ಕೊಂಡು ಹೋದರೆ ಇಬ್ಬರೂ ಜಾಗ ಮುಟ್ಟೋ ಹಾಗೆ ಕೇವಲ ಪ್ರಕೃತಿಯೂ ಸ್ವತಂತ್ರವಲ್ಲ, ಕೇವಲ ಪುರುಷನೂ ಸ್ವತಂತ್ರನಲ್ಲ. ಶಿವಶಕ್ತಿಯುಕ್ತೋ ಯದಿ ಭವತಿ. ಅದಕ್ಕೆ ಆ ಮಾತು ಬಂದಿರತಕ್ಕಂಥದ್ದು. ಶಿವಗೆ ಶಕ್ತಿ ಬೇಕು, ಶಕ್ತಿಗೆ ಶಿವ ಬೇಕು. ಆ ದೃಷ್ಟಿಯಿಂದನೇ ಶಿವ ಅಂದರೆ ಅರ್ಧನಾರೀಶ್ವರ. ಅರ್ಧನಾರೀಶ್ವರನ ಹೇಗೆ ನಾವು ಸ್ತೋತ್ರ ಮಾಡೋದು? ದಂಪತಿ ಅಂತ ಮಾಡ್ತೀರಾ, ದಂಪತಿ ಅಂತ ಮಾಡ್ತೀರಾ? ಎರಡೂ ತಪ್ಪಾಗತ್ತೆ. ನೀಲಕಂಠ ದೀಕ್ಷಿತ ಹೇಳ್ತಾನೆ, ಕಿಂ ದಂಪತಿ ಮಿತಿ ಬ್ರೂಯಾಂ ಉತಾಹೋ ದಂಪತಿ ಇತಿ. ದಂಪತಿ ಅಂತ ಹ್ರಸ್ವ ಹೇಳಿದ್ರೆ ವ್ಯಾಕರಣದವ್ರು ಹಿಡ್ಕೋತಾರೆ, ಇವನಿಗೆ ಶಬ್ದವೇ ಇಲ್ಲ, ಗೊತ್ತಿಲ್ಲ ಅಂತ. ಹೋಗ್ಲಿ, ದಂಪತಿ ಅಂತ ದೀರ್ಘ ಹೇಳಿದ್ರೆ ವ್ಯಾಕರಣದವರೇನೋ ಬಾಯಿ ಮುಚ್ಕೋತಾರೆ. ಆದರೆ 2 ವಸ್ತುಗಳೇ ಕಾಣ್ತಾ ಇಲ್ಲ. ಅರ್ಧನಾರೀಶ್ವರ ಅವನು, ತನ್ನಲ್ಲೇ ಪಾರ್ವತಿ ಇರೋದರಿಂದ. ಯಾವ ತಪ್ಪು ಮಾಡಿ ನಿನ್ನನ್ನು ಹೊಗಳಿ ನೀನೇ ಹೇಳಪ್ಪ. 2 ತಪ್ಪು ಅನ್ನೋದು ನನಗೆ ಗೊತ್ತು, ಆದರೆ ಯಾವ ತಪ್ಪು ಮಾಡಿ ನಿನ್ನ ಹೊಗಳಿ ನೀನೇ ದಯಪಾಲಿಸು ಅಂದ್ಬಿಟ್ಟು ಶಿವನನ್ನು ಬೇಡ್ಕೋತಾನೆ ಆದ ಭಕ್ತ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಇಲ್ಲಿ ಮೋಹಸ್ತು ವಿಪರೀತ ಪ್ರತ್ಯಯ, ಯಾರನ್ನು ಯಾರೋ ಎಂಬುದಾಗಿ ಭ್ರಮಿಸ್ತಕ್ಕಂಥದ್ದು. ಅವಿವೇಕ. ಅವಿವೇಕ ಅಂದರೆ ಧರ್ಮರಾಯ ಭೀಮಸೇನನಿಗೆ ಮಹಾಭಾರತದಲ್ಲಿ ವನಪರ್ವದಲ್ಲಿ ಹೇಳಿರ್ತಕ್ಕಂತಹ ಅಜ್ಞಾತವಾಸದ ಸಂದರ್ಭವನ್ನು ನೆನಪಿಗೆ ಬರುತ್ತೆ.
ಭೀಮ ಹೇಳ್ತಾನೆ, ಏನಣ್ಣ ಪ್ರತಿಯೊಂದಕ್ಕೂ ಮುಂದುವರಿಯೋದಕ್ಕೆ ಬಿಡೋದಿಲ್ಲ ನೀನು, ಹಿಂದಕ್ಕೆ ಎಳೆದು ಬಿಟ್ಬಿಡು, ನನ್ನನ್ನು ಹೊಡೆದಾಕ್ಬಿಡ್ತೀನಿ ಎಲ್ಲ ಕೌರವರನ್ನು. ಅಪ್ಪ, ನಾವಿರೋದು ಅಜ್ಞಾತವಾಸದಲ್ಲಿ, ದಯಮಾಡಿ ಈ 1 ವರ್ಷ ಸುಮ್ಮನೆ ಇರು, ಆಮೇಲೆ ನೀನೇ ಏನು ಬೇಕಾದ್ರೂ ಕ್ರಮ ತೆಗೆದುಕೋ, ನಾನು ಅಡ್ಡ ಬರಲ್ಲ. ಈಗೇನಾದರೂ ನಾವು ಯಾರು ಅಂತ ಗೊತ್ತಾದರೆ ಮತ್ತೆ 12 ವರ್ಷ ಕಾಡಲ್ಲಿ ಒದ್ದಾಡಬೇಕಾಗತ್ತೆ, ಸುಮ್ಮನೆ ಇರು. ಅಲ್ಲಿ ಅವಿವೇಕ ಶಬ್ದವನ್ನು ವ್ಯಾಸರು ಮಹಾಭಾರತದಲ್ಲಿ ಉಪಯೋಗಿಸಿರೋದನ್ನೇ ಪಂಚಮಹಾಕಾವ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಕಿರಾತಾರ್ಜುನೀಯ ಮಹಾಕಾವ್ಯದ 2ನೇ ಸರ್ಗದ 30ನೇ ಶ್ಲೋಕದಲ್ಲಿ ಭಾರವಿ ಏನು ಉಪಯೋಗಿಸಿದ್ದಾನೋ ಅದನ್ನೇ ಪಂಚಮಹಾಕಾವ್ಯಗಳು ಈ ಸಂದರ್ಭದಲ್ಲಿ ಮಾಡುವ ಗಣೇಶ್ ಅವರು ಹೇಳಿರಬಹುದು ಅಥವಾ ಮುಂದೆ ಹೇಳಬಹುದು ಅಂತ ಇಟ್ಕೊಂಡು ಆ ಶ್ಲೋಕವನ್ನು ತಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಸಹಸಾ ವಿದದೀತ ನ ಕ್ರಿಯಾಂ ಅವಿವೇಕ ಪರಮಾಪದಾಂ ಪದಂ ವೃಣುತೆ ಹಿ ವಿಮೃಶ್ಯಕಾರಿಣಃ ಗುಣಲುಬ್ಧಾ ಸ್ವಯಮೇವ ಸಂಪದಃ. ಸಹಸಾ ವಿದದೀತ ನ ಕ್ರಿಯಾಂ, ಪೂರ್ವಾಪರ ವಿವೇಚನೆ ಇಲ್ಲದೆ ಯಾವ ಕೆಲಸವನ್ನು ಮಾಡಬೇಡ. ಅವಿವೇಕ ಪರಮಾಪದಾಂ ಪದಂ, ದೊಡ್ಡ ಅವಿವೇಕಕ್ಕೆ ಅದು ಕಾರಣವಾಗುತ್ತೆ. ವೃಣುತೆ ಹಿ ವಿಮೃಶ್ಯಕಾರಿಣಃ, ಯಾರು ವಿಮರ್ಶೆ ಮಾಡಿ ಕೆಲಸ ಮಾಡ್ತಾರೋ ಗುಣಲುಬ್ಧಾ ಸ್ವಯಮೇವ ಸಂಪದಃ, ಗುಣಗಳು ಅವರನ್ನು ಹುಡ್ಕೊಂಡ್ಬರುತ್ತೆ ಹೊರತು ಅವರು ಗುಣಗಳನ್ನು ಹುಡ್ಕೊಂಡು ಹೋಗಬೇಕಾಗಿಲ್ಲ. ಅದೇ ಕಾಳಿದಾಸನ ಮಾತಲ್ಲಿ ಹೇಳೋದಾದರೆ, ನ ರತ್ನಮನ್ವಿಷ್ಯತಿ ಮೃಗ್ಯತೆ ಹಿ ತತ್, ರತ್ನ ಯಾರನ್ನೂ ಹುಡ್ಕೊಂಡು ಹೋಗಬೇಕಾಗಿಲ್ಲ, ಬೇರೆಯವರೇ ರತ್ನವನ್ನು ಹುಡ್ಕೊಂಡ್ಬರ್ತಾರೆ ಅಂತ ಶಿವ ಪಾರ್ವತಿಗೆ ಹೇಳೋ ಮಾತು ಇಂಗಿತವಾಗಿ. ಅವಳ ತಪಸ್ಸನ್ನು ಮೆಚ್ಚಿ ನೀನೇ ರತ್ನ ನಾನೇ ಶಿವ ಅಂತ ಇಂಗಿತಾರ್ಥ. ಆವಾಗ ಗೊತ್ತಾಗಲ್ಲ ಪಾರ್ವತಿಗೆ. ಆಮೇಲೆ ಶಿವ ನಿಜವಾಗಿ ಬಂದು ಬಾಯ್ಬಿಡ್ತಾನೆ. ಅದ್ಯ ಪ್ರಭೃತಿ ಅವನತಾಂಗಿ ತವಾಸ್ಮಿ ದಾಸಃ ಕ್ರೀತಃ ತಪೋಬಿರಿತಿವಾದನೆ ಚಂದ್ರಮೌಳೌ ಅನ್ಹಾಯಸ ನಿಯಮಜಂ ಕ್ಲಮಮುತ್ಸರ್ಜ. 73ನೇ ಶ್ಲೋಕ 5ನೇ ಸರ್ಗ ಕುಮಾರ ಸಂಭವ ಮಹಾಕಾವ್ಯ ಶಿವಪುರಾಣದ ಆಧಾರದಿಂದ ಕಾಳಿದಾಸನ ಸ್ಫೂರ್ತಿಯಿಂದ ಲೋಕಕ್ಕೆ ದೊರಕಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕೃತಿ. ಅಲ್ಲ ಅವನೇನು ಮಾತು ಹೇಳ್ತಾ ಇದ್ದಾನೆ ನೋಡಿ, ಇವತ್ತಿಂದ ನಾನು ನಿನಗೆ ದಾಸ, ನೀನು ಏನು ಹೇಳಿದ್ರು ಮಾಡೋಕ್ಕೆ ತಯಾರಾಗಿದ್ದೀನಿ ಅಂತ ಶಿವ. ಯಾವ ಶಿವ ದರ್ಶನನೂ ಕೊಡದೆ ಮಾಯ ಆಗಿದ್ನೋ 2 ಸರ್ಗದ ಮುಂಚೆ, ಅದೇ ಶಿವ ಈಗ ಬಂದು ಹೇಳ್ತಾ ಇದ್ದಾನೆ ನೀನು ಏನು ಹೇಳಿದ್ರು ನಾನು ಮಾಡೋಕ್ಕೆ ತಯಾರಾಗಿದ್ದೀನಿ ಅಂತ. ಅದಕ್ಕೆ ನಮ್ಮಲ್ಲಿ ಕೆಲವರು ಮನೇಲಿ ಬೋರ್ಡ್ ಹಾಕ್ಕೊಂಡಿರಲ್ವಾ, ಐ ಆಮ್ ದ ಬಾಸ್ ಆಫ್ ದ ಹೌಸ್, ಇಫ್ ಮೈ ವೈಫ್ ಸೇಸ್ ಸೋ, ವೈಫ್ ಶುಡ್ ಸೇ ದಟ್ ಯು ಆರ್ ಬಾಸ್ ಬಿಕಾಸ್ ಶಿ ಇಸ್ ಬಾಸಣಿ. ರೈಸಾ ಗಾರ್ಬೇಚೋಗೆ ರೈಸಾ ಗಾರ್ಬೇಚೋವ ಏನು ಮಾಡಿದ್ಲು ಅಂತ ನಿಮಗೆಲ್ಲ ಗೊತ್ತಿದೆ, ಅದನ್ನು ನಾನು ಹೇಳಲ್ಲ. ಅದನ್ನು ಮೋಹಸ್ತು ವಿಪರೀತ ಪ್ರತ್ಯಯ ಅವಿವೇಕ ಭ್ರಮ. ನೋಡಿ ನಮ್ಮಲ್ಲಿರೋದು 2, ಪ್ರಮ ಭ್ರಮ. ಪ್ರಮ ಅಂದ್ರೇನು? ನಾಗೇಶಪ್ಪನವ್ರು ನಾಗೇಶಪ್ಪ ಅಂತ ತಿಳ್ಕೊಂಡ್ರೆ ಪ್ರಮ, ನಾಗೇಶಪ್ಪನವರ ಪತಿ ಶ್ರೀಧರ ಅಂತ ತಿಳ್ಕೊಂಡ್ರೆ ಭ್ರಮ, ಅಷ್ಟೇ ವ್ಯತ್ಯಾಸ. ಇರೋದನ್ನು ಇರೋ ಹಾಗೆ ತಿಳ್ಕೊಳ್ಳೋದು ಪ್ರಮ, ಇಲ್ಲದೇ ಇರೋದನ್ನು ಇರೋ ಹಾಗೆ ಅಥವಾ ಇರೋದನ್ನು ಇಲ್ಲದೇ ಇರೋ ಹಾಗೆ ತಿಳ್ಕೊಳ್ಳೋದು ಭ್ರಮೆ. ಎರಡೂ ಇಲ್ಲದೆ ಹೋದರೆ ಸಂದೇಹ, ಅನುಮಾನಂ ಪೆದ್ದ ರೋಗಂ, ಕೊನೆ ತನಕ ಒದ್ದಾಡ್ತಾ ಇರೋದೆ. ಅದೋ ಇದೋ ಗೊತ್ತೇ ಆಗಲ್ಲ ನಮಗೆ ಯಾವಾಗಲೂ ಕೂಡ. ನೋಡಿ 3 ರೀತಿಯಾಗಿ ಕಾಡಿಸುತ್ತೆ ನಮಗೆ ಅಜ್ಞಾನ ಅನ್ನೋದು. ಒಂದು ವಿಪರೀತ ಜ್ಞಾನ, ಇನ್ನೊಂದು ಜ್ಞಾನ ಇಲ್ಲದೆ ಇರೋದು, 3ನೇದು ಸಂದೇಹ. 3 ರೀತಿಯಾಗಿ ಅಜ್ಞಾನ ಎಂಬತಕ್ಕಂಥದ್ದು ಕಾಡಿಸುತ್ತೆ ಮನುಷ್ಯನ. ಆದರೆ ಜ್ಞಾನ ಒಂದೇ ಯಾವಾಗಲೂ ಕೂಡ. ಜ್ಞಾನಾದೇವತು ಕೈವಲ್ಯಂ ಜ್ಞಾನಿನಃ ತತ್ವದರ್ಶಿನಃ ಜ್ಞಾನೀತು ಆತ್ಮೈವ ಮೇ ಮತಂ. ಅದಕ್ಕೆ ಆ ಮಾತುಗಳು ಬಂದಿರೋದು. ನನ್ನವನು ಅಂತ ಭಗವಂತ ಹೇಳ್ಕೋತಾ ಇದ್ದಾನೆ. ಯಾರು ಜ್ಞಾನಿಯೋ ಅವನು ನನ್ನವನು ಅಂದರೂ ಮನವಾಳ್ಳೆ. ಆ ಸ್ಟ್ಯಾಂಡ್ ತೆಗೆದುಕೋಬೇಕೇ ಹೊರತು 1ನೇ ಶ್ಲೋಕ ಭಗವದ್ಗೀತೆ ಶುರುವಾಗೋದೇ ಪ್ರಾಬ್ಲಮ್ಯಾಟಿಕ್. ಮಾಮಕಾಹ ಪಾಂಡವಾಶ್ಚೈವ, ನನ್ನವರು ಪಾಂಡವರು. ನೋಡಿ ತಕ್ಷಣ ಬಂದ್ಬಿಡ್ತೋ ಪಾಂಡವರು ನನ್ನವರಲ್ಲ ಅಂತ. ಮಾಮಕಾಹ ಪಾಂಡವಾಶ್ಚೈವ ಅಂತ ಹೇಳಿದ ಕೂಡಲೇ ಬಂತು ಡಿಸೆನ್ಷನ್ನು. ಅದಕ್ಕೇನೆ ಸ್ವಾಮಿ ರಂಗನಾಥಾನಂದ ಅವರು 1941 ಮಾಸ್ಕೋ ಲೆಕ್ಚರ್ಸ್ ಹೇಳೋದೇನು ಅಂದರೆ, ಅಂಟಿಲ್ ಆ್ಯಂಡ್ ಅನ್ಲೆಸ್ ದ ಡೆವಿಲ್ ಇನ್ ಅಸ್ ಡೈಸ್ ದ ಡಿವೈನ್ ಇನ್ ಅಸ್ ವಿಲ್ ನಾಟ್ ಶೈನ್ ಫೋರ್ತ್. ಮೇಕ್ ದ ಡೆವಿಲ್ ಡೈ ಇನ್ ದಿ ಫಾರ್ಮ್ ಆಫ್ ಇಗ್ನೊರೆನ್ಸ್, ವಾಟ್ ರಿಮೈನ್ಸ್ ಇಸ್ ಓನ್ಲಿ ನಾಲೆಡ್ಜ್ ದಟ್ ಈಸ್ ಡಿವೈನ್. ಆ ದೃಷ್ಟಿಯಿಂದನೇ ಆ ಜ್ಞಾನ ಎಂಬತಕ್ಕಂಥದ್ದು ಪಡ್ಕೊಳ್ಳೋಕೆ ನಾವು ಹಾತೊರೆಯಬೇಕೇ ಹೊರತು, ಅಜ್ಞಾನ ಯಾವಾಗ ನಿವಾರಣೆ ಆಯಿತೋ ಅವಾಗಿರೋದೇ ಜ್ಞಾನ. ಜ್ಞಾನ ಅನ್ನೋದು ಬರೋದಲ್ಲ, ಪ್ರತಿಯೊಬ್ಬರೂ ಜ್ಞಾನ ಸ್ವರೂಪರೇ. ಹೆಂಗೆ ಅಂದರೆ ಆತ್ಮಬೋಧ ಗ್ರಂಥದ 44ನೇ ಶ್ಲೋಕದಲ್ಲಿ ಆಚಾರ್ಯರು ಕೊಟ್ಟಿರ್ತಕ್ಕಂಥ ಉದಾಹರಣೆ ಹಿಂದೆನೂ ನಾನು ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ. ಒಬ್ಬಳು ಹೆಣ್ಮಗಳು ಕುತ್ತಿಗೆಯಲ್ಲಿ ಸರ ಹಾಕ್ಕೊಂಡು ನನ್ನ ಸರ ಕಳೆದೋಯ್ತು ಮನೆಯಲ್ಲಿರೋರ್ನೆಲ್ಲ ಕೇಳಿದ್ಲಂತೆ. ಯಾರೋ ಹೇಳಿದ್ ನೀನು ಕುತ್ತಿಗೆಲೇ ಇದ್ದಂಗಿದೆಯಲ್ಲಮ್ಮ ಸರ, ನೋಡ್ಕೊಂಡ್ರೆ ಇಲ್ಲೇ ಇದೆ. ಇರೋ ಜಾಗ ಬಿಟ್ಟು ಇಲ್ಲದೇ ಇರೋ ಜಾಗ ಎಲ್ಲ ಹುಡುಕ್ತೀವಿ ನಾವು. ಆತ್ಮಾತು ಸತತಂ ಪ್ರಾಪ್ತ
ಅಪ್ರಾಪ್ತವತ್ ಅವಿದ್ಯೆಯ ತನ್ನಾಶೆ ಪ್ರಾಪ್ತವದ್ಭಾತಿ ಸ್ವಕಂಠಾಭರಣಂ ಯಥಾ. ಎಂಥ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಆಚಾರ್ಯ ಶಂಕರರು. ಅದಕ್ಕೆ ಸಂವಾದಿಯಾಗಿ ಹೇಳೋದಾದರೆ, ಬೆಳಿಗ್ಗೆ ನಾವು ಹಲ್ಲುಜ್ಜೋದಕ್ಕೆ ಬಚ್ಚಲ ಮನೆಗೆ ಹೋಗಿ ಕಿಟಕಿನಲ್ಲಿ ಕನ್ನಡಕ ತೆಗೆದು ಬಂದುಬಿಟ್ಟು ಆಚೆ ಮನೆಯವ್ರನ್ನೆಲ್ಲ ಕೇಳ್ತೀವಿ, ನನ್ನ ಕನ್ನಡಕ ನೋಡಿದ್ರೆ, ನನ್ನ ಕನ್ನಡಕ ನೋಡಿದ್ರೆ. ಅಲ್ಲೇ ಇರುತ್ತೆ ಕಿಟಕಿನಲ್ಲೇ. ಇರೋ ಜಾಗ ಬಿಟ್ಟು ಇಲ್ದಿರೋ ಜಾಗ ಎಲ್ಲ ಹುಡುಕ್ತೀವಿ. ಅದೇ ನಮ್ಮಲ್ಲಿ ಆಗಿರ್ತಕ್ಕಂತಹ ಒಂದು ದೊಡ್ಡ ತಪ್ಪು. ನಾವು ನೋಡ್ಕೋಬೇಕಾದ್ರೆ ಅಲ್ಲಲ್ಲ, ಇಲ್ಲಿ. ಹೃದಯ ಕುಹರ ಮಧ್ಯೆ ಕೇವಲಂ ಜ್ಞಾನಗಮ್ಯಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಅದಕ್ಕೆ ಮಾತು ಬಂದಿರೋದು, ರಮಣರು ಹೇಳಿರೋದು, ನಮಗೆಲ್ಲ ಅಹಂ ಇದೆಯೇ ಹೊರತು ಅಹಂ ಇಲ್ಲ. ಅದೇ ಬಂದಿರತಕ್ಕಂಥ ದೊಡ್ಡ ತಪ್ಪು. ಅಹಂ ಅನ್ನೋದು ಅಹಂಕಾರ, ಅಹಂ ಅನ್ನೋದು ಆತ್ಮ ಸಾಕ್ಷಾತ್ಕಾರ. ನೋಡಿ ಎಷ್ಟು ವ್ಯತ್ಯಾಸ ಆಗತ್ತು. ಇಂಗ್ಲೀಷಲ್ಲಿ ಬರೆಯುವಾಗ ಐ ಕ್ಯಾಪಿಟಲ್ ಬರಿತೀಯಾ, ಐ ಸ್ಮಾಲ್ ಬರಿತೀಯಾ, ಐ ಬರೀತೀಯಾ, ಅದಕ್ಕೆ ಅನುಗುಣವಾಗಿ ಅರ್ಥ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸೊ ಆ ದೃಷ್ಟಿಯಿಂದನೇ ಕ್ಯಾಪಿಟಲ್ಸು ಮತ್ತು ಸ್ಮಾಲ್ ಲೆಟರ್ಸ್ ಬರೆಯುವಾಗ ಎಷ್ಟು ತೊಡಕಾಗತ್ತೋ ಹಾಗೆಯೇ ಸಂಸ್ಕೃತವನ್ನು ಇಂಗ್ಲೀಷಲ್ಲಿ ಬರೀಬೇಕಾದ್ರೆ ಡಯಾಕ್ರಿಟಿಕಲ್ ಮಾರ್ಕ್ಸ್ ಯೂಸ್ ಮಾಡಬೇಕು. ಇಲ್ಲದೆ ಹೋದರೆ ಶಾಂತ್ ಯಾವಾಗ ಓದ್ತೀಯ, ಶಾಂತ್ ಯಾವಾಗ ಓದ್ತೀಯ, ಶಾಂತ್ ಯಾವಾಗ ಓದ್ತೀಯ. ಏನೂ ಯೂಸ್ ಮಾಡದೆ ಹೋದರೆ ಶಾಂತ್ ಓದಬೇಕು. ಒಂದು ಸ್ಟ್ರೋಕು ಹೀಗೆ ಅಡ್ಡವಾಗಿ ಮೇಲ್ಗಡೆ ಕೊಟ್ಟರೆ ಶಂಕರ ಶಾಂತ್ ಓದಬೇಕು, ಕೆಳಗಡೆ ಒಂದು ಡಾಟ್ ಇಟ್ಟರೆ ಷಣ್ಮುಖ ಶಾಂತ್ ಓದಬೇಕು. ನೀನು ಪರ್ಫೆಕ್ಟಾಗಿ ಇಂಗ್ಲೀಷಲ್ಲಿ ಬರೀಬೇಕಾದ್ರೆ ಸಂಸ್ಕೃತ ಶಬ್ದಗಳನ್ನು. ಇಲ್ಲದ್ರೆ ಸಂಕರ ಅಂತ ಓದ್ತೀನಿ, ಇದ್ರೆ ಹೋದರೆ ಸನ್ಮುಖ ಅಂತ ಓದ್ತೀನಿ. SAN ಬರೀಬೇಕಾ, SHAN ಬರೀಬೇಕಾ ಶಂಕರ ಅನ್ನೋವಾಗ? ಇದೆಲ್ಲ ಡೌಟ್ಸ್ ಬರುತ್ತೆ ಇಂಗ್ಲೀಷಲ್ಲಿ. SH ಬರೀಬಾರ್ದು, SA ಬರೆದ್ಬಿಟ್ಟು ಎಸ್ ಮೇಲೆ ಆ ಸ್ಟ್ರೋಕ್ ಕೊಡಬೇಕು, ಆವಾಗಲೇ ಶಂಕರ ಅಂತ ಪರ್ಫೆಕ್ಷನ್. ಇದಕ್ಕೆ ಹೇಳೋದು ರಿಸರ್ಚ್ ಮೆಥಡಾಲಜಿ ಅಂತ ಒಂದು ಪೇಪರ್ ಇದೆ. PhD ಮಾಡೋಕ್ಕೆ ಮುಂಚೆ PhD ಇರುತ್ತೆ, PhD ಎಕ್ಸಾಮ್. ಆ PhD ಎಕ್ಸಾಮಲ್ಲಿ ರಿಸರ್ಚ್ ಮೆಥಡಾಲಜಿ ಅಂತ ಒಂದು ಪೇಪರ್ ಇರುತ್ತೆ. ಎಲ್ಲಿ ಕಾಮ ಹಾಕಬೇಕು, ಎಲ್ಲಿ ಫುಲ್ ಸ್ಟಾಪ್ ಹಾಕಬೇಕು, ಎಲ್ಲಿ ಕೋಲನ್ ಇರಬೇಕು, ಎಲ್ಲಿ ಸೆಮಿಕೋಲನ್ ಇರಬೇಕು, ಎಲ್ಲಿ ಪ್ಯಾರಾಗ್ರಾಫ್ ಚೇಂಜ್ ಆಗಬೇಕು, ಎಲ್ಲಿ ಇಟಾಲಿಕ್ಸ್ ಹಾಕಬೇಕು, ಎಲ್ಲಿ ಆಪ್ಸೆಟ್ ಬರಬೇಕು, ಎಲ್ಲಿ ಐ ಬಿಡ್ ಬರಬೇಕು, ಇದನ್ನೆಲ್ಲ ಹೇಳ್ಕೊಡ್ತಾರೆ. ಅಮೇರಿಕನ್ ಸ್ಟೈಲ್ ಶೀಟ್ ಅಂತಿದೆ, ಅದು ಸ್ಟ್ಯಾಂಡರ್ಡು. ಅದನ್ನು ಇಟ್ಕೊಂಡು PhD ಬರೆಯೋರೆಲ್ಲ ಅದನ್ನು ಫಾಲೋ ಮಾಡಬೇಕು, ಇಂಡಿಯನ್ ಯೂನಿವರ್ಸಿಟೀಸಲ್ಲಿ ಮಾಡೋರು. ಸೊ ಹಾಗೆ ಆ ದೃಷ್ಟಿಯಿಂದನೇ ಒಂದು ಲೇಖನ ಬರೀಬೇಕಾದರೂ ಕೂಡ ಪ್ರಮಾಣಬದ್ಧವಾಗಿ ಬರೀಬೇಕು. ಎಲ್ಲಿ ಬಂತು, ಯಾವ ಎಡಿಷನಲ್ಲಿ ಬಂತು, ಎಷ್ಟನೇ ಪೇಜಲ್ಲಿ ಬಂತು, ಯಾರು ಆಥರು, ಅದನ್ನು ನೀನು ಯಾರು ಕೋಟ್ ಮಾಡಿರೋದನ್ನು ನೀನು ರೀಕೋಟ್ ಮಾಡ್ತಾ ಇದೆಯಾ ಇಲ್ವಾ, ಅಷ್ಟು ಪ್ರಾಮಾಣಿಕವಾಗಿ ಬರೀಬೇಕು ಒಂದು ಲೇಖನ ಬರೆಯೋದು. ಅದಕ್ಕೆ ಕೆಲವರು ಬರೆಯೋಕ್ಕೆ ಹೋಗಲ್ಲ. ಯಾಕಂದರೆ ಬರೆದ್ರೆ ಸಿಗಾಕೊಂಡ್ಬಿಡ್ತಾರೆ. ಮಾತಾಡಿದ್ರೆ ಏನು ಬೇಕಾದ್ರೂ ಮಾತಾಡ್ಬಿಡ್ಬೋದು, ಬರೀ ಅಂದರೆ ಕಷ್ಟ. ರೀಡಿಂಗ್ ಮೇಕೆತ್ ಎ ಫುಲ್ ಮ್ಯಾನ್, ಕಾನ್ಫರೆನ್ಸ್ ಎ ರೆಡಿ ಮ್ಯಾನ್, ರೈಟಿಂಗ್ ಎನ್ ಎಕ್ಸಾಕ್ಟ್ ಮ್ಯಾನ್. ಫ್ರಾನ್ಸಿಸ್ ಬೇಕನ್ ಹೇಳ್ತಾನೆ, ಪುಟ್ ಇಟ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಡೋಂಟ್ ಟಾಕ್. ಬರೀ ಕೂತ್ಕೊಂಡು. ಕೆಲವರು ಎಷ್ಟು ಸಹಜವಾಗಿ ಬರೀತಾರೆ ಅಂದರೆ ಎಲ್ಲೇ ಶೇಷಗಿರ ಅವತಾರ ಅವರು ಎಷ್ಟು ಫಾಸ್ಟಾಗಿ ಮಾತಾಡ್ತಾರೋ ಅಷ್ಟೇ ಫಾಸ್ಟಾಗಿ ಬರ್ಕೊಂಡು ಹೋಗ್ಬಿಡ್ತಾರೆ ಅವರು. ಯಾಕಂದರೆ ಪಕ್ವವಾಗಿರುತ್ತೆ ತಲೆಯಲ್ಲಿ. ಯಾವಾಗ ಪರಿಪಕ್ವವಾಗಿರ್ತಕ್ಕಂಥ ಸ್ಥಿತಿ ಇರುತ್ತೋ ಅವ್ರು ಯೋಚನೆ ಮಾಡಬೇಕಾಗಿಲ್ಲ. ಯಾಕಂದರೆ ಎಲ್ಲ ಗ್ರಂಥಗಳು ಇಲ್ಲಿದ್ದರೆ, ರಾಘವನ್ ನನಗೆ ಉದಾಹರಣೆ. GT ಎಕ್ಸ್ಪ್ರೆಸ್ ನಿಮಗೆಲ್ಲ ಗೊತ್ತಿದೆ. ಮದ್ರಾಸಿಂದ ಡೆಲ್ಲಿಗೆ ರೈಲು ಗ್ರ್ಯಾಂಡ್ ಟ್ರಂಕ್ ಎಕ್ಸ್ಪ್ರೆಸ್, ಮೆಡ್ರಾಸ್ ಸೆಂಟ್ರಲ್ಲಿಂದ ಡೆಲ್ಲಿಗೆ ಹೋಗೋದು. ಅವ್ರು ಏನು ಮಾಡ್ತಾಯಿದ್ರು ಗೊತ್ತಾ, ಸೈಡ್ ಅಪ್ಪರ್ ಬರ್ತ್ ಯಾವಾಗಲೂ ಕೂಡ ರಿಸರ್ವ್ ಮಾಡ್ಕೊಳ್ಳೋದು. ಸೈಡ್ ಅಪ್ಪರ್ ಬರ್ತ್ ಆದರೆ ಯಾರ ತೊಂಟೆನೂ ಇರೋಲ್ಲ, ಕೆಳಗಡೆ ಅವನು ತಿಂತಾನೋ ಮಲಕ್ಕೋತಾನೋ ಏನಾದರೂ ಮಾಡ್ಕೊಳ್ಳಿ, ಲೋಯರ್ ಬರ್ತಾವನು. ಇವರು ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂಡ್ಬಿಡೋರು. ಒಂದು ಕಡೆಯಿಂದ 100 ಪುಟ ಇಟ್ಕೊಳ್ಳೋರು, ಪೇಜ್ ವೈಟ್ ಶೀಟು. ಬಲಗಡೆ ಒಂದು 8 ಪೆನ್ ಇಟ್ಕೊಳ್ಳೋರು, ಕಲರ್ ಪೆನ್ನು. ಕೂತ್ಕೊಂಡು ಬರಿತಾ ಹೋಗೋರು. 36 ಗಂಟೆ ಬರೆಯೋಷ್ಟೊತ್ತಿಗೆ ಡೆಲ್ಲಿಗೆ ಹೋಗೋಷ್ಟೊತ್ತು ಒಂದು ಬುಕ್ ರೆಡಿ ಆಗಿಬಿಡೋದು. ಜರ್ನಿ ಟೈಮಲ್ಲಿ ಹಿ ಯೂಸ್ ಟು ರೈಟ್. ಇಲ್ಲದೆ 100 ಪುಸ್ತಕ 1000 ಲೇಖನ ಬರೆಯೋಕ್ಕಾಗತ್ತಾ ಜೀವಮಾನದಲ್ಲಿ? ಅದಕ್ಕೆ ನಾನು ಹೇಳಿದ್ದು 1 ನಿಮಿಷನೂ ಕಳಿಬಾರ್ದು ಅನ್ನೋದಕ್ಕೆ. ದ ಸ್ಟ್ಯಾಂಡರ್ಡ್ ಈಸ್ ರಾಘವನ್ ಆಲ್ವೇಸ್. ಯಾತಕ್ಕೆ ಆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಿಸರ್ಚರ್ಸ್ಗೆ ಆ ರೀತಿಯಾಗಿರ್ತಕ್ಕಂಥ ಮೈಂಡ್ ಸೆಟ್ ಬೇಕು. ವಾಟ್ ಈಸ್ ರಿಸರ್ಚ್? ನೋಯಿಂಗ್ ಮೋರ್ ಆ್ಯಂಡ್ ಮೋರ್ ಅಬೌಟ್ ಲೆಸ್ ಆ್ಯಂಡ್ ಲೆಸ್. ದಟ್ಸ್ ದ ಡೆಫಿನೇಷನ್ ಆಫ್ ರಿಸರ್ಚ್. ಯು ಗೋ ಡೀಪ್ ಇನ್ ಟು ಇಟ್. ಒಂದೇ ಒಂದು ವಿಷಯ ಇಟ್ಕೊಂಡು ಅದರ ಆಳಕ್ಕೆ ಇಳಿಬೇಕು. ಅದಕ್ಕೇ ರಿಸರ್ಚ್ ಅಂತ. ರೀಸರ್ಚ್ ಮತ್ತೆ ಅದನ್ನೇ ಹೇಳಬೇಕು ಯಾವಾಗಲೂ ಕೂಡ. ಆ ರೀತಿಯಾಗಿ ಯೋಚನೆ ಮಾಡ್ತಕ್ಕಂಥ ದಟ್ ಈಸ್ ರಿಸರ್ಚ್ ಮೈಂಡ್ ಅಂತ ಹೇಳಿದರೆ ನಿಜವಾದ ಅರ್ಥದಲ್ಲಿ. PS ಶಾಸ್ತ್ರಿ ಅಂತಿದ್ರು, ಪೋತುಕೋಚಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ. 4 MA 3 PhD 2 D.Litt ಇತ್ತು ಅವರಿಗೆ, ಆ ಪುಣ್ಯಾತ್ಮರಿಗೆ. ತೆಲುಗು MA, ಇಂಗ್ಲೀಷ್ MA, ಜರ್ಮನ್ MA, ಫಿಲಾಸಫಿ MA, 4 MAಗಳು. ಹಾಗೆಯೇ ತೆಲುಗು PhD, ಜರ್ಮನ್ ಮಿಸ್ಟಿಕ್ಸ್ ಮೇಲೆ ಜರ್ಮನ್ ಭಾಷೆನಲ್ಲಿ PhD. ಆಮೇಲೆ ಋಗ್ವೇದಿಕ್ ಏಸ್ಥೆಟಿಕ್ಸ್ ಮೇಲೆ D.Litt ಅವ್ರು ಮಾಡಿರ್ತಕ್ಕಂಥದ್ದು. ಅಂತಹ ಪುಣ್ಯಾತ್ಮರು 1920 ಬರೋ ವರ್ಷ ಅವರ ಸೆಂಟಿನರಿ ನಡೆಯುತ್ತೆ. ತೆನಾಲಿ, ನಜರ್ಪೇಟ್,
ಮೊದಲನೇ ಮುಖ್ಯ ರಸ್ತೆ 23ನೇ ಡೋರ್ ನಂಬರು ಅವ್ರ ಮನೆ ವಾಸ ಇದ್ದಿದ್ದು. ತೆನಾಲಿ ಅಂತಿದೆ ಆಂಧ್ರದಲ್ಲಿ, ವಿಜಯವಾಡಗೂ ಗುಂಟೂರಿಗೂ ದಾರಿನಲ್ಲಿ ಸಿಗ್ತಕ್ಕದ್ದು. ಸೊ ಅಲ್ಲಿ ಅವರ ವಾಸವಾಗಿದ್ದಿದ್ದು. ಎಂಥ ಉದ್ದಾಮ ಪಂಡಿತರು ಅಂದರೆ, ನಾನು ಹೇಳಬಾರ್ದು ಕೆಲವು ವಿಷಯಗಳನ್ನೆಲ್ಲ. ಎಂತೆಂಥ ದೊಡ್ಡ ಅಸ್ಟ್ರಾಲಜಿ ವಿದ್ವಾಂಸಗ ಡಬ್ಬಾ ಕುಚವದ್ದು ಕುಚವಯ್ಯ ಅಂತ ಹೇಳೋರು. డబ్బా కొట్టదు కూర్చో, నేను చెప్తాను దీనికి. క్లాక్ వైజ్గా చూడాలన్నా యాంటీ క్లాక్ వైజ్గా చూడాలన్నా జాతకం నీకు తెలీదు, కూర్చో నువ్వు. ಡೈರೆಕ್ಟಾಗಿ ಮಾತಾಡೋರು, ಡಬ್ಬಾ ಕೊಟ್ಟೋದು ಕುಚವಯ್ಯ. ಈ ಕಡೆ ಭಯಪಡೋರು ಅವ್ರು ಬರ್ತಾರೆ ಅಂದ್ರೆ ಆಸ್ಟ್ರಾಲಜಿ ಕಾನ್ಫರೆನ್ಸಲ್ಲಿ ಓಪನ್ನಾಗಿ ಟೌನಲ್ಲಿ ದಬಾಯಿಸಿಬಿಟ್ಟಿದ್ದಾರೆ, ಯಾರನ್ನ ಅನ್ನೋದು ಬೇಡ. ಸೊ ಆ ದೃಷ್ಟಿಯಿಂದ ಪ್ರಜ್ಞೆ ತಪ್ಪುವಿಕೆ, ಜ್ಞಾನ ಹೋಗುವಿಕೆ, ತಿಳಿಗೇಡಿತನ, ತಬ್ಬಿಬ್ಬು, ಕಳವಳ, ದಡ್ಡತನ, ಧರ್ಮದ ಜಿಜ್ಞಾಸೆ ಇಲ್ಲದಿರುವುದು, ಇಷ್ಟೂ ಕೂಡ ಮೋಹದ ಕೆಳಗಡೆ ಬರತಕ್ಕಂತಹ ವಿಷಯಗಳು. ಮೋಹ ಯಾವ ರೀತಿ ಬರ್ಬೋದು ಅನ್ನೋದಕ್ಕೆ, ಪ್ರಜ್ಞೆ ತಪ್ಪಿದಾಗ ಮೋಹ ಉಂಟಾಗತ್ತೆ, ಅಂದರೆ ಅನ್ಕಾನ್ಷಿಯಸ್ ಸ್ಟೇಟ್ ಅನ್ನೋ ಸೆನ್ಸಲ್ಲಿ. ಅರವಿಂದ್ ಅವರು ಬರೀತಾರೆ ಫ್ಯೂಚರ್ ಪೊಯಿಟ್ರಿನಲ್ಲಿ, ವೆನ್ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ merges with universal consciousness, what remains is only consciousness which one should not even be conscious of ಅಂತ. ಆ ಒಂದು ವಾಕ್ಯ ಅರ್ಥ ಆಗೋದಕ್ಕೆ ನಮಗೊಂದು 2 ಗಂಟೆ ಹಿಡಿಯುತ್ತೆ. ವಾಟ್ ಈಸ್ ಕಾನ್ಷಿಯಸ್ನೆಸ್, ವಾಟ್ ಈಸ್ ಸಬ್ ಕಾನ್ಷಿಯಸ್ನೆಸ್, ವಾಟ್ ಈಸ್ ಅನ್ಕಾನ್ಷಿಯಸ್ನೆಸ್, ವಾಟ್ ಈಸ್ ಸುಪ್ರಾ ಕಾನ್ಷಿಯಸ್ನೆಸ್. ಆ ದೃಷ್ಟಿನಲ್ಲಿ ನೋಡ್ತಾ ಹೋದರೆ ಎಂಥ ಅಗಾಧವಾಗಿರ್ತಕ್ಕಂಥ ಪಾಂಡಿತ್ಯ. ಇವತ್ತು ಕೂಡ ಬರೋಡಾನಲ್ಲಿ ಅರವಿಂದ್ ಅವ್ರ ರೂಮು ಅವ್ರು ರಿಟೈನ್ ಮಾಡ್ಕೊಂಡಿದ್ದಾರೆ. ದಿಸ್ ಇಸ್ ವೇರ್ ಅರವಿಂದ್ ಅವ್ರ ಟಾಟ್ ಅಂತ. ಅದು ನಾವು ಕೊಡ್ತಕ್ಕಂಥ ನಿಜವಾಗಿರ್ತಕ್ಕಂಥ ಗೌರವ ಒಬ್ಬ ವಿದ್ವಾಂಸರಿಗೆ. ಎಂತಹ ರೆಬೆಲ್ಲು, ಬ್ರಿಟಿಷರ್ಸ್ ಮೇಲೆ ಬಾಂಬ್ ಎಸೆದವರು, ಕೊನೆಗೆ ಹಿ ಬಿಕೇಮ್ ಎ ಸೇಂಟ್. ಅದಕ್ಕೆ ಹೇಳಿದು, ಎವ್ರಿ ಸೇಂಟ್ ಹ್ಯಾಸ್ ಎ ಪಾಸ್ಟ್ ಆ್ಯಂಡ್ ಎವ್ರಿ ಸಿನ್ನರ್ ಎ ಫ್ಯೂಚರ್. ಅದಕ್ಕೆ ಮಾತಿರೋದು. ಪರ್ಮನೆಂಟಾಗಿ ನಾವು ಪಟ್ಟ ಕಟ್ಟೋಕ್ಕಾಗಲ್ಲ ಅವ್ರು ಹಾಗೆ ಅಂತ. ಹಾಗಿದ್ರು ಅಂತ ಹೇಳಬೇಕೇ ಹೊರತು ಹಾಗೆ ಜೀವನದುದ್ದಕ್ಕೂ ಕಳೀತಾರೆ ಅಂತ ಹೇಳೋಕ್ಕಾಗಲ್ಲ. ನಾಳೆ ಏನೋ ಯಾರಿಗೆ ಗೊತ್ತು. ನೀವು ಗಾಂಧಿಯವ್ರ ಜೀವನನೇ ನೋಡಿ, ಅರ್ಲಿಯರ್ ಗಾಂಧಿ ನೋಡಿ, ಲೇಟರ್ ಗಾಂಧಿ ನೋಡಿ. 3 ಪೀಸ್ ಸೂಟ್ ಹಾಕ್ಕೊಂಡು ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಲಾಯರ್ಸ್ ಜೊತೆ ಅವ್ರು ಮಾತಾಡ್ತಾ ಇದ್ದಾಗ ಹಾಗೆ ಇತ್ತು. ಕೊನೆಗೆ ಅದೇ ಬ್ರಿಟಿಷರ್ಸ್ ಕೈಯಲ್ಲಿ ಹಾಫ್ ನೇಕೆಡ್ ಫಕೀರ್ ಅಂತ ಕರೆಸ್ಕೊಂಡಿದ್ದು ಹೇಗಿತ್ತು. ಸೇಮ್ ಗಾಂಧಿ, ದ 2 ಫೇಸಸ್ ಆಫ್ ದ ಸೇಮ್ ಮ್ಯಾನ್. ದಟ್ ಈಸ್ ಫಾರ್ಮರ್ ಹಾಫ್, ದಿಸ್ ಇಸ್ ಲ್ಯಾಟರ್ ಹಾಫ್. ಅದು ಒಬ್ಬ ಮನುಷ್ಯ ಇರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ದೃಷ್ಟಿಕೋನ. ಕ್ವ ಸೂರ್ಯ ಪ್ರಭವೋ ವಂಶಃ ಕ್ವಚ ಅಲ್ಪ ವಿಷಯ ಮತಿ ತಿತೀರ್ಷು ದುಸ್ತರಂ ಮೋಹಾತ್ ಉಡುಪೇ ನಾಸ್ಮಿ ಸಾಗರಂ. ಕಾಳಿದಾಸ ನೋಡಿ ಎಷ್ಟು ವಿನಯವಾಗಿ ಹೇಳ್ಕೊತಾನೆ ಅಂದರೆ, ರಘುವಂಶ ಮಹಾಕಾವ್ಯದ 1ನೇ ಸರ್ಗದ 2ನೇ ಶ್ಲೋಕದಲ್ಲಿ ಅವನ ವಿನಯವೇ ಸಾಕಾರ ಮೂರ್ತಿಯಾಗಿ ಎದ್ದು ನಿಲ್ಲತ್ತೆ. ಅಲ್ಲಿ ಆ ದೊಡ್ಡ ಸೂರ್ಯವಂಶ ಎಲ್ಲಿ, ಈ ನನ್ನ ಅಲ್ಪ ಬುದ್ಧಿಯಲ್ಲಿ. ಈ ಅಲ್ಪ ಬುದ್ಧಿಯಿಂದ ದೊಡ್ಡ ಸೂರ್ಯವಂಶವನ್ನು ವರ್ಣನೆ ಮಾಡೋಕ್ಕೆ ಹೋದರೆ, ಚಿಕ್ಕ ದೋಣಿಯಿಂದ ದೊಡ್ಡ ಸಮುದ್ರವನ್ನು ದಾಟಿದಷ್ಟೇ ಹಾಸ್ಯಾಸ್ಪದ ಅಂತ. ತನ್ನ ಬುದ್ಧಿಯನ್ನು ಚಿಕ್ಕ ದೋಣಿಗೆ ಹೋಲಿಸ್ಕೋತಾನೆ ಕಾಳಿದಾಸ. ಅವಂದೇ ಚಿಕ್ಕ ದೋಣಿ ಅಂತ ಆಗಿಬಿಟ್ರೆ ನಮಗೇನು ಕೇಳಬೇಕು ನಮ್ಮ ಬುದ್ಧಿನ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ, ಪೂರ್ತಿ ಹಣ್ಣಾಗಿರ್ತಕ್ಕಂಥ ಮರ ಬಗ್ಗತ್ತೆ ಅಂತ. ಸೊ ತಗ್ಗಿ ಬಗ್ಗಿ ಆ ರೀತಿ ನಡೆದರೆ ಅದು ನಿಜವಾಗಿರ್ತಕ್ಕಂಥ ಭೂಷಣ ವಿದ್ಯೆಗೆ. ಯಾವಾಗಲೂ ಕೂಡ ಅಹಂಕಾರದಿಂದ ಮನುಷ್ಯ ಬೆರೀಬಾರ್ದು. ಅದು ಹೆಂಗೆ ಅಂದರೆ, ಶಿಮ್ಲಾಯಿಂದ ನೀವು ಮನಾಲಿಗೆ ಟ್ರಾವೆಲ್ ಮಾಡ್ತಾಯಿದ್ರೆ ದಾರಿನಲ್ಲಿ ಕುಲು ಹತ್ರ ನಿಮಗೆ ಚಿಕ್ಕ ಮಕ್ಕಳು ಕೂಡ ಕಿತ್ಕೊಂಡು ತಿನ್ನಬಹುದಾದಂಥ ಹೈಟಲ್ಲಿ ಆ್ಯಪಲ್ಸ್ ಬೆಳೆದಿರುತ್ತೆ. ಎಷ್ಟು ಕಡಿಮೆ ಹೈಟಲ್ಲಿರುತ್ತೆ ಅಂದರೆ ಚಿಕ್ಕ ಮಕ್ಕಳು ಕೂಡ ಹಾಗೆ ಕಿತ್ಕೊಂಡು ತಿನ್ಬಿಡ್ಬೋದು. ನಾನು ಸ್ವಾನುಭವದಿಂದ ಹೇಳಬೇಕಾದ್ರೆ, 2000 ವರ್ಷ ಜೂನ್ ತಿಂಗಳು 1 ಆ್ಯಪಲ್ಲು 1 ಲೋಟ ತಿಕ್ಕಾಗಿರ್ತಕ್ಕಂಥ ಹಾಲು ಕುಡಿದು 10 ಗಂಟೆ ಬರಿತಾ ಇದ್ದೆ ದಿನಕ್ಕೆ. ಹಾಗಾಗಿ 1 ತಿಂಗಳಿಗೆ 1000 ಪುಟ ಬರೆದು ಒಂದು ಪುಸ್ತಕ ಬರ್ಕೊಡೋ ಸನ್ನಿವೇಶ ಬಂದಿತ್ತು. ಯಾತಕ್ಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಯಾವಾಗಲೂ ಕೂಡ ಆ ಮರ ತುಂಬವಾಗಿರ್ತಕ್ಕಂಥ ಹಣ್ಣು ಹೇಗೆ ಬಗ್ಗತ್ತೋ ಆ ರೀತಿಯಾಗಿ ವಿದ್ಯೆ ಬರ್ತಾ ಬರ್ತಾ ಮನುಷ್ಯನಿಗೆ ಅಹಂಕಾರ ಅನ್ನೋದು ಸಂಪೂರ್ಣವಾಗಿ ನಷ್ಟವಾಗಿ ವಿನಯ ಅನ್ನೋದು ಕೂಡ್ಕೋಬೇಕು. ಪ್ರಶ್ನೋಪನಿಷತ್ತಿನ ಗುರುವಾಗಬೇಕೇ ಹೊರತು ಛಾಂದೋಗ್ಯೋಪನಿಷತ್ತಿನ ಶ್ವೇತಕೇತು ಆಗಬಾರ್ದು. ಪ್ರಶ್ನೋಪನಿಷತ್ತಿನ ಗುರು ನೋಡಿ 6 ಪ್ರಶ್ನೆ ಶಿಷ್ಯರು ಕೇಳ್ತಾರೆ. ಗುರು ಎಷ್ಟು ವಿನೀತವಾಗಿ ಹೇಳ್ತಾನೆ ನೋಡಿ, ನನಗೆ ಸ್ವಲ್ಪ ಸಮಯ ಕೊಡಿಪ್ಪ, ನಾನು ಯೋಚನೆ ಮಾಡ್ತೀನಿ, ನನಗೆ ಗೊತ್ತಾದರೆ ಉತ್ತರ ಹೇಳ್ತೀನಿ, ಗೊತ್ತಾಗದೆ ಹೋದರೆ ನನ್ನ ಗುರುಗಳಿದ್ದಾರಲ್ಲ ನಾನು ನಿಮ್ಮ ಜೊತೆ ಸೇರ್ಕೋತೀನಿ, 7 ಜನ ಹೋಗೋಣ ಅಲ್ಲಿ, ಅವ್ರು ನಮಗೆ ಇತ್ಯರ್ಥ ಮಾಡ್ತಾರೆ. ಇದಿರಬೇಕೇ ಹೊರತು ಛಾಂದೋಗ್ಯೋಪನಿಷತ್ತಲ್ಲಿ ತಲೆ ಎತ್ಕೊಂಡು ಮನೆಗೆ ಬರ್ತಾನೆ ನೋಡಿ ಅಹಂಕಾರದಿಂದ ಶ್ವೇತಕೇತು. ತಂದೆ ಒಂದು ಪ್ರಶ್ನೆ ಕೇಳಿದ್ರೆ ಅವ್ನಿಗೆ ಉತ್ತರ ಕೊಡೋಕ್ಕಾಗಲ್ಲ. ಒಂದನ್ನು ಅರ್ಥಕೊಂಡ್ರೆ ಎಲ್ಲವೂ ಗೊತ್ತಾದಂಗಾಗತ್ತೋ, ನಿನಗೆ ಗೊತ್ತಾ, ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಎಂಥ ಅಹಂಕಾರದ ಪರಮಾವಧಿ. ಸೊ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ವಿದ್ಯೆ ಎಂಬತಕ್ಕಂಥದ್ದಕ್ಕೆ ಆ ವಿನಯ, ವಿದ್ಯೆಯ ಪ್ರಶ್ರಯೋಪೇತಂ ತದೇವ ಮಹಾತ್ಮನಃ ಲಕ್ಷಣಂ.
ಸ್ಪಷ್ಟವಾಗಿ ಹೇಳ್ತಾರೆ. ವಿದ್ಯೆ ಎಂಬತಕ್ಕಂಥದ್ದಕ್ಕೆ ವಿನಯವೇ ನಿಜವಾಗಿರ್ತಕ್ಕಂಥ ಭೂಷಣ ಅನ್ನೋದಕ್ಕೆ ಸ್ಪಷ್ಟವಾಗಿ ವೇದಾವಸಾನ ವಾಕ್ಯೋತ್ಥ ಸಮ್ಯಜ್ಞಾನ ಶುಶುಕ್ಷಣಿ ದ್ವಂದ್ವಹೀನಾತ್ಮನೋ ಮೋಹಂ ನ ಕರ್ಮ ಪ್ರತಿಕೂಲತಃ. ನೈಷ್ಕರ್ಮ್ಯ ಸಿದ್ಧಿ ಅಂತ ಸುರೇಶ್ವರಾಚಾರ್ಯ ಒಂದು ಸಿದ್ಧಿ ಗ್ರಂಥ ಇದೆ. ಅಲ್ಲಿ ಆ ಮಾತನ್ನು ಹೇಳ್ತಾರೆ. ಮೊದಲನೇ ಚಾಪ್ಟರು 8ನೇ ಶ್ಲೋಕದಲ್ಲಿ ವೇದಾಂತ ವಾಕ್ಯದಿಂದ ಹುಟ್ಟಿದ ಸರಿಯಾಗಿರ್ತಕ್ಕಂಥ ಸಮ್ಯಜ್ಞಾನವು ಅಜ್ಞಾನವನ್ನು ಸುಟ್ಟು ಬೂದಿ ಮಾಡುತ್ತದೆ. ಆತ್ಮಜ್ಞಾನದಿಂದಲೇ ಅಜ್ಞಾನ ರೂಪದಲ್ಲಿರ್ತಕ್ಕಂಥ ಮೋಹ ಅನ್ನೋದು ಕಡಿದು ಬೀಳುತ್ತದೆ. ಮೋಹವನ್ನು ಕಡಿಬೇಕಾದ್ರೆ ವಿವೇಕ ವೈರಾಗ್ಯ ಎಂಬತಕ್ಕಂಥ 2 ಅಲುಗುಗಳಿರ್ತಕ್ಕಂಥ ಕತ್ತಿಯಿಂದ ಹೊಡೆದಾಗ ಬೀಳುತ್ತೆ ಅಂತ ವಿವೇಕ ಚೂಡಾಮಣಿಯಲ್ಲಿ ಒಂದು ಶ್ಲೋಕ ಇದೆ. ಒಂದು ಕಡೆ ವಿವೇಕ, ಒಂದು ಕಡೆ ವೈರಾಗ್ಯ ಎಂಬತಕ್ಕಂಥ 2 ಅಲುಗು ಇರತಕ್ಕಂತಹ ಕತ್ತಿಯಿಂದ ಹೊಡೆದಾಗ ಮೋಹ ಎಂಬತಕ್ಕಂಥದ್ದು ಕತ್ತರಿಸಿ ಬೀಳುತ್ತೆ ಅಂತ. ಅದಕ್ಕೆ ಆ ಮೋಹನಾಶ ಏವ ಮೋಕ್ಷ ನಮ್ಮಲ್ಲಿರ್ತಕ್ಕಂಥದ್ದು. ಹೇಗೆ ಮೋಹ ಯಾವಾಗ ಹೋಯ್ತೋ ಆವಾಗಲೇ ಮೋಕ್ಷ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಮೇ ಗಚ್ಚನ್ನ ಅಂಶುಮಾಲೀವ ಮಾಯೆಯ ಮೋಹಿತೋದಿಕಂ ಕಿಂಚಿತ್ ಕರ್ತಾನ ಕಿಂಚಿಗ್ನೋ ಲಕ್ಷತೆ ಪರಮೇಶ್ವರ. ಮತ್ತೆ ಮಾನಸೋಲ್ಲಾಸದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಅದೇ ಸುರೇಶ್ವರಾಚಾರ್ಯರು ನೋಡಿ, ಶಂಕರ ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಮಾನಸೋಲ್ಲಾಸ ಅಂತ ವ್ಯಾಖ್ಯಾನ ಅವರು ಮಾಡಿರ್ತಕ್ಕಂಥದ್ದು. ನಿತ್ಯ ಪ್ರಕಾಶ ರೂಪನಾದ ಸೂರ್ಯ ಮೋಡಗಳಿಂದ ಮುಚ್ಚಲ್ಪಟ್ಟವನಾಗಿ ಮಂಕಾಗಿ ತೋರುತ್ತಾನೆ. ಅದರಂತೆಯೇ ಸರ್ವಜ್ಞನೂ ಸರ್ವಶಕ್ತನೂ ಆದ ಪರಮೇಶ್ವರ ಜೀವಾತ್ಮನಂತೆ ತೋರುತ್ತಿದ್ದಾನೆ. ಜೀವಾತ್ಮ ಅಲ್ಲ, ನಿಜವಾದ ಅರ್ಥದಲ್ಲಿ ಇವನೇ ನಿಜವಾಗಿರ್ತಕ್ಕಂಥ ಸರ್ವಾತ್ಮ ವಸ್ತು. ಸರ್ವಾತ್ಮಭಾವ ಸಾಮ್ರಾಜ್ಯ ನಿರಂತರಿತ ಚೇತಸಾಂ ಪರಿಪಕ್ವ ಸಮಾಧೀನಾಂ ಕಿಂ ಕಿಂ ನಾಮನ ಸಿದ್ಧ್ಯತಿ. ಸರ್ವಾತ್ಮಭಾವ ಸಾಮ್ರಾಜ್ಯ, ಯಾರು ಎಲ್ಲರಲ್ಲೂ ಇರ್ತಕ್ಕಂಥ ಆತ್ಮವನ್ನು ಕಂಡಿರ್ತಕ್ಕಂಥ ಸಾಮ್ರಾಜ್ಯದಲ್ಲಿ ಇರ್ತಾರೆ. ಸಾಮ್ರಾಜ್ಯಂ ಭೋಜ್ಯಂ ಸ್ವರಾಜ್ಯಂ, ಅದಕ್ಕೆ ಮಂತ್ರ ಬಂದಿರೋದು ದೇವರ ಪೂಜೆ ಮಾಡುವಾಗ. ಸಾಮ್ರಾಜ್ಯದಲ್ಲಿ ಯಾರು ತೊಡ್ಕೊಂಡಿರ್ತಾರೋ ಪರಿಪಕ್ವ ಸಮಾಧೀನ, ಯಾರ ಮನಸ್ಸು ಪಕ್ವವಾಗಿರ್ತಕ್ಕಂಥ ಸಮಾಧಿ ಸ್ಥಿತಿಯನ್ನು ಮುಟ್ಟಿರುತ್ತೋ ಕಿಂ ಕಿಂ ನಾಮನ ಸಿದ್ಧ್ಯತಿ, ಅವ್ರಿಗೇನು ತಾನೇ ಸಿದ್ಧಿ ಆಗೋದಿಲ್ಲ ಅಂತ ಸುರೇಶ್ವರಾಚಾರ್ಯರೇ ಆ ಮಾತನ್ನು ಹೇಳಿದ್ದಾರೆ ಮಾನಸೋಲ್ಲಾಸ ವ್ಯಾಖ್ಯಾನದಲ್ಲಿ. ವೇದಾಂತ ವಾಕ್ಯದಿಂದ ಹುಟ್ಟಿದ ಸಮ್ಯಜ್ಞಾನಾಗ್ನಿಯು ಅಜ್ಞಾನವನ್ನು ಸುಟ್ಟು ಬೂದಿ ಮಾಡುತ್ತದೆ. ಆ ಆತ್ಮಜ್ಞಾನದಿಂದಲೇ ಮೋಹರೂಪವಾದ ಅಜ್ಞಾನವು ಬೀಳುತ್ತದೆಯೇ ಹೊರತು ಕೇವಲ ಕರ್ಮದಿಂದಲ್ಲ. ನೋಡಿ, ಕರ್ಮ ನಿಷ್ಕಾಮ ಕರ್ಮವಾಗಬೇಕು. ನಿಷ್ಕಾಮ ಕರ್ಮದಿಂದ ಚಿತ್ತಶುದ್ಧಿ ಉಂಟಾಗಬೇಕು. ಚಿತ್ತಶುದ್ಧಿಯಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ಆ ದೃಷ್ಟಿಯಿಂದ ನೇರವಾಗಿ ಕರ್ಮದಿಂದ ಮೋಕ್ಷ ಸಾಧ್ಯ ಇಲ್ಲ ಅನ್ನೋದನ್ನು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋ ವಾಕ್ಯದ ಮೇಲೆ ಆಚಾರ್ಯ ಶಂಕರು ಪೂರ್ವಪಕ್ಷ ಸಮೇತವಾಗಿ ನಿರಾಕರಣೆ ಮಾಡಿ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ನಮ್ಮಲ್ಲಿರೋದು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮ ಮಾಡೋದು ನಿನ್ನ ಕರ್ತವ್ಯ ಹೊರತು ಫಲದ ಬಗ್ಗೆ ಯೋಚನೆ ಮಾಡಬೇಡ. ಫಲ ಸಿಕ್ಕೇ ಸಿಗತ್ತೆ ನೀನು ನಿಜವಾಗಿರ್ತಕ್ಕಂಥ ಕರ್ಮ ಮಾಡಿದ್ದೇ ಆದರೆ. ಆ ನಂಬಿಕೆ ವಿಶ್ವಾಸ ಇಟ್ಕೊಂಡು ಮಾಡು. ಶ್ವಾಸ ಇರೋವರೆಗೂ ವಿಶ್ವಾಸ ಬಿಡಬೇಡ ಜೀವನದಲ್ಲಿ. ಅದೇ ನಿನಗೆ ಯಾವಾಗಲೂ ಕೂಡ ನಿಜವಾದ ಅರ್ಥದಲ್ಲಿ ಸಹಾಯ ಮಾಡ್ತಕ್ಕಂಥದ್ದು. ಈ ದೃಷ್ಟಿಯಿಂದ ಮೋಹ ಮೂರ್ಛೇತಿ ಪ್ರಾಹು ಸುಶ್ರುತ ಸಂಹಿತಾನಲ್ಲಿ ನಮಗೆ ಟೆಕ್ನಿಕಲ್ಲಾಗಿ ಡಾಕ್ಟರ್ಸ್ ಪ್ರಕಾರ ಹೇಳೋದಾದರೆ ಮೋಹ ಅನ್ನೋದು ಮೂರ್ಛಾ ಅನ್ನೋದಕ್ಕೆ ಪರ್ಯಾಯ ಪದ. ಮೂರ್ಛೆ ಎಂಬತಕ್ಕಂಥದ್ದಕ್ಕೆ ಅದು ಒಂಥರಹ ರೋಗಾನೇ. ಕೆಲವರಿಗೆ ಆ ಮೂರ್ಛಾ ರೋಗ ಎಂಬತಕ್ಕಂಥದ್ದು ಇರುತ್ತೆ, ಇದ್ದಕ್ಕಿದ್ದ ಹಾಗೆ ಬಿದ್ದೋಗೋದು, ಆ ರೀತಿಯಾಗೆಲ್ಲ ಕೂಡ ಅದು ಒಂತರಹದ್ದು. ಮೋಹ ಧರ್ಮ ವಿಮೂಢತ್ವಂ, ಯಾರು ಧರ್ಮವನ್ನು ಪರಿಪಾಲಿಸೋದಿಲ್ವೋ ಅವರು ಮೋಹದಲ್ಲಿದ್ದಾರೆ. ಮೋಹಾನ್ಮಯ ಸುತನು ಪೂರ್ವಂ ಉಪೇಕ್ಷಿತಸ್ತೆ. ಶಾಕುಂತಲ ನಾಟಕದಲ್ಲಿ ದುಷ್ಯಂತ 7ನೇ ಅಂಕದಲ್ಲಿ ಕೊನೆಗೆ ಹೇಳ್ಕೊತಾನೆ, ಅಮ್ಮ ಶಕುಂತಲೆ, ನನಗೆ ಯಾವುದೋ ಮೋಹ ಆವರಿಸ್ಬಿಟ್ಟಿತ್ತು, ನೀನು ಬಂದು ನನ್ನ ಹತ್ರ ಎಷ್ಟೋ ಕೇಳಿಕೊಂಡೆ, ಆದರೂ ಕೂಡ ನಾನು ನಿನ್ನ ಗುರುತಿಸೋದಕ್ಕೆ ಆಗಲಿಲ್ಲ, ದಯವಿಟ್ಟು ನನಗೆ ಕ್ಷಮಿಸಿಬಿಡು ಅಂದ್ಬಿಟ್ಟು ದುಷ್ಯಂತ 7ನೇ ಅಂಕದಲ್ಲಿ ಶಕುಂತಲೆಯನ್ನು ಕೇಳ್ಕೊತಾನೆ. ಯಜ್ಞ ಅಥವಾ ನ ಪುನರ್ಮೋಹಂ ಯಾಸ್ಯಸಿ ಪಾಂಡವ, ಯಾವುದನ್ನು ತಿಳ್ಕೊಂಡ್ರೆ ನಿನಗೆ ಮೋಹ ಉಂಟಾಗೋದಿಲ್ವೋ ಅದನ್ನು ಕೇಳು ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಕ್ಕೆ ಸಂವಾದೆಯ ಕೊನೆಗೆ ಅರ್ಜುನ ಏನು ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾತ್ಮಯ. ಎಂಥ ಮಾತು ಹೇಳ್ತಾನೆ ನೋಡಿ. ನಷ್ಟೋ ಮೋಹ, ಯಾವನಿಗೆ ಮೋಹ ಮೋಹ ಅಂತ ಒದ್ದಾಡ್ತಾ ಇದ್ನೋ ಅವನ ಬಾಯಲ್ಲೇ ಬಿಡಿಸ್ದ ಕೃಷ್ಣ. ನಷ್ಟೋ ಮೋಹ, ಮೋಹ ಹೋಯಿತು ಅಂತ. ಕೃಷ್ಣ ಆ್ಯಸ್ ಎನ್ ಐಡಿಯಲ್ ಟೀಚರ್, ಕೃಷ್ಣ ಆ್ಯಸ್ ಎ ಸೈಕಿಯಾಟ್ರಿಸ್ಟ್ ಆ್ಯಂಡ್ ಅರ್ಜುನ ಆ್ಯಸ್ ಎ ಸೈಕಾಟಿಕ್ ಪೇಷಂಟ್, ಈ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಎಸ್ ಕೆ ರಾಮಚಂದ್ರ ರಾಯರು, ಬೀಯಿಂಗ್ ಎ ಸೈಕಾಲಜಿ ಪ್ರೊಫೆಸರ್, ಆ್ಯಂಡ್ ಸ್ವಾಮಿ ರಾಮ
ಅವರಿಬ್ಬರೂ ಕೂಡ ದಿ ಎಂಟೈರ್ ಭಗವದ್ಗೀತಾನ ಅವರು ಸೈಕಲಾಜಿಕಲ್ ಟೆಕ್ಸ್ಟ್ ಆಗಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಗೀತಾ ಆಸ್ ಮ್ಯಾನೇಜ್ಮೆಂಟ್ ಅಂತ ಪುಸ್ತಕ ಇದೆ, ಅದನ್ನು ಬರೆದಿದ್ದಾರೆ ಎಸ್ ಕೆ ರಾಮಚಂದ್ರ ರಾಯರೇ. ₹20 ಆ ಪುಸ್ತಕ. ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ವ್ಯಾಲ್ಯೂಸ್ ಆ್ಯಂಡ್ ಸೈನ್ಸ್, ಭಾರತೀಯ ವಿದ್ಯಾಭವನ, 1998 ಪಬ್ಲಿಕೇಶನ್, August 3rd, ₹20 ಬುಕ್ಕು, ಹಳದಿ ಕಲರ್ ಬೈಂಡು, ಅದರ ಮೇಲೆ ನೀಲಿ ಕಲರ್ ಇರ್ತಕ್ಕಂಥದ್ರಲ್ಲಿ ಅವರ ಹೆಸರು ಕೆಂಪು ಬಣ್ಣದಲ್ಲಿ ಅಚ್ಚಾಗಿದೆ ಅಂತ ನನ್ನ ನೆನಪು. ಸೊ ಹಾಗೆ ಮುಖ್ಯವಾಗಿ ನೀವು ಯಾವ ರೀತಿ ಬೇಕಾದರೂ ನೋಡ್ಬೋದು ಗೀತೆನ ನೋಡಿ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ. ಇನ್ನು ಯಾವ ಶಾಸ್ತ್ರ ಯಾಕಪ್ಪ, ಒಂದು ಗೀತೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಪ್ಪ. ನಿಮ್ಗೆ ಆಶ್ಚರ್ಯ ಆಗತ್ತೆ ನಾನು ಒಂದು ಮಾತು ಹೇಳಿದರೆ. ಮಲ್ಲೇಶ್ವರದ ಕೋದಂಡರಾಂಪುರದಲ್ಲಿ ಒಂದು ಸಂಸ್ಥೆ ಇದೆ. ಅಲ್ಲಿ ರೋಹಿಣಿ ಚಕ್ರವರ್ತಿ ಅಂತ ಒಬ್ಬಳು ಮಹಿಳೆ 100 ಜನ ಮಕ್ಕಳು 3ರಿಂದ 12 ವರ್ಷ ವಯಸ್ಸಿರ್ತಕ್ಕಂಥವರಲ್ಲಿ ಪೂರ್ತಿ ಭಗವದ್ಗೀತೆ 700 ಶ್ಲೋಕ ಬಾಯ್ಪಾಠ ಮಾಡಿಸಿ, ಕೆಲವು ಮಕ್ಕಳು ಕನ್ನಡದಲ್ಲಿ ಅರ್ಥ ಹೇಳ್ತಾರೆ, ಇನ್ನು ಕೆಲವರು ಇಂಗ್ಲೀಷಲ್ಲಿ ಅರ್ಥ ಹೇಳ್ತಾರೆ. ನಿಮಗೆ ಡೌಟ್ ಇದ್ದರೆ 26ನೇ ತಾರೀಕು 4 ಗಂಟೆಗೆ ಇಸ್ಕಾನ್ ಮಲ್ಟಿವಿಷನ್ ಆಡಿಟೋರಿಯಮ್ಗೆ ಬಂದರೆ ಪ್ರತ್ಯಕ್ಷವಾಗಿ ನೀವು ನೋಡ್ತೀರ. ನನ್ನ ಮಾತಲ್ಲಿ ಡೌಟ್ ಇದ್ದರೆ ಬಂದು ನೋಡಿ. 3ರಿಂದ 12 ವರ್ಷ ಇರ್ತಕ್ಕಂಥ ಮಕ್ಕಳು ಪೂರ್ತಿ ಭಗವದ್ಗೀತೆ ಚಾಂಟ್ ಮಾಡ್ತಾರಲ್ಲ, ನಮ್ಗೆ ಆಶ್ಚರ್ಯ ಆಗುತ್ತೆ. ನಾವೇನು ಕೃತಯುಗದಲ್ಲಿದ್ದೀವೋ ಕಲಿಯುಗದಲ್ಲಿದ್ದೀವೋ ಅಂತ. ಅದನ್ನು ನೋಡಿದ್ರೇ ಓಹೋ ಇನ್ನೂ ಪರವಾಗಿಲ್ಲಪ್ಪ, ನಮ್ಮ ದೇಶಕ್ಕೆ ಅಷ್ಟು ಕೆಟ್ಟಿಲ್ಲ ಅಂತ ನಮಗೊಂದು ಧೈರ್ಯ ಬರುತ್ತೆ. ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಥರ ಮಕ್ಕಳನ್ನು ನಾವು ಉತ್ತೇಜನ ಕೊಡಬೇಕು ಯಾವಾಗಲೂ ಕೂಡ. ಅಂಥವರ ಮಕ್ಕಳಿಂದಾನೇ ನಾಳೆ ಸಮಾಜ ಚೆನ್ನಾಗಿ ಆಗೋದು ಲೋಕದಲ್ಲಿ. ಸಾಂದೀಪಿನಿ ಗುರುಕುಲ ಅಂತ ಆಕೆ ಹೆಸರಿಟ್ಕೊಂಡಿರೋದು. ಕೃಷ್ಣ ಪರಮಾತ್ಮನ ಗುರುಗಳ ಹೆಸರು ಸಾಂದೀಪಿನಿ ಅಂತ. ಸಾಂದೀಪಿನಿ ಆಶ್ರಮ ಇದೆ ಉಜ್ಜಯಿನಿನಲ್ಲಿ. ದಯವಿಟ್ಟು 6 ಗಂಟೆ ಮೇಲೆ ಹೋಗಬೇಡಿ, 6 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಆ ದೃಷ್ಟಿಯಿಂದ ಐ ಕ್ಯಾನ್ ಬಿ ಎ ಟೂರಿಸ್ಟ್ ಗೈಡ್ ಇಫ್ ನಾಟ್ ಆಸ್ ಅ ಟೀಚರ್. ಆ ದೃಷ್ಟಿಯಿಂದ ಏನೋ ಅಲ್ಲಿ ಇಲ್ಲಿ ಸ್ವಲ್ಪ ಓಡಾಡಿರೋದ್ರಿಂದ 12 ಸಲ ಸಿಮ್ಲಾಗೆ ಹೋಗಿರೋದು, 6 ಸಲ ಉಜ್ಜಯಿನಿಗೆ ಹೋಗಿರೋದು, ಅದರಿಂದ ಏನೋ ಪರವಾಗಿಲ್ಲ, ನಡೆಯುತ್ತೆ. ಶೋಕಶ್ಚ ಮೋಹಶ್ಚ ಕಾಮಕರ್ಮ ಬೀಜಂ. ನೋಡಿ, ಶೋಕ ಮತ್ತು ಮೋಹ ಎರಡೂ ಕೂಡ ಕಾಮಕರ್ಮದಿಂದ ಉಂಟಾಗತಕ್ಕಂಥದ್ದು. ಅದಕ್ಕೆ ಶೋಕಶ್ಚ ಮೋಹಶ್ಚ ಯತ್ರ ಸರ್ವಂ ಆತ್ಮೈವಾಭೂತ್ ತತ್ರ ಕಶೋಕಃ ಕೋಮೋಹ. ಈಶಾವಾಸ್ಯೋಪನಿಷತ್ತು. ಶೋಕ ಎಲ್ಲಿ, ಮೋಹ ಎಲ್ಲಿ? ಎಲ್ಲವೂ ಆತ್ಮವೇ ಆಗಿರುವಾಗ ಶೋಕ ಪಡೋನು ಯಾರು, ಶೋಕಕ್ಕೆ ಕಾರಣ ಆಗ್ತಕ್ಕಂಥದ್ದು ಯಾವುದು? ಎಲ್ಲವೂ ಕೂಡ ಪಾರಮಾರ್ಥಿಕವಾಗಿರೋದ್ರಿಂದನೇ ವಿವೇಕಾನಂದರು ಅದಕ್ಕೆ ಹೇಳಿದ್ದು, ಎವ್ರಿ ಮ್ಯಾನ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಇಟ್ಸ್ ಫಾರ್ ಹಿಮ್ ಟು ರಿಯಲೈಸ್ ಇಸ್ ಇನ್ವೆರ್ಟ್ ಪೊಟೆನ್ಸಿ. ಡೋಂಟ್ ಕಾಲ್ ಯುವರ್ ಸೆಲ್ಫ್ ಎ ಸಿನ್ನರ್. ಇಫ್ ಯು ಕಾಲ್ ಯುವರ್ ಸೆಲ್ಫ್ ಎ ಸಿನ್ನರ್, ಯು ಆರ್ ದ ಗ್ರೇಟೆಸ್ಟ್ ಸಿನ್ನರ್ ಇನ್ ದ ವರ್ಲ್ಡ್. ಡೋಂಟ್ ಕಾಲ್ ಇಟ್. ಪ್ರತಿಯೊಬ್ಬರು ಪುಣ್ಯಾತ್ಮರೇ ಹೊರತು ಯಾರೂ ಪಾಪಾತ್ಮರಲ್ಲ. ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರಾಹ. ಸ್ವಾಮಿ ರಂಗನಾಥಾನಂದ ಎಷ್ಟು ಸ್ಟ್ರೆಸ್ ಮಾಡಿ ಆ ಮಾತನ್ನು ಹೇಳ್ತಾರೆ ಅಂದರೆ, ಮೆಸೇಜ್ ಅದು ಉಪನಿಷತ್ಸಲ್ಲಿ ನೀವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರಾಹ. ಪ್ರತಿಯೊಬ್ಬರೂ ಕೂಡ ಅಮೃತ ಪುತ್ರರೇ ಹೊರತು ಮೃತಪುತ್ರರಲ್ಲ. ಶ್ವೇತಾಶ್ವತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ, ಶ್ರುತಿ ಪ್ರಮಾಣ ಇದೆ. ಅದಕ್ಕೆ ಶೋಕಮೋಹಯೋ ನಿವೃತ್ತಿ ಆತ್ಮಜ್ಞಾನಾದೇವ ಭವತಿ. ಸ್ಪಷ್ಟವಾಗಿ ಆಚಾರ್ಯ ಶಂಕರರು ಗೀತಾ ಭಾಷ್ಯದ 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಅವರ 16ನೇ ವಯಸ್ಸಲ್ಲಿ ಬರೆದಿರ್ತಕ್ಕಂಥ ಮಾತು. ಶೋಕಮೋಹಯೋ ನಿವೃತ್ತಿ. ಯಾರಿಗೆ ದುಃಖ ಮತ್ತು ಮೋಹದ ನಿವೃತ್ತಿಯಾಗಿರುತ್ತೋ ಅವರಿಗೆ ಆತ್ಮಜ್ಞಾನ ಆಗಿದೆ ಅನ್ನೋದಕ್ಕೆ ಪ್ರಮಾಣ ಇದೆ. ವಾಟ್ ಈಸ್ ದ ಟೆಸ್ಟ್ ಟು ನೋ ದ್ಯಾಟ್ ಯು ಆರ್ ಆತ್ಮಜ್ಞಾನಿ ಅಂದರೆ, ಯು ಶುಡ್ ನಾಟ್ ಹ್ಯಾವ್ ಶೋಕ, ಯು ಶುಡ್ ನಾಟ್ ಹ್ಯಾವ್ ಮೋಹ. ಆವಾಗ ದಟ್ಸ್ ದ ರಿಯಲ್ ಟೆಸ್ಟ್. ಯಯೇವ ಶ್ರುತಿ ಆಚಾರ್ಯ ದರ್ಶಿತ ಮಾರ್ಗ ಅನುಸಾರಿಣಃ ತಯೇವ ಅವಿದ್ಯಾಯಾಃ ಪರಮಧಿಗಚ್ಚಂತಿ ತೇಯೇವ ಮೋಹ ಸಮುದ್ರಾತ್ ಅಗಾಧಾತ್ ಉತ್ತರಿಷ್ಯಂತಿ. ಸ್ಪಷ್ಟವಾಗಿ ಹೇಳ್ತಾರೆ ಸೂತ್ರ ಭಾಷ್ಯ 1.1.4. ಅಂದ್ರೇನು? ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯತಃ ಶಾಸ್ತ್ರಯೋನಿತ್ವಾತ್ ತತ್ತು ಸಮನ್ವಯಾತ್. ತತ್ತು ಸಮನ್ವಯಾತ್ ಸೂತ್ರದ ಮೇಲೆ ಆಚಾರ್ಯ ಶಂಕರ ಭಾಷ್ಯ ಇದು. ಯಯೇವ ಶ್ರುತ್ಯಾಚಾರ್ಯ ದರ್ಶಿತ ಮಾರ್ಗ ಅನುಸಾರಿಣಃ. ಯಾರು ಶ್ರುತಿಯಲ್ಲಿ ಮತ್ತು ಗುರುವಿನ ಮಾರ್ಗದಲ್ಲಿ ಅನುಸರಿಸಿರ್ತಾರೋ ತೇಯೇವ ಅವರೇನೇ ಅವಿದ್ಯಾಯಾಹ ಪಾರಂ ಅಧಿಗಚ್ಚಂತಿ. ಅವಿದ್ಯೆಯನ್ನು ದಾಟೋದಕ್ಕೆ ಸಾಧ್ಯ. ತೇಯೇವ ಮೋಹ ಸಮುದ್ರಾತ್ ಅಗಾಧಾತ್ ಉತ್ತರಿಷ್ಯಂತಿ. ಅಗಾಧವಾಗಿರ್ತಕ್ಕಂಥ ಮೋಹ ಎಂಬತಕ್ಕಂಥ ಸಮುದ್ರದಿಂದ ಮೇಲೆ ಹೇಳೋದಕ್ಕೆ ಅವ್ರಿಗೆ ಮಾತ್ರ ಸಾಧ್ಯ. ಆ ದೃಷ್ಟಿಯಿಂದ ಸರ್ವ ಪ್ರಾಣಿನಾಂ ಶೋಕ ಮೋಹಾದಿ ದೋಷ ಆವಿಷ್ಟಚೇತಸಾಂ ಸ್ವಭಾವತಃ ಏವ ಪ್ರತಿಷಿದ್ಧ ಸ್ಯಾತ್. ಸ್ಪಷ್ಟವಾಗಿ ಹೇಳ್ತಾರೆ, ಎಲ್ಲ ಪ್ರಾಣಿಗಳಿಗೂ ಕೂಡ, ಎಲ್ಲ ಜೀವಿಗಳಿಗೂ ಕೂಡ ಶೋಕ ಮೋಹ ಎಂಬತಕ್ಕಂಥದ್ದು ನಿವಾರಣೆ ಆದಾಗ
ಪ್ರತಿಯೊಬ್ಬರೂ ಕೂಡ ಆತ್ಮಜ್ಞಾನಿಗಳೇ. ಆತ್ಮಜ್ಞಾನ ಪಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ, ಯಾರಿಗೂ ಕೂಡ ಇಲ್ಲ ಎಂಬತಕ್ಕಂಥದ್ದೇ ಇಲ್ಲ. ಈ ರೀತಿಯಾಗಿ ನಾವು ನೋಡಿದಾಗ ಈ ಮೋಹ ಎಂಬತಕ್ಕಂಥದ್ದಕ್ಕೆ ರಾಮ ಸಿಯಾಕೊಂಡಿರೋದರಿಂದ ವಸಿಷ್ಠರು ಮೋಹವನ್ನು ಕಳೆದ ಮೇಲೆ ಏನು ಮಾಡಬೇಕು ಅಂತ ಹೇಳ್ತಾರೋ ಅದನ್ನು ಮುಂದಿನ ಉಪನ್ಯಾಸವಾಗಿರ್ತಕ್ಕಂತಹ ಈ ಮಾಲಿಕೆಯ ಕೊನೆಯ ಉಪನ್ಯಾಸವಾಗಿರ್ತಕ್ಕಂಥ ನಾಳೆ ತಮ್ಮ ಹತ್ರ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಇಟ್ಕೊಂಡು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ವಸಿಷ್ಠ ಸಮರ್ಪಣ ಮಸ್ತು.